ಮ್ಯೂಸಿಕ್ ಯಾಕೆ ಚೂಸ್ ಮಾಡಿದ್ರಿ? ಕಾಲೇಜ್ ಫೆಸ್ಟ್ ಎಲ್ಲ ಆಗ್ಬೇಕಾದ್ರೆ ತಮಿಳ್ ಹಾಡಿಗೆ ಹಿಂದಿ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ರು. ಆ ಟ್ರಿಗರ್ ಪಾಯಿಂಟ್ ನನಗೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಯಾಕೆ ನಮ್ಮ ಕನ್ನಡ ಹಾಡಿಗೆ ಯಾಕೆ ಡ್ಯಾನ್ಸ್ ಮಾಡ್ತಾ ಇಲ್ಲ? ಬಿಗಿನಿಂಗ್ ಡೇಸ್ ಅಲ್ಲಿ ಐ ಸ್ಟಾರ್ಟೆಡ್ ರೈಟಿಂಗ್ ದಿಸ್ 3 ಪೆಗ್ ಟಕೀಲಾ. ಯಾಕಂತ ಹೇಳಿದ್ರೆ ಐ ವಾಸ್ ಸರೌಂಡೆಡ್ ವಿತ್ ಸಚ್ ಕೈಂಡ್ ಆಫ್ ಫ್ರೆಂಡ್ಸ್. ಹಾಡು ಕೇಳಬೇಕು ಅಂತಂದ್ರೆ ಹೋಗ ಚಂದನ್ ಕರ್ಕೊಂಬರೋ, ಈಗ ಸೀನಿಯರ್ಸ್ ಕರೀತಿದ್ದಾರೆ ಹೋಗು. ನನ್ನ ಬುಕ್ ಹಿಂಗೆ ಹಿಡ್ಕೊಂಡು ಹಿಂಗೆ ಓದ್ತಾ ಇದ್ರೆ ನನಗೆ ಒಂಥರ ಜಂಬಲ್ ಆದಂಗೆ ಆಗ್ಬಿಡುತ್ತೆ ವರ್ಡ್ಸ್ ಎಲ್ಲ. ನನ್ನ ಜಾತಕದಲ್ಲಿ ಶುಕ್ರ ಉಚ್ಚ ಆಗಿದ್ದಾನೆ ಬರ್ದ್ಬಿಟ್ಟಿದ್ದಾರೆ. ನಮ್ಮಪ್ಪ ಅದನ್ನ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರು. ಆಗ ಅನ್ನೋರು ನೀನ್ ಸಿನಿಮಾದಲ್ಲಿ ಹೀರೋ ಆಗು ಅಂತ. ನಾನು ನಗ್ತಾ ಇದೆ, ಯಾವ ಹೀರೋನಪ್ಪ, ನನ್ನ ಮುಖ ನೋಡಿದಿರ ನೀವು ಕನ್ನಡಿಲಿ? ಕನ್ನಡ ಇಂಡಸ್ಟ್ರಿ ನಿಮ್ಗೆ ರೆಡ್ ಕಾರ್ಪೆಟ್ ಇತ್ತಾ ಅಥವಾ ಸ್ಟ್ರಗ್ಲಿಂಗ್ ಇತ್ತ? ಏನಂದ್ರೆ ಗೊತ್ತಾದ್ರೂ ಚಂದನ್ ಶೆಟ್ಟಿ ಹತ್ತಿದ್ದಿದ್ಯಾ? ಹೇಳಕ್ಕೆ ಅಸಾಧ್ಯ. ಅದೆಲ್ಲ ಫ್ರೆಂಡ್ಸ್ಗಳ ಮನೆಗೆ ಹೋಗೋದು, ಅವ್ರ ಮನೆ ಗಿಟಾರ್ ಇಟ್ಕೊಂಡು ಹಾಡೋದು. 2ನೇ ವಾರ ಆಗ್ಬೇಕಾದ್ರೆ ಇವನೇನು ಹೋಗ್ತಾನೆ ಇಲ್ವಲ್ಲ ಮನೆಯಿಂದ, ಅವಾಗ ನನ್ನ ಮಾತಾಡ್ಸ್ತಿರ್ಲಿಲ್ಲ ಅವ್ರು ಕರೆಕ್ಟಾಗಿ. ಇಲ್ಲಿಂದ ಹೊರಡೋದು ಒಳ್ಳೇದು. ಇನ್ನೊಂದು ಫ್ರೆಂಡ್ ಮನೆಗೆ ಹೋಗೋದು. ಇನಿಷಿಯಲ್ ಡೇಸ್ ಅಲೆಮಾರಿ ಆಗಿದೆ ಸಿಕ್ಕಾಬಿಟ್ಟು. ನನ್ನ ಜೊತೆ ಓದ್ದವರೆಲ್ಲ ಒಳ್ಳೊಳ್ಳೆ ಕೆಲಸಗಳಲ್ಲಿ ಇದ್ರು. ಅವ್ರು ಕರೆಯೋರು, ಎಲ್ಲ ಬೇಕಾ ನಿನ್ಗೆ ಕೆಲ್ಸಕ್ಕೆ ಸೇರ್ಕೋ, ಏನಕ್ಕೆ ಇದೆಲ್ಲ ಆಗಲ್ಲ. ಇದು ಒಂದು ಇಂಟರ್ವ್ಯೂಗೂ ಹೋದೆ, ಫೈಲ್ ತೆಗೆದಿಸ್ಬಿಟ್ರಿ ಒಳಗಡೆ ಕಿಚ್ಚು ಹಂಗೆ ಹತ್ಕೊಂಡ್ಬಿಡತ್ತೆ. ರೀಸೆಂಟ್ ಆಗಿ ಹೊತ್ಕೊಂತು ನನಗೆ. ಚಂದನ್ ಶೆಟ್ಟಿ ಸಾಂಗ್ ಕದ್ಬಿಟ್ರು, ಕಾಂಟ್ರವರ್ಸೀಸ್ ಆದಾಗ ನಿಂತು ಉತ್ತರ ಕೊಟ್ಟಿದ್ದೀರಾ. ಯಾಕೆ ಕೊಡಬೇಕು ಅನ್ಸುತ್ತೆ ನಿಮಗೆ? ಯಾಕೆ ಕೊಡಬಾರ್ದು? ಪ್ರಪೋಸ್ ಮಾಡಿದ್ರೆ ಅದು ಇಟ್ ವಿಲ್ ಬಿಕಮ್ ಅ ಕಾಂಟ್ರವರ್ಸಿ. ಹಿಂಗಿದ್ದೊಂದು ಸ್ಟೇಟ್ಮೆಂಟ್ ಕೊಡಬೇಕು 4 ಜನರ ಮಧ್ಯೆ. ನೀವಿಬ್ರು ಏನ್ ಮಾತಾಡ್ಕೊಂಡಿದ್ರಿ? ಅವರಲ್ಲಿರುವಂಥದ್ದು ನನಗೆ ಸೆಟ್ ಆಗ್ತಿಲ್ಲ, ನನ್ನಲ್ಲಿರುವಂಥದ್ದು ಅವ್ರಿಗೆ ಸೆಟ್ ಆಗ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದ್ರೆ ಚಂದನ್ ಶೆಟ್ಟಿ ನಿವೇದಿತಾ ಲೈಕಿಂಗ್ ಸಮಥಿಂಗ್, ಯು ಹ್ಯಾವ್ ಓನ್ಲಿ ಒನ್ ಲೈಫ್, ಗೋ ಅಚೀವ್. ಡಿವೋರ್ಸ್ ಆದ್ಮೇಲೂ ಒಂದು ದಿವಸ ವಿ ವರ್ ಟುಗೆದರ್. ಐ ಸಪೋರ್ಟೆಡ್ ಅವರ್ ಲೈಕ್ ಫ್ರಮ್ ದ ಡೇ ಒನ್. ಅವಳಿಗೇನಿಷ್ಟ ಅದಕ್ಕೆ ನಾನು ಇದು ಮಾಡಿದ್ದೆ. And see, I don't want to talk. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಇಂಡಸ್ಟ್ರಿಯಲ್ಲಿ ಅಥವಾ ಕರ್ನಾಟಕದಲ್ಲಿ ರ್ಯಾಪ್ ಹಾಡುಗಳ ಹುಚ್ಚು ಹಿಡಿಸಿದ್ದು ಏಕೈಕ ವ್ಯಕ್ತಿ ಅಂದರೆ ಅದು ಚಂದನ್ ಶೆಟ್ಟಿ. ಭಾರತದಾದ್ಯಂತ ಹಲವಾರು ರ್ಯಾಪರ್ಗಳಿದ್ರೂ ಕೂಡ ಕರ್ನಾಟಕದ ಜನರಿಗೆ ರ್ಯಾಪ್ ಸಂಗೀತ ಹೇಗಿರುತ್ತೆ ಅನ್ನೋದರ ರುಚಿ ಹತ್ತಿಸಿದ್ದ ಚಂದನ್ ಶೆಟ್ಟಿ ಈಗಾಗಲೇ ಹಲವಾರು ಹಾಡುಗಳ ಮೂಲಕ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಆ್ಯಂಡ್ ನನಗೆ ಬಹಳ ಅವರು ಇಂಟ್ರೆಸ್ಟಿಂಗ್ ಅಂತ ಅನಿಸೋದು ಅಂತಹ ಸಿಚುವೇಶನ್ನಲ್ಲಿ ಅವರು ತೆಗೆದುಕೊಳ್ಳೋ ಸ್ಟ್ಯಾಂಡ್ಗಳ ಮೂಲಕ. ನನಗೆ ಕುತೂಹಲ ಇದೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ. ಇವತ್ತು ಸ್ವತಃ ಬೆಂಗಳೂರು ಬಜ್ನಲ್ಲಿ ಚಂದನ್ ಶೆಟ್ಟಿ, ದ ರ್ಯಾಪರ್, ಒನ್ ಆ್ಯಂಡ್ ಓನ್ಲಿ ಚಂದನ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಚಂದನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಭಾವನಾ, ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿತ್ತು ನೀವು ಹೇಳಿದ ಇಂಟ್ರೊಡಕ್ಷನ್. ನೀವು ಅಷ್ಟು ಚಂದ ಮಾಡಿದ್ದೀರಾ, ಅದಕ್ಕೇನೆ. ಹೇಗಿದ್ದೀರಾ? ಥ್ಯಾಂಕ್ ಯು. ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಲಿಟ್ರಲಿ 1-2 ವರ್ಷ ಆಯಿತು ನಾವು ಮೀಟ್ ಮಾಡಿ. ಎಸ್, ಲೈವಲ್ಲಿ ಇತ್ತೀಚೆಗಷ್ಟೇ ಭೇಟಿ ಆದ್ವಿ, ಬಟ್ ಹಿಂಗೆ ಎದುರಿಗೆ ಸಿಕ್ಕಿ 2 ವರ್ಷ ಆಗಿದೆ. ಡೆಫಿನೆಟ್ಲಿ. ಹೇಗಿದೆ ಲೈಫ್ ನಿಮ್ಮದು? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸೊ ಚಂದನ್ ಶೆಟ್ಟಿ ಎಲ್ಲ ವಿಷಯಗಳನ್ನು ಡಿಫ್ರೆಂಟಾಗಿ ತಗೊಳ್ತಾರೆ. ಅಂದರೆ ಕೆಲವೊಂದು ವಿಷಯಗಳನ್ನು ಹ್ಯಾಂಡಲ್ ಮಾಡೋವಾಗಲೂ ಬಹಳಷ್ಟು ಜನರನ್ನು ನೋಡಿದ್ದೀನಿ ಎಡವಟ್ಟುಗಳನ್ನು ಮಾಡಿಬಿಡ್ತಾರೆ. ಬಟ್ ಚಂದನ್ ಶೆಟ್ಟಿ ನೆವರ್ ಡಿಡ್ ಇಟ್. ನನಗೆ ಅದ್ರ ಬಗ್ಗೆ ಕುತೂಹಲ ಇದೆ. ಆ ಪ್ರಶ್ನೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಐ ವಾಂಟ್ ಟು ನೋ ಯೋರ್ ಚೈಲ್ಡ್ಹುಡ್, ಯೋರ್ ಲೈಫ್, ನಿಮ್ಮ ಕಾಲೇಜ್ ಡೇಸ್ ಹೆಂಗಿದ್ವು, ಒಂದಷ್ಟು ಪರಿಚಯ ಮಾಡ್ಸೋಣ. ರ್ಯಾಪರ್ ಆಗಿ ನಿಮ್ಮನ್ನು ನೋಡಿದ್ದಾರೆ, ನಿಮ್ಮ ಹಾಡುಗಳನ್ನು ಕೇಳಿದ್ದಾರೆ, ಎಂಜಾಯ್ ಮಾಡ್ತಾರೆ. ನನಗೆ ಖುಷಿಯಾಗೋದೇನು ಗೊತ್ತಾ, ಗೋವಾಗೆ ಹೋಗಲಿ, ಮುಂಬೈಗೆ ಹೋಗಲಿ, ಎಲ್ಲೇ ಹೋಗಲಿ, ಚಂದನ್ ಶೆಟ್ಟಿ ಸಾಂಗ್ ಬೇಕು ಅಂತ ಕೇಳಿಸ್ಕೊಂಡು ಜನ ಡಾನ್ಸ್ ಮಾಡ್ತಾರೆ. ಆ್ಯಂಡ್ ಅದನ್ನು ಕೇಳಿದಾಗ ಎಷ್ಟು ಥ್ರಿಲ್ ಅನಿಸುತ್ತೆ ಅಂತ ಹೇಳಿದ್ರೆ. ಆ್ಯಂಡ್ ಲ್ಯಾಂಗ್ವೇಜ್ ಬರದೇ ಇರೋರಿಗೂ ನಿಮ್ಮ ಹಾಡಿಗೆ ಆ ಬ್ಯಾರಿಯರ್ ಇಲ್ಲ. ಕರೆಕ್ಟ್. ನಿಮ್ಮ ಮ್ಯೂಸಿಕ್ಗೆ ಆ ಬ್ಯಾರಿಯರ್ ಇಲ್ಲ. ನಿಮ್ಮ ಹಾಡು ಬರ್ತಿದ್ದ ಹಾಗೆ ಕುಣಿತಿರ್ತಾರೆ. ಉತ್ತರ ಭಾರತದವರೇ, ನಾರ್ತ್ ಇಂಡಿಯನ್ಸೇ, ಬಟ್ ನಿಮ್ಮ ಹಾಡಿಗೆ ಕುಣಿತಾ ಇರ್ತಾರೆ. ನಿಮ್ವರೆಗೂ ಈ ವಿಷಯ ಡೆಫಿನೆಟ್ಲಿ ಬಂದಿರುತ್ತೆ, ತುಂಬಾ ಸಲ ಬಂದಿರುತ್ತೆ. ಸ್ಪೆಷಲಿ ನ್ಯೂ ಇಯರ್ಸ್ ಅಲ್ಲಿ ಬರ್ತಾನೆ ಇರುತ್ತೆ. ಅದು ನನಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ದೇ ವಿಲ್ ಟ್ಯಾಗ್ ಮೀ. ಅಲ್ಲಿ ಆಂಬಿಯನ್ಸ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿರೋದು ಅದನ್ನೆಲ್ಲ ವಿಡಿಯೋ ಮಾಡಿಬಿಟ್ಟು ನನಗೆ ಸ್ಟೋರಿಲಿ ಮೆನ್ಷನ್ ಮಾಡಿ ನನಗೆ ಹಾಕಿರ್ತಾರೆ. ಹೆಂಗೆ ಅನಿಸುತ್ತೆ ಚಂದನ್ ಶೆಟ್ಟಿ ಅವರಿಗೆ? ತುಂಬ ಅಂದರೆ ದೇವ್ರು ನನ್ನ ಚೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಈ ಕೆಲಸನೆಲ್ಲ ಮಾಡೋಕ್ಕೆ. ಸುಮ್ಮನೆ ಕರ್ನಾಟಕ ಮ್ಯಾಪಿಂಗ್ ಇಟ್ಕೊಂಡ್ಬಿಟ್ಟು ಒಬ್ಬ ರ್ಯಾಪರ್ ಬೇಕು ಅಂತ ಹುಡುಕ್ತಂಗೆ ಮ್ಯಾಪ್ ಮೇಲೆ ಕೈ ಇಟ್ಟಿದ್ದಾರೆ, ನನ್ನ ಮೇಲೆ ಕೈ ಇಟ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಸೊ ಫೀಲ್ಸ್ ವೆರಿ ಹ್ಯಾಪಿ. ಆ್ಯಂಡ್ ಈ ಪರ್ಪಸ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ. ಅಂದರೆ ಒಂದು ಎಂಟಿ ಇತ್ತು ಸ್ಪೇಸ್. ಅಂದರೆ ಇತ್ತು ಈ ಜಾಗದಲ್ಲಿ ಯಾರೂ ಎಕ್ಸ್ಪ್ಲೋರ್ ಮಾಡಿ ಅಷ್ಟೊಂದಂಗೆ ಮಾಡಿರಲಿಲ್ಲ. ಆ್ಯಂಡ್ ನಾನು ಅದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡೆ. ಇಲ್ಲ, ಈ ಒಂದು ಝೋನಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ನಾನು ಮಾಡ್ಬೋದಲ್ವಾ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಲೈಕ್ ಚೈಲ್ಡಿಶ್ ಆಗೇ ಇತ್ತು. ಐ ವಾಸ್ ಇನ್ ಕಾಲೇಜ್. ಸೊ ಆವಾಗ ಆಗಿನ ಎಕ್ಸ್ಪೀರಿಯನ್ಸ್ ನನಗೆ ಜೀವನದಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನ ಮಾತ್ರ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿತ್ತು.
ಸೊ ಆ್ಯಸ್ ಟೈಮ್ ಗೋಸ್ ಆನ್ ಜೀವನದಲ್ಲಿ ಒಂದೊಂದೇ ಎಕ್ಸ್ಪೀರಿಯನ್ಸ್ಗಳಾದಂಗೆ ಒಂದೊಂದೇ ಸಿಚುವೇಶನ್ಗಳು ಬರ್ತಾ ಇರುತ್ತೆ, ಕಾಂಟ್ರವರ್ಸೀಸು ಅದು ಇದು ಎಲ್ಲ ಬಂದಂಗೆ ಐ ಜಸ್ಟ್ ಬಿಕೇಮ್ ಲೈಕ್ ಒಂದು ಕಲ್ಲನ್ನು ಕೆತ್ತುತ್ತಾ ಅದ್ರ ವೇಸ್ಟೇಜ್ನೆಲ್ಲ ತೆಗೆದು ಫೈನಲಿ ಒಂದು ಶಿಲೆ ಉಳ್ಕೊಳ್ಳುತ್ತಲ್ಲ, ಸೊ ಆ ಥರ. ಬಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಇವಾಗ ಫುಲ್ ಕಂಪ್ಲೀಟ್ ಶಿಲೆ ಆಗಿದ್ದೀನಿ ಅಂತ, ಆಗ್ತಾ ಇದ್ದೀನಿ ಇನ್ನು. ಲವ್ಲಿ. ರ್ಯಾಪ್ ಮ್ಯೂಸಿಕ್ಗೆ ಯಾಕೆ ಚೂಸ್ ಮಾಡಿದ್ರಿ? ಬಹಳಷ್ಟು ಮ್ಯೂಸಿಕ್ಸ್ ಇದು ವೆಸ್ಟರ್ನ್ ಫಾರ್ಮ್ಯಾಟ್ಸಲ್ಲಿ ತುಂಬ ಇದ್ವು, ಯಾಕೆ ರ್ಯಾಪ್ ಸೆಳೀತು ನಿಮ್ಮನ್ನು? ಯಾಕಂದರೆ ನನಗೆ ಅದು ನಾನು ಕನೆಕ್ಟ್ ಆದೆ ಆ ಜಾನರ್ ಆಫ್ ಮ್ಯೂಸಿಕ್ಕಿಗೆ. ಬಾಲಿವುಡಲ್ಲಿ ತುಂಬ ಫೇಮಸ್ ಆಗಿತ್ತು, ಇಂಗ್ಲೀಷಲ್ಲಂತೂ ಕೇಳಲೇಬೇಡಿ, ಅಷ್ಟು ಫೇಮಸ್ ಆ ಜಾನರ್ ರ್ಯಾಪ್ ಅಂತ ಹೇಳಿದ್ರೆ, ರ್ಯಾಪು ಪಾಪ್ ಎಲ್ಲ. ಸೊ ಕನ್ನಡದಲ್ಲೂ ಇರಬೇಕಲ್ವಾ, ಯಾಕಂದರೆ ನಾನು ಕಾಲೇಜ್ ಫೆಸ್ಟ್ ಎಲ್ಲ ಆಗಬೇಕಾದ್ರೆ ಮಕ್ಕಳೆಲ್ಲ ತಮಿಳ್ ಹಾಡಿಗೆ, ಹಿಂದಿ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ರು. ಸೊ ಅಲ್ಲಿಂದ ನನಗೆ ಆ ಟ್ರಿಗರ್ ಪಾಯಿಂಟ್ ನನಗೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಯಾಕೆ ನಮ್ಮ ಕನ್ನಡ ಹಾಡಿಗೆ ಯಾಕೆ ಡ್ಯಾನ್ಸ್ ಮಾಡ್ತಾಯಿಲ್ಲ ಅನ್ನೋದು ಒಂದು ಸ್ಟಾರ್ಟ್ ಆಯಿತು. ಸೊ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮಲ್ಲೂ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಬರಬೇಕು ಫಸ್ಟು, ನನಗೆ ಅದೇ ಥಾಟ್. ಯಾಕಂದರೆ ನಾನೊಂದು ಸ್ವಲ್ಪ ರಿಸರ್ಚ್ ಮಾಡಿದೆ, ಲೈಕ್ ಹಾಲಿವುಡಲ್ಲೆಲ್ಲ ನಾವು ನೋಡಿದ್ರೆ ಅಲ್ಲಿ ಸಿನಿಮಾಗಳಲ್ಲಿ ಹಾಡಿರೋದಿಲ್ಲ. ಲೈಕ್ ನಮ್ಮ ಬಾಲಿವುಡಲ್ಲಿ ಸಿನಿಮಾ ಇರುತ್ತೆ, ಮಧ್ಯದಲ್ಲಿ ಹಾಡುಗಳು ಬರುತ್ತೆ, ಸೊ ಆ ಥರ. ಸೊ ಹಾಲಿವುಡಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅಲ್ಲಿ ಸಿನಿಮಾ ಮಾತ್ರ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೆ, ಸಿನಿಮಾ ಮಾತ್ರ ಇರುತ್ತೆ. ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಅಲ್ಲಿ ರೂಲ್ ಮಾಡ್ತಾರೆ. ಹಾಲಿವುಡಲ್ಲಿ ದೇ ಆರ್ ದ ಹೈಲಿ ಪೇಯ್ಡ್ ಆರ್ಟಿಸ್ಟ್, ತುಂಬ ದೊಡ್ಡ ಫ್ಯಾನ್ ಬೇಸ್ ಕೂಡ ಅವ್ರಿಗೆ ಸಿಂಗರ್ಸ್ಗಳಿಗಾಗಿರ್ಬೋದು, ಮ್ಯೂಸಿಷಿಯನ್ಸ್ಗಳಿಗಾಗಿರ್ಬೋದು, ತುಂಬ ದೊಡ್ಡ ಫ್ಯಾಮಿಲಿ. ಇಲ್ಲಿ ಹೆಂಗೆ ಇಂಡಿಯಾದಲ್ಲಿ ಫಿಲಮ್ ಸ್ಟಾರ್ಸಿಗೆ ಅಂದರೆ ಫಿಲಮ್ ಆ್ಯಕ್ಟರ್ಸಿಗೆ ಏನು ಒಂದು ವ್ಯಾಲ್ಯೂ ಮತ್ತು ಫ್ಯಾನ್ ಫಾಲೋಯಿಂಗ್ ಏನು ಸಿಗುತ್ತೆ, ಅದಕ್ಕೂ ಡಬಲ್ ಅಲ್ಲಿ ಒಬ್ಬ ಸಿಂಗರ್ಗೆ ಸಿಗುತ್ತೆ. ಸೊ ಲೈಕ್ ನಾವು ನಮಗೂ ಅದು ಆ ಕಲ್ಚರ್ ನಾವು ಹುಟ್ಟಾಕ್ಬೋದಾ ಅನ್ನೋ ಫಸ್ಟ್ ಕ್ವಶನ್ ಬಂತು. ಸೊ ಲೆಟ್ ಮೀ ಸ್ಟಾರ್ಟ್ ಅಂತ ಅನಿಸ್ತು, ನೋಡೋಣ ನಾನು ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅಂದ್ಕೊಂಡಂಗೆ ಅದೇನೋ ಗೊತ್ತಿಲ್ಲ, ಅದು ನನಗೆ ಹೆಂಗೆ ಅದು ಸಿಕ್ತು ಅನ್ನೋದು ನನಗೆ ಗೊತ್ತಿಲ್ಲ, ಅದೆಲ್ಲ ದೇವ್ರ ಆಶೀರ್ವಾದ ಅಂದ್ಕೊಳ್ತೀನಿ ಅಷ್ಟೆ. ಚಂದನ್ ಶೆಟ್ಟಿ ಮೊದಲ ಹಾಡು ಯಾವುದು? ಯಾವ ಏಜಲ್ಲಿ ಶುರು ಆಯಿತು? ನಾನು ಫಸ್ಟ್ ಇಯರ್ ಡಿಗ್ರಿ ಮಾಡಬೇಕಾದ್ರೆ ಶುರುವಾಗಿದ್ದು 2007ನೇ ಇಸ್ವಿಲಿ, 2007. ಸೊ ಅವಾಗ ಐ ವಾಸ್ ನಾಟ್ ಎಕ್ಸ್ಪೋಸ್ ಟು ದಿಸ್ ಮ್ಯೂಸಿಕ್. ನನಗೆ ಸಂಗೀತ ಚಿಕ್ಕ ವಯಸ್ಸಿಂದ ಕಲ್ತಿಲ್ಲ. ಸಕಲೇಶ್ಪುರದಲ್ಲಿ ನಾನು ಹುಟ್ಟಿ ಬೆಳೆದಿದ್ದಾರಲ್ಲಿ ಅಲ್ಲೇ. ಸೊ ನಮ್ಗೆ ಐಡಿಯಾನೂ ಇಲ್ಲ, ಅಂದರೆ ನಮ್ಮ ತಂದೆ ತಾಯಿಯವ್ರಿಗೆ ಅಷ್ಟೊಂದು ದೇ ವರ್ ನಾಟ್ ಸೋ ಮಚ್ ನಾಲೆಡ್ಜಬಲ್. ಅಂದರೆ ಮ್ಯೂಸಿಕ್ ಕ್ಲಾಸಿಗೆ ಸೇರಿಸ್ಬೇಕು, ಇನ್ನೊಂದೇನೋ ಎಕ್ಸ್ಟ್ರಾ ಕರಿಕ್ಯುಲರ್ಗೆ ಇರಬೇಕು ಅನ್ನೋ. ನಮ್ಮ ತಂದೆದು ಅಂಗಡಿ ಇತ್ತು. ಸೊ ನಂಗೆ ಚಿಕ್ಕ ವಯಸ್ಸಿಂದ ಏನಂತಂದರೆ ನಮ್ಮ ಅಪ್ಪಂಗೆ ಹೋಗಿ ಅಂಗಡಿಲಿ ಸಹಾಯ ಮಾಡೋದಷ್ಟೇ. ಅವ್ರಿಗೆ ಸ್ಕೂಲ್ ಬಿಟ್ಟ ತಕ್ಷಣ 4:15 ಸ್ಕೂಲ್ ಬಿಡುತ್ತೆ, 5 ಗಂಟೆಗೆ ಅಂಗಡಿಗೆ ಹೋಗಿ ನಮ್ಮ ಅಪ್ಪಂಗೆ ಆ ಟೈಮಲ್ಲಿ ಒಂದು ಸ್ವಲ್ಪ ಏನಾದರೂ ತಿಂಡಿ ತಿನ್ನಬೇಕಂತ ಅವ್ರಿಗೆ ಹೊಟ್ಟೆ ಹಸಿತಾ ಇರುತ್ತೆ. ನಾನು ಅಂಗಡಿಗೆ ಹೋಗಿ ಕೂತ್ಕೊಳ್ತೀನಿ, ಅವರು ತಿಂಡಿ ತಿನ್ಕೊಂಡು ಬರ್ತಾರೆ. ಸೊ ಇದು ನಂದು ರುಟೀನ್ ಅಷ್ಟೇ. ಸೊ ನಮ್ಗೆ ಅದು ಬೇರೆ ಇನ್ನೇನು ಸಂಗೀತ ಅದೆಲ್ಲ ಏನು ಐಡಿಯಾ ಇಲ್ಲ, ಕ್ಲಾಸಸ್ಗೆ ಹೋಗೋದು ಆ ಥರ ಇಲ್ಲ. ಆ ಥರ ಅಷ್ಟೊಂದೆಲ್ಲ ನಾವು ನಾಲೆಡ್ಜ್ ಇರಲಿಲ್ಲ. ಸೊ ಯಾವಾಗ ನಾನು ಡಿಗ್ರಿಗೆ ಬಂದೆ, ಸೊ ಅಲ್ಲಿ ನನಗೆ ಸ್ವಲ್ಪ ಮೈಸೂರಲ್ಲಿ ನಾನು ವಿದ್ಯಾವಿಕಾಸ್ ಕಾಲೇಜಲ್ಲಿ ನಾನು ಓದಿದ್ದು. ಸೊ ಅಲ್ಲಿ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಐ ಗಾಟ್ ಎಕ್ಸ್ಪೋಸ್ ಟು ದ ಬಿಗ್ಗರ್ ಸ್ಪೇಸ್ ಲೈಕ್ ಮೈಸೂರು. ಅಲ್ಲಿ ನನಗೆ ಡ್ರಮ್ಸ್ ಕ್ಲಾಸಿಗೆ ಸೇರ್ಕೊಳ್ಳೋಕ್ಕೆ ಅವಕಾಶ ಸಿಕ್ತು. ಡ್ರಮ್ಸ್ ಕಲ್ತ್ಕೊಂಡೆ, ಹಂಗೆ ಕೀಬೋರ್ಡ್ ಕಲ್ತ್ಕೊಂಡೆ, ಹಂಗೆ ಗಿಟಾರ್ ಕಲ್ತ್ಕೊಂಡೆ. ಸೊ ನಾನು ಮ್ಯೂಸಿಕ್ ಅಂತ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಒಂದು 18 ವರ್ಷ ಆದಮೇಲೆ. 18 ಆದಮೇಲೆ? ಎಸ್. 18ರ ಹರೆಯದಲ್ಲಿ ಮ್ಯೂಸಿಕ್ಗೆ ಅವಾಗ ಎಂಟ್ರಿ ಕೊಟ್ಟಿದ್ದೆ. ಎಸ್. ಓಕೆ. ಅದಕ್ಕೆ ಮುಂಚೆ ಯಾವ ಪ್ರಯತ್ನನೂ ಇರಲಿಲ್ಲ, ಅಂದರೆ ಕ್ಲಾಸಸ್ಸಿಗೆ ಹೋಗಬೇಕು, ಕಲ್ತ್ಕೋಬೇಕು, ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅವಾಗ? ಅಂದರೆ ಕಲ್ತ್ರೆ ಹಿಂಗಿದ್ದೊಂದು ಕಲಿಬೇಕು. ನಂಗೆ ಡ್ರಮ್ಸ್ ಮೇಲೆ ತುಂಬ, ಅದಕ್ಕೆ ಫಸ್ಟ್ ಡ್ರಮ್ಸಿಗೆ ಸೇರಿಕೊಂಡೆ ಹೋದ ತಕ್ಷಣ. ಆಮೇಲೆ ನಾನು ನಾಟ್ ಲೈಕ್ ಈ ಕ್ಲಾಸಿಕಲ್ ಸಿಂಗಿಂಗು ಅಷ್ಟೆಲ್ಲ ನನಗೆ ಬರೋದಿಲ್ಲ. ನನಗೆ ಅಂದರೆ ಹೊರಳಲ್ಲ, ನನಗೆ ಕನೆಕ್ಟ್ ಆಗಲ್ಲ. ಅಲ್ಲ, ಮ್ಯೂಸಿಕ್ ಇಸ್ ಸೋ ಬ್ಲೆಸ್ಸಿಂಗ್. ಅಂದರೆ ಒಬ್ಬರು ಯಾರೋ ಸಿಂಗರ್ ಇದ್ದಾರೆ, SPB ಸರ್ ಅಂತ. ಸೊ ಈಸ್ ಸೋ ಬ್ಲೆಸ್ಡ್, ಅದೊಂದು ವರ ಅದು. ಎಲ್ಲರೂ SPB ಆಗೋಕ್ಕಾಗಲ್ಲ, ಇಲ್ಲ ಎಲ್ಲರೂ ಶ್ರೇಯಾ ಘೋಷಾಲ್ ಆಗೋಕ್ಕಾಗಲ್ಲ. ಬಿಕಾಸ್ ಅದು ಅವ್ರಿಗೆ ಸಿಕ್ಕಿರುವಂಥ ಒಂದು ದೇವರು ಕೊಟ್ಟಿರುವಂಥ ಒಂದು ವರನೇ ಅದು. ಆ್ಯಕ್ಚುಲಿ ಅದು ಎಲ್ಲರಿಗೂ ಸಿಗಲ್ಲ ಅದು. ಸೊ ಅದು ನೀವೆಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ಒಳಗಡೆ ಆ ಸಂಗೀತ ಇಲ್ಲ ಅಂತ ಹೇಳಿದ್ರೆ, ನೀವು 10 ವರ್ಷ 20 ವರ್ಷ 30 ವರ್ಷ ಪ್ರಾಕ್ಟೀಸ್ ಮಾಡಿದ್ರು ನಿಮ್ಗೆ ಹಾಡೋಕ್ಕಾಗಲ್ಲ. ಇಟ್ ಶುಡ್ ಬಿ ದೇರ್ ವಿತಿನ್ ಯು.
ಅದು ಬ್ಲಡ್ಡಲ್ಲೇ ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದಿರಬೇಕು. ಸೊ ಆ ದೊಡ್ಡ ಮಟ್ಟದ ಸಿಂಗರ್ ಆಗುವಂಥ ಯೋಗ್ಯತೆ ನನ್ನಲ್ಲಿ ಇರಲಿಲ್ಲ. ಐ ವಾಸ್ ಅ ರೈಟರ್, ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ರೈಟಿಂಗ್. ನನ್ನ ಲಿರಿಕ್ಸ್ ಮೇಲೆ ನನಗೆ ತುಂಬ ಕಾನ್ಫಿಡೆನ್ಸು. ನಾನು ಬರ್ದಂಗೆ ಇನ್ಯಾರು ಬರೆಯಲ್ಲ ಅನ್ನೋ ಥರ ನನಗೆ ಕಾನ್ಫಿಡೆನ್ಸ್. ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇದ್ದಿದ್ದ ಸಿಚುವೇಶನ್ಸ್ ಏನು? ಅಂದ್ರೆ ಬರೆಯೋದಕ್ಕೆ ಹುಡುಗರ ಜೊತೆ ಆಡ್ತಾ ಇದ್ದಿದ್ದ, ಹುಡುಗಿರನ್ನ ನೋಡ್ತಾ ಇದ್ದಿದ್ದ? ಎವ್ರಿಥಿಂಗ್, ಓನ್ಲಿ ಲೈಕ್ ಫ್ರೆಂಡ್ ಸರ್ಕಲ್ಲು. ಸೊ ನಾನು ಬಿಗಿನಿಂಗ್ ಡೇಸಲ್ಲಿ ಐ ಸ್ಟಾರ್ಟೆಡ್ ರೈಟಿಂಗ್ ದಿಸ್ 3 Peg, ಟಕೀಲಾ, ದಿಸ್ ಪಾರ್ಟಿ ಸಾಂಗ್ಸ್. ಸೊ ಯಾಕಂತ ಹೇಳಿದ್ರೆ ಐ ವಾಸ್ ಸರೌಂಡೆಡ್ ವಿತ್ ಸಚ್ ಕೈಂಡ್ ಆಫ್ ಫ್ರೆಂಡ್ಸ್. ಮಾತಿದ್ರೆ ಪಾರ್ಟಿ ಕಾಲೇಜಲ್ಲಿ ಅಂತಂದರೆ ಸುಮ್ಮನೆ ಪಾರ್ಟಿ. ಸೊ ಅವ್ರನ್ನೇ ನೋಡಿ ಸೊ ನಾನೇನು ಮಾಡ್ತಿದ್ದೆ, ತುಂಬ ಡಿಫಿಕಲ್ಟ್ ಮಾಡ್ತಾ ಇರಲಿಲ್ಲ ಲಿರಿಕ್ಸ್ನ. ಇವಾಗ ನಾವಿಬ್ಬರು ಹೆಂಗೆ ಮಾತಾಡ್ತಾ ಇದ್ದೀವಿ, ಆ ಮಾತಲ್ಲೇ ಇರುವಂಥ ಒಂದೊಂದು ಒಳ್ಳೊಳ್ಳೆ ಪದಗಳು. ನಾನೇನೋ ಒಂದು ವರ್ಡ್ ಹೇಳ್ತೀನಿ, ಅದು ನೀವು ನಗ್ತೀರಾ, ಇಲ್ಲಾಂದರೆ ಅದಕ್ಕೇನೋ ಎಕ್ಸೈಟ್ ಆಗ್ತೀರಾ, ಆ ಪದಗಳನ್ನ ಮಾತ್ರ ನಾನು ಇಟ್ಕೊಳ್ತೀನಿ ಅಷ್ಟೇ. ಸೊ ಲಿರಿಕಲ್ಲಿ ಐ ಕೀಪ್ ಇಟ್ ವೆರಿ ಸಿಂಪಲ್, ಸಿಚುವೇಶನಲ್. ವೆರಿ ಮಚ್. ಕಾಲೇಜು, ಸ್ಕೂಲ್ ಲೈಫ್ ಹೇಗಿತ್ತು ನಿಮ್ಮದು? ಅಂದರೆ ತುಂಬ ತರಲೇ ಇದ್ರಾ ನೀವು, ಅಥವಾ ಹೇಗೆ? ಸೈಲೆಂಟಾ, ಇಂಟ್ರೋವರ್ಟಾ, ಎಕ್ಸ್ಟ್ರೋವರ್ಟಾ? ನಾನು ಆ್ಯಕ್ಚುಲಿ ನಾನು ತರಲೆ ಅಂತೇನಿಲ್ಲ, ನಾನಾಯಿತು ನನ್ನ ಕೆಲಸ ಆಯಿತು, ಆ ಥರ ಇದ್ದೆ ನಾನು. ಕಾಲೇಜ್ ಡೇಸಲ್ಲಿ ನನಗೆ ಹಾಡೋಕ್ಕೆ ನನಗೆ ಸ್ಫೂರ್ತಿ ಕೊಟ್ಟಿದ್ದೆ ನನ್ನ ಜೊತೆ ಇದ್ದಂಥ ಹಾಸ್ಟೆಲ್ ಮೇಟ್ಸು. ನಾನು ಹಾಸ್ಟೆಲಲ್ಲಿ ಓದ್ತಿದ್ದೆ. ಹಾಸ್ಟೆಲ್ ಓದಬೇಕಾದ್ರೆ ಸುಮ್ಮನೆ ಗುನುಗ್ತಾ ಇದ್ದೆ. ಬೇಜಾರಾದಾಗೆಲ್ಲ ಯಾವುದೋ ಆಗಿನ ಕಾಲಘಟ್ಟದಲ್ಲಿ ಯಾವುದೇ ಸಾಂಗ್ ಬಂದಿತ್ತು, ಅದು ಸುಮ್ಮನೆ ನನ್ನ ಪಾಡಿಗೆ ನಾನು ಸುಮ್ಮನೆ ಇವಾಗ ನೀವು ಅಷ್ಟೇ ಸುಮ್ಮನೆ ಇಲ್ಲಿ ಆಫೀಸಲ್ಲಿ ಕೂತಾಗ ಗುನುಗ್ತಿರಲ್ಲ, ಹಂಗೆ ಗುನುಗ್ತಾ ಇದ್ದೆ ಅಷ್ಟೇ. ಅದನ್ನ ಯಾರೋ ಒಬ್ಬ ಹುಡುಗ ಕೇಳ್ಬಿಟ್ಟು, ಆವಾಗ ಒಂದು ಹಾಡು ಹೇಳ್ತಾ ಕೂತಿದ್ದೆಲ್ಲ ಒಬ್ಬನೇ, ಇನ್ನೊಂದು ಸಲ ಹೇಳೋ ಅನ್ನೋರು. ಯಾಕಂದ್ರೆ ಅವಾಗ ಫೋನ್ಸ್ ಎಲ್ಲ ನಮಗೆ ಅಲೋ ಇರಲಿಲ್ಲ, ಮತ್ತು ಆಗಿನ ಟೈಮಲ್ಲೆಲ್ಲ ಇನ್ನೂ ಇಷ್ಟೆಲ್ಲ ಇರಲಿಲ್ಲ. 2007ನೇ ಇಸ್ವಿಲಿ ಇಂಟರ್ನೆಟ್ ಅನ್ನೋದೆಲ್ಲ ಇರಲಿಲ್ಲ, ಇನ್ನೂ ಏನೂ ಇರಲಿಲ್ಲ ಅವಾಗ. ಆ್ಯಕ್ಚುಲಿ ಜಾವಾ ಅಂತ ಇತ್ತು ಫೋನು. ಸೊ ಆ ಟೈಮಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಹಿಂಗೇನೆ, ಇವಾಗ ನೀವು ಏನೋ ಹೇಳಿದ್ರೆ ನಾನು ಕೇಳಿಸ್ಕೊತೀನಿ, ನಾನೇನೋ ಜೋಕ್ ಮಾಡಿದ್ರೆ ಇನ್ನೊಬ್ಬ ನಗ್ತಾನೆ, ನಮ್ಮ ಹಾಸ್ಟೆಲಲ್ಲಿ ಆ ಥರ ಇತ್ತು. ಸೊ ನನ್ನ ಹಾಡು ಕೇಳಬೇಕು ಅಂತಂದರೆ ನನ್ನ ಕರ್ಸೋರು ಸೀನಿಯರ್ಸ್, ಹೋಗೋ ಚಂದನ್ ಕರ್ಕೊಂಬರೋ ಅಂತನೋರು. ಅವ್ರನ್ನ ಸೀನಿಯರ್ಸ್ ಕರೀತಿದ್ದಾರೆ ಹೋಗು ಅಂತನೋರು. ಸೊ ಅವಾಗ ಅವ್ರ ರೂಮ್ಗೆ ಹೋಗೋದು, ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಕೊಡೋದು. ರ್ಯಾಗ್ ಮಾಡ್ತಿದ್ರಾ? ಮಾಡೋರು ನನಗೆ ರ್ಯಾಗ್ ಮಾಡ್ತಿರಲಿಲ್ಲ, ಬಿಕಾಸ್ ಸ್ವಲ್ಪ ನಾನು ಹಾಡೆಲ್ಲ ಹೇಳ್ತಾ ಇದ್ದೆ, ಎಂಟರ್ಟೈನ್ ಮಾಡ್ತಿದ್ದೆ ಅಂತ ಒಂಥರ ನನಗೊಂಥರ ರೆಸ್ಪೆಕ್ಟ್ ಜಾಸ್ತಿ ಇರ್ತಾಯಿತ್ತು. ಸೊ ಆ ಥರ ಹಂಗೆ ಹುಡುಗರೇ ಸ್ಫೂರ್ತಿ ನನಗೆ, ಹಾಡು ಹೇಳು ಅಂತ ಕೇಳೋ. ಸೊ ಇವ್ರಿಗೆ ಕೇಳ್ತಾ ಇರ್ಬೇಕಾದ್ರೆ ನನಗೆ ಒಂದು ದಿವಸ ಅನ್ನಿಸ್ತು, ಯಾಕೆ ನನಗೆ ಇಷ್ಟೊಂದು ಹಾಡು ಹೇಳೋಕ್ಕೆ ಕೇಳ್ತಿದ್ದಾರೆ, ಅದೇ ಬೇರೆ ಇನ್ಯಾರೋ ಹುಡುಗ ನಾನು ಹಾಡ್ತೀನಿ ಅಂತಂದಾಗ ನೀನು ಹೋಗೋ ಸೈಡ್ಗೆ ಚಂದ ನೀನು ಹಾಡೋ ಅಂತನ್ನೋರು. ಸೊ ದೇ ವರ್ ಚೂಸಿಂಗ್ ಮೀ. ಸೊ ದೇರ್ ಐ ಫಿಗರ್ಡ್ ಔಟ್, ಐ ಥಿಂಕ್ ಐ ಹ್ಯಾವ್ ಸಮಥಿಂಗ್ ಇನ್ ಮೀ, ನಾನು ಹಾಡಿದ್ರೆ ಜನಕ್ಕೆ ಇಷ್ಟ ಆಗ್ತಿದೆ, ಐ ಥಿಂಕ್ ಐ ಶುಡ್ ಕಂಟಿನ್ಯೂ ದಿಸ್ ಅಂತ ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಆ್ಯನ್ಯುವಲ್ ಇದ್ರಲ್ಲಿ ಹೇಗಿದ್ರಿ ನೀವು? ಅಂದರೆ ಓದ್ನಲ್ಲಿ ಹೇಗಿದ್ರಿ? ಓಕೆ, ಅಕಾಡೆಮಿಕ್ಸಲ್ಲಿ ಓಕೆ. ಹಿಂದಿನ ದಿನ ಓದ್ತಾ ಇದ್ದೆ, ಹಿಂದಿನ ನೈಟ್ ಅಲ್ಲಿವರೆಗೂ ಬುಕ್ ಅಂತೂ ಮುಡ್ತಾ ಇರಲಿಲ್ಲ, ಹೆಂಗೋ ಪಾಸ್ ಆಗ್ತಾ ಇದ್ದೆ ಮಾತ್ರ. ಎಷ್ಟು 10th ಎಷ್ಟು ನಂಬರು? 10th 76 ಸಮಥಿಂಗ್. 76 ಇಸ್ ಅ ಗುಡ್ ನಂಬರ್, ಒಳ್ಳೆ ನಂಬರ್. ಓಕೆ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ಫಸ್ಟ್ ಕ್ಲಾಸಲ್ಲಿ. ಅಂದರೆ ನಿಮ್ಮ ಫೋಕಸ್ ಜಾಸ್ತಿ ಮ್ಯೂಸಿಕ್ ಬಗ್ಗೆ ಇರ್ತಾ ಇತ್ತಾ? ಓದೋದು ಅದನ್ನು ಇಂಪಾರ್ಟೆಂಟ್. ಓದೋದ್ರ ಬಗ್ಗೆ ಒಂದು ನಾನು ಇಂಟ್ರೆಸ್ಟ್ ಬಂದಿಲ್ಲ ನನಗೆ ಓದೋಕ್ಕೆ ಆಗ್ತಾ ಇಲ್ಲ. ಲಿಟ್ರಲಿ ನನ್ನ ಬುಕ್ ಹಿಂಗೆ ಇಟ್ಕೊಂಡು ಹಿಂಗೆ ಓದ್ತಾ ಇದ್ರೆ ನನಗೆ ಒಂಥರ ಜಂಬಲ್ ಆದಂಗೆ ಆಗ್ಬಿಡುತ್ತೆ ವರ್ಡ್ಸ್ ಎಲ್ಲ. ಅದೇನೋ ನನಗೆ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಸೊ ಐ ಆಮ್ ಅ ಗುಡ್ ಲಿಸ್ನರ್. ಸೊ ಐ ಲಿಸನ್. ಏನಾದರೂ ಇವಾಗ ಆ ಪಾಠಕ್ಕೆ ಸಂಬಂಧಪಟ್ಟಂಥ ಏನಾದರೂ ವೀಡಿಯೋ ಸಿಕ್ಬಿಟ್ರೆ ಅದನ್ನು ಚೆನ್ನಾಗಿ ನೋಡ್ತೀನಿ. ಹಿಸ್ಟ್ರಿ ಆಗಿರ್ಬೋದು, ಇನ್ನೊಂದು ಸೈನ್ಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ತುಂಬ ನೋಡಿ ಕಲ್ತ್ಕೊತೀನಿ. ಬಟ್ ನಂಗೆ ಓದೋಕ್ಕೆ ಆಗಲ್ಲ, ಕಷ್ಟ ನನಗೆ. ಓಕೆ. ಸೊ ಮನೆಯಲ್ಲಿ ನೀವು ಹಾಡೋದ್ರ ಬಗ್ಗೆ ಯಾವಾಗ ಗೊತ್ತಾಯ್ತು? ಅಂದರೆ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ ಆ್ಯಂಡ್ ನೀವು ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು? ಅದೇ ಯಾವಾಗ ಗೊತ್ತಾಯ್ತು ಅವರಿಗೆ? ಪೇರೆಂಟ್ಸಿಗೆ, ನಮ್ಮ ತಂದೆಗೆ ಏನಂತ ಹೇಳಿದ್ರೆ, ಇದನ್ನು ನಾನು ಸಿನಿಮಾ ರಿಲೀಸ್ ಟೈಮಲ್ಲೂ ತುಂಬ ಹೇಳಿದ್ದೆ. ನಾನು 7ನೇ ಕ್ಲಾಸು 8ನೇ ಕ್ಲಾಸಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮಪ್ಪ ಅವಾಗ ಅವರು ನನ್ನ ಜಾತಕ ಎಲ್ಲ ಓದ್ಬಿಟ್ಟು, ನನ್ನ ಜಾತಕದಲ್ಲಿ ಶುಕ್ರ ಉಚ್ಚ ಆಗಿದ್ದಾನೆ, ಇವರು ಸಿನಿಮಾ, ನೃತ್ಯ, ಕಲೆ ಈ ಫೀಲ್ಡಲ್ಲೇ ಹೋದರೆ ಇವ್ರಿಗೆ ಒಳ್ಳೇದಾಗುತ್ತೆ ಅಂತ ಬರೆದ್ಬಿಟ್ಟಿದ್ದಾರೆ. ನಮ್ಮಪ್ಪ ಅದನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರು. ಆಗ ಅನ್ನೋರು, ನೀನು ಸಿನಿಮಾದಲ್ಲಿ ಹೀರೋ ಆಗು ಅನ್ನೋರು. ಹಿಂಗಿದಪ್ಪ ಎಲ್ರಿಗೂ ಸಿಗಬೇಕು ಸಿನಿಮಾದಲ್ಲಿ ಹೀರೋ ಆಗೋ ಅಂತ. ನಾನು ನಗ್ತಾ ಇದ್ದೆ, ಯಾವ ಹೀರೋನಪ್ಪ, ನನ್ನ ಮುಖ ನೋಡಿದಿರ ಕನ್ನಡಿಲಿ ಅಂತ. ಇಲ್ಲ ನೀನು ಆಗ್ತೀಯ ನೋಡು ಅಂತ ಅಂದಿರೋ.
ಅದಾದಂಗೆ ಸಿನಿಮಾದಲ್ಲಿ ಹೀರೋನು ಆಗ್ಬಿಟ್ಟೆ ನಾನು. ಸೊ ಸಮಥಿಂಗ್ ಅದು ಏನೋ ರಿಯಲ್ ಇದೆ ಅಂತ ಅನಿಸುತ್ತೆ ನನಗೆ ಈ ಆಸ್ಟ್ರಾಲಜಿ ಎಲ್ಲ. ನಂಬ್ತೀರಾ ಆಸ್ಟ್ರಾಲಜಿ? ಖಂಡಿತ ನಂಬ್ತೀನಿ. ಅಂದರೆ ನನ್ನ ಲೈಫಲ್ಲಿ ಆಗಿದೆಯಲ್ಲ ಇನ್ಸಿಡೆಂಟು, ಸೊ ಹಂಗಾಗಿ ನಂಗೆ ತುಂಬ ಬಿಲೀಫ್ ಅದ್ರ ಬಗ್ಗೆ. ಸೊ ರ್ಯಾಪರ್ ಆಗಬೇಕು ಅಂದಾಗ ಅಪ್ಪಂದು ಎಕ್ಸ್ಪ್ರೆಷನ್ ಏನಿತ್ತು? ಆಗೋ ಅಂತ ಅವರು. ಯೂಶುವಲ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕಲೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೋತ್ಸಾಹಿಸೋರು ಈಗ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾ ಬಂದ್ಮೇಲಂತೂ ಜಾಸ್ತಿ ಆಗಿದ್ದಾರೆ. ಬಟ್ 2007 2005 ಎಲ್ಲ ಅಂತ ಓದಬೇಕು. ಇಲ್ಲ, ನಮ್ಮ ಪೇರೆಂಟ್ಸ್ ಆಲ್ಮೋಸ್ಟ್ ನಮ್ಮ ಫಸ್ಟ್ ಸರ್ಕಲ್ ಆಫ್ ನಮ್ಮ ರಿಲೇಟಿವ್ಸ್ನ ಆ ಟೈಮಲ್ಲಿ ಎಲ್ಲರೂ ಹೇಳೋರು, ಯಾಕೆ ಹಿಂಗೆ ಎನ್ಕರೇಜ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆನೂ ಬರ್ತಾಯಿತ್ತು. ಓದಲಿ ಫಸ್ಟ್, ಅವನು ಕೆಲಸಕ್ಕೆ ಸೇರಿಕೊಳ್ಳಿ, ಅದೆಲ್ಲ ವರ್ಕ್ ಆಗಲ್ಲ. ಬಿಕಾಸ್ ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ. ಬೇಸಿಕಲಿ ನಮ್ಮ ಇಡೀ ಫ್ಯಾಮಿಲಿಲಿ ಯಾರೂ ವಿ ಆರ್ ನಾಟ್ ಫ್ರಮ್ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಈ ಥರ ಯಾರೂ ಇಲ್ಲ. ನಮ್ಗೆ ಯಾವ ಬ್ಯಾಕ್ಗ್ರೌಂಡಲ್ಲಿ ಹೌ ಕ್ಯಾನ್ ಯು ಲೆಟ್ ಹಿಮ್ ಡೂ ಅಂತ ಅವರು. ಬಟ್ ನಮ್ಮಪ್ಪಂಗೆ ತುಂಬ ಧೈರ್ಯ, ಇಲ್ಲ ಅವ್ನು ಮಾಡ್ತಾನೆ ಅಂತ. ಯಾಕಂದರೆ ಸೊಸೈಟಿ ಫೇಲ್ಯೂರ್ ಸ್ಟೋರೀಸನ್ನು ಜಾಸ್ತಿ ನೋಡುತ್ತೆ. ಕರೆಕ್ಟ್. ಸಕ್ಸಸ್ ಸ್ಟೋರಿ ಎಲ್ಲ ಪ್ರೊಬಬಿಲಿಟಿ ಕಮ್ಮಿ ಅಲ್ಲ, ಪರ್ಸೆಂಟೇಜ್ ಕೋಟಿ ಜನದಲ್ಲಿ ಅದೇ ಇವನೊಬ್ಬ ಆಗ್ಬಿಡ್ತಾನೆ ಅನ್ನೋ ಥರ ಇರುತ್ತೆ. ಬಟ್ ನನಗೂ ಬೇಸಿಕಲಿ ನನಗೂ ಆ ಕ್ವಶನ್ ಇದು, ನಾನು ಆಗ್ತೀನ ಅಂತ. ಯಾವಾಗ ಬಂದಿತ್ತು ಈ ಕ್ವಶನ್? ಯಾವ ಏಜಲ್ಲಿ? ಸ್ಟಾರ್ಟ್ ಮಾಡಿದಾಗಿಂದನೂ ಇತ್ತು ನನಗೆ. ನನ್ನ ಕೈಲಿ ಸಾಧ್ಯನಾ ಬಟ್ ಎಲ್ಲೋ ಒಂದು ಮೈಂಡಲ್ಲಿ ಇಲ್ಲ, ನನ್ನ ಕೈಲಿ ಸಾಧ್ಯ ಅಂತ. ಅಂದರೆ ವಾಟ್ ಹ್ಯಾಪನ್ಸ್ ಅಂದರೆ, ಈ ಅವಮಾನಗಳಾಗುತ್ತಲ್ವಾ, ಇವಾಗ ನಾನೇನೋ ಮಾಡ್ತೀನಿ ಅಂತ ಹೋದಾಗ ಯಾರೋ ನಕ್ಬಿಡ್ತಾರಲ್ವಾ, ಸೊ ಅದು ನನ್ನ ಟ್ರಿಗರ್ ಮಾಡ್ತಾಯಿತ್ತು. ಅಂತ ಅವಮಾನಗಳಾಗಿದೆಯಾ? ನಗ್ತಾ ಇದ್ದಾನೆ ತುಂಬ. ಆಗ ಬಿಗಿನಿಂಗ್ ಡೇಸಲ್ಲೆಲ್ಲ ಇವನೇನು ಆಡ್ತಾನಂತೆ, ನೋಡೋ ಆಡ್ತಾನಂತ್ಕೊಂಡು ಇವನು ಅಂತ. ಬಿಕಾಸ್ ನಾನು ಚೈಲ್ಡ್ಹುಡ್ಡಿಂದ ಆ ಸ್ಟ್ರೀಮಲ್ಲೇ ಇಲ್ಲದೇ ಇದ್ದು ನಾನು. ಸಡನ್ನಾಗಿ ಒಬ್ಬ ಬಂದು ಇವಾಗ ಹೋಗ್ಬಿಟ್ಟು ನಾನು ಸಡನ್ನಾಗಿ ನಾನು ಏರೋನಾಟಿಕಲ್ ಇಂಜಿನಿಯರ್ ಆಗ್ತೀನಿ, ನಾನು ಸ್ಪೇಸ್ಗೆ ಹೋಗ್ತೀನಿ ಅಂತ ಅಂದಂಗೆ, ಅವನು ಯಾವ ಸ್ಪೇಸ್ಗೆ ಹೋಗ್ತಾನೆ, ಆಕಾಶ ಕಾರ್ತಾನಂತ. ಸೊ ಹಂಗೆ ಆ ಥರ ಫೀಲ್. ಸೊ ಬಟ್ ಸ್ಟಿಲ್ ಆ ಪಾಯಿಂಟ್ಗಳು ನನಗೆ ಟ್ರಿಗರ್ ಮಾಡ್ತಾ ಹೋಯ್ತು. ಇಲ್ಲ, ಇವ್ರು ನನಗೆ ಅವಮಾನ ಮಾಡ್ತಿದ್ರೆ ನಾನು ಇದು ಮಾಡಲೇಬೇಕು ಅನ್ನೋ ಒಂದು ಆ ಛಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದನ್ನು ನಾನು ಬಿಡಲಿಲ್ಲ. ಸೊ ಫಸ್ಟ್ ಇಂಡಸ್ಟ್ರಿಗೆ ಎಂಟ್ರ್ ಆಗೋದಿದೆಯಲ್ಲ, ಅದು ತುಂಬ ಸುಲಭ ಅಲ್ಲ. ಸಾವಿರಾರು ಜನ ಕನ್ನಡ ಇಂಡಸ್ಟ್ರಿಯಲ್ಲಿ, ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ, ಆ್ಯಕ್ಟಿಂಗ್ ಇಂಡಸ್ಟ್ರಿಯಲ್ಲಿ ಎಂಟ್ರ್ ಆಗಬೇಕು ಅಂತ ಓಡ್ಕೊಂಡು ಬರ್ತಿರ್ತಾರೆ. ಅವಮಾನಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಕನ್ನಡ ಇಂಡಸ್ಟ್ರಿ ನಿಮಗೆ ಆರಾಮಾಗಿತ್ತಾ, ಅಥವಾ ರೆಡ್ ಕಾರ್ಪೆಟ್ ಇತ್ತಾ, ಅಥವಾ ಸ್ಟ್ರಗ್ಲಿಂಗ್ ಇತ್ತಾ? ಇಲ್ಲ, ತುಂಬ ಸ್ಟ್ರಗ್ಲಿಂಗೇನೆ. ಏನಂದರೆ ನನ್ನ ಬರವಣಿಗೆನ ನನ್ನ ಕಾಪಾಡ್ತು. ಆ್ಯಸ್ ಅ ಸಿಂಗರ್ ಐ ಕುಡಂಟ್ ಪ್ರೂವ್. ಅಂದರೆ ನನಗೆ ಸುಲಲಿತವಾಗಿ ಈ ಸಂಗೀತನ ಇವಾಗ ತುಂಬ ಟಫೆಸ್ಟ್ ಕಂಪೋಸಿಷನ್ ಎಲ್ಲ ಮಾಡಿದ್ರೆ ನಾನು ಹಾಡೋಕ್ಕಾಗಲ್ಲ ನನ್ನ ಕೈಲಿ. ನಾನು ಒಪ್ಕೊಂಬಿಡ್ತು, ಸರಿ ನನ್ನ ಕೈಲಿ ಹಾಡೋಕ್ಕಾಗಲ್ಲ ಅಂತ. ಸೊ ಅದೇ ಈ ಪಾಪ್ ಥರ ನಾನು ಮಾಡ್ತೀನಲ್ವಾ, ಸೊ ನನಗೆ ನನ್ನ ಲಿಮಿಟೇಷನ್ಸ್ ಗೊತ್ತು. ನಾನು ಎಷ್ಟು ಹಾಡಬಲ್ಲೆ ಅನ್ನೋದು ನನಗೆ ಗೊತ್ತು. ಸೊ ಅದನ್ನು ಆ ಲಿಮಿಟೇಷನ್ ಒಳಗಡೆ ನಾನು ಲಿರಿಕ್ಸ್ನ ಬರ್ಕೊಳ್ತೀನಿ. ಸೊ ನನ್ನ ಲಿರಿಸಿಸ್ಟಾಗಿ ನನಗೆ ಎಂಟ್ರಿ ಸಿಕ್ತು ಫಿಲ್ಮ್ ಇಂಡಸ್ಟ್ರಿ ಒಳಗಡೆ. ಲೈಕ್ ಅರ್ಜುನ್ ಜನ್ಯ ಸರ್ ಫಸ್ಟ್ ಟೈಮ್ ನನಗೆ ಆಪರ್ಚುನಿಟಿ ಕೊಟ್ಟರು ಅವ್ರ ಸಿನಿಮಾಗಳಲ್ಲಿ ಕೆಲಸ ಮಾಡೋಕ್ಕೆ. ಸೊ ಅವ್ರು ನಾನು ಬರೆದು ಸ್ಟಾರ್ಟ್ ಮಾಡಿಕೊಂಡು, ಸೊ ಆಮೇಲೆ ಹಾಡೋದನ್ನು ಹಂಗೆ ಕಲ್ಟಿವೇಟ್ ಮಾಡಿಕೊಂಡೆ. ನಾನು ಬರೆದಿದ್ದನ್ನು ನಾನೇ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಮುಂಚೆ ಎಷ್ಟು ಟ್ರಬಲ್ ಅನುಭವಿಸಿದ್ರಿ? ನಾನು ಅಂದರೆ ಅವಮಾನಗಳು ಅಂದರೆ ಅದು ಕೇವಲ ಪರ್ಸನಲ್ ಲೈಫಲ್ಲಿ ಆಗಬೇಕು ಅಂತಿಲ್ಲ, ಪ್ರೊಫೆಷನಲ್ ಲೈಫಲ್ಲಿ ಜಾಸ್ತಿ ಅನುಭವಿಸ್ತೀರಿ. ಒಂದೆರಡು ನೆನಪು ಮಾಡ್ಕೋಬಹುದಾ? ವೇರ್ ಯು ಸ್ಟ್ರಗಲ್ಡ್, ಎಲ್ಲಿ ನಿಮಗೆ ತುಂಬ ಹಿಂಸೆ ಅನ್ನಿಸ್ತು ಅಂತ? ಫಸ್ಟ್ ಆಫ್ ಆಲ್, ನಾವು ಫಿನಾನ್ಷಿಯಲಿ we were completely drained. My dad like bankrupt, literally 0 rupees bank balance. ಅಪ್ಪ ಏನು ಮಾಡ್ಕೊಂಡಿದ್ರು? ಬಿಸ್ನೆಸ್ ಅಂಗಡಿ ಇತ್ತು, ನಮ್ಮ ಸ್ಟೇಷನರಿ ಶಾಪ್ ಇತ್ತು ನಮ್ಮದು ಸಕಲೇಶ್ಪುರಲ್ಲಿ ಅಷ್ಟೇ. ಅಮ್ಮ ಹೌಸ್ ವೈಫ್ ಅಷ್ಟೇ. ಸೊ ನೋ ಆನ್ಸಿಸ್ಟರ್ಸ್ದು ಆಸ್ತಿ ಪಾಸ್ತಿ, ನಥಿಂಗ್, ಝೀರೋ, ಲೈಕ್ ಲಿಟ್ರಲಿ. ಸೊ ಫಸ್ಟು ಮೈನಸ್ ಪಾಯಿಂಟ್ ಅಂತ ಅವಾಗಿದ್ದಿದ್ದೆ ಅದು. ಫಿನಾನ್ಷಿಯಲಿ ವಿ ಆರ್ ಲೈಕ್ ವೆರಿ ಬ್ಯಾಕ್ವರ್ಡ್, ತುಂಬ ಕಷ್ಟದಲ್ಲಿದೆ. ಮೋರ್ ಓವರ್ ನಾನು ಏನು ಮಾಡ್ತಿದ್ದು ಒಬ್ಬ ಆರ್ಟಿಸ್ಟ್ ಆಗಬೇಕು, ಸಿಂಗರ್ ಆಗಬೇಕು ಅಂತ. ಆ್ಯಂಡ್ ಅಷ್ಟಾಗಿ ನಾನೇನು ದೊಡ್ಡ ಸಿಂಗರು ಕೂಡ ಅಲ್ಲ. ಆ್ಯಂಡ್ ಆಗಿನ್ನೂ ಎಂಟ್ರಿ ಕೊಟ್ಟಂಥ ಫಸ್ಟ್ ಟೈಮ್ ಬಿಗಿನರ್ ನಾನು. ಸೊ ಈ ಎಲ್ಲ ಸಿಚುವೇಶನ್ಸು ನನ್ನ ಏನು ಮಾಡ್ತಾಯಿತ್ತು, ಅದು ಹೇಳೋಕ್ಕಾಗಲ್ಲ ಆ ಟೈಮೆಲ್ಲ. ಸೊ ಎಷ್ಟೋ ಟೈಮ್ ಬೇಡ, ಹೋಗ್ಬಿಡೋಣ ವಾಪಸ್ಸು ಅಂತಲೂ ಹೋಗಿದ್ದು ಉಂಟು. ರಿಟರ್ನ್ ವಾಪಸ್ಸು ಬೆಂಗಳೂರಿಂದ ವಾಪಸ್ ಸಕಲೇಶ್ಪುರ ಹೋಗಿ ಅಂಗಡಿಲೂ ಕೂತಿದ್ದು ಉಂಟು. ಬಟ್ ಅದು ಡೆಸ್ಟಿನಿ ಬಿಟ್ಟಿಲ್ಲ ನನಗೆ. ಯಾವಾಗ ಹೋಗಬೇಕು ಅನಿಸ್ತು? ಯಾಕೆ ಅನಿಸ್ತು? ಬಿಕಾಸ್ ಏನು ಅರ್ನಿಂಗ್ ಇಲ್ಲ. ಇವಾಗ ಏನಾದರೂ ಹಾಡೋಕ್ಕೆ ಹೋದರೆ, ಏನೋ ಮಾಡಿದ್ರೆ ಒಂದು 500 ರೂಪಾಯಿ ಕೊಡ್ತಾರೆ, ತಿಂಗ್ಳಿಗೆ ಒಂದು 2,500 3,000 ರೂಪಾಯಿ ದುಡಿಯೋಷ್ಟೊಳಗೆ ಸಾಕಾಗಿ ಹೋಗ್ಬಿಡೋದು.
2,000-3,000 ರುಪೀಸಲ್ಲಿ ಐ ಶುಡ್ ನಾನು ಇಲ್ಲಿ ನನ್ನ ಖರ್ಚು ನೋಡಿಕೊಂಡು ಮನೆಗೂ ಒಂದು ಸ್ವಲ್ಪ ಅಲ್ಲಿ 1,000-2,000 ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋದು, ಇಲ್ಲಿ ಮನೆ ಬಾಡಿಗೆ ಇಲ್ಲಿ ಬಾಡಿಗೆ ಶೇರ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ರೆಂಟೆಡ್ ಹೌಸು ಶೇರಿಂಗಲ್ಲಿದ್ವಿ. ಸೊ ಶೇರ್ ಮಾಡಿಕೊಂಡು ಊಟ ತಿಂಡಿ ತಿನ್ಕೊಂಡು ಇವ್ರ ಮನೇಲಿ. ಸೊ ಹಿಂಗೆ ತುಂಬ ಯಾವತ್ತಾದ್ರೂ ಚಂದನ್ ಶೆಟ್ಟಿ ಹತ್ತಿದ್ದಿದ್ಯಾ ಈ ಸಿಚುವೇಶನ್ಸ್? ತುಂಬ ಸಲ ಅದು ಹೇಳೋಕ್ಕೆ ಅಸಾಧ್ಯ. ಅದೆಲ್ಲ ಒಂದೊಂದು ಸಲ ಏನು ಮಾಡ್ತಿದ್ದೆ ನಾನು, ಬ್ಯಾಗ್ ನನ್ನ ಹತ್ರ ಒಂದು ಬ್ಯಾಗ್ ಇತ್ತು, ಅದು ಹಟ್ಕೊಂಡು ಫ್ರೆಂಡ್ಸ್ಗಳ ಮನೆಗೆ ಹೋಗೋದು, ಅವ್ರ ಮನೇಲಿ ಎಂಟರ್ಟೈನ್ ಮಾಡೋದು, ಅವ್ರನ್ನ ಗಿಟಾರ್ ಇಟ್ಕೊಂಡು ಹಾಡೋದು. ಅವ್ರಿಗೆ ಒಂದು ವಾರ ಫುಲ್ಲು ಎಂಟರ್ಟೈನ್ ಆಗ್ತಾರೆ. ಆಮೇಲೆ ಒಂದು 2ನೇ ವಾರ ಆಗಬೇಕಾದ್ರೆ ಇವನೇನು ಹೋಗ್ತಾನೆ ಇಲ್ವಲ್ಲ ಮನೆಯಿಂದ ಅನ್ನೋದು ಫೀಲ್ ಬರೋದು ಅವ್ರಿಗೆ. ಅವಾಗ ನನ್ನ ಮಾತಾಡಿಸ್ತಿರ್ಲಿಲ್ಲ ಅವ್ರು ಕರೆಕ್ಟಾಗಿ. ಫಸ್ಟ್ ದಿನ ಬಂದಾಗ ಇರೋದಕ್ಕೂ ಒಂದು 10-15 ದಿವಸ ಆದಮೇಲೆ ಅವ್ರ ಬಿಹೇವಿಯರ್ಗೂ ಅದಾಗೋದು. ಅವಾಗ ಗೊತ್ತಾಗೋದು, ಮೋಸ್ಟ್ಲಿ ನಾನು ಇಲ್ಲಿಂದ ಹೊರಡೋದು ಒಳ್ಳೇದಂಗೆ ಇನ್ನೊಂದು ಫ್ರೆಂಡ್ ಮನೆಗೆ ಹೋಗೋದು, ಅವ್ರ ಮೇಲೆ ಒಂದು 10-15 ದಿವಸ ಇರೋದು, ಇನ್ನೊಂದು ಫ್ರೆಂಡ್ ಮನೆಗೆ ಹೋಗೋದು, ಅಲ್ಲೊಂದು ಸ್ವಲ್ಪ ದಿವಸ ಹಿಂಗೆ ಜಂಪ್ ಮಾಡ್ಕೊಂಡು ಇನಿಷಿಯಲ್ ಡೇಸ್ ಅಲೆಮಾರಿ ಆಗಿದ್ರಿ ಸಿಕ್ಕಾಬಟ್ಟೆ. ಸೊ ಬಟ್ ಬಿಟ್ಟಿಲ್ಲ, ಅದೊಂದು ತುಡಿತಾ ಇತ್ತು. ಅದೊಂದು ಇತ್ತಲ್ಲ, ನಾನು ಮಾಡಲೇಬೇಕು ಅನ್ನೋದಿತ್ತಲ್ಲ. ಆ್ಯಂಡ್ ಮೋರ್ ಓವರ್ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಓದ್ದವರೆಲ್ಲ ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದರು ಆ ಟೈಮಲ್ಲಿ. ಅವ್ರು ಕರೆಯೋರು, ಬಾ ಮೀಟ್ ಆಗೋಣ, ಗೊತ್ತಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಗೆಟ್ ಟುಗೆದರ್ ಮಾಡೋಣ ಬಾ ಅಂತ. ಸೊ ಒಂದು ಸಲ ಹೋದೆ ಒಂದು ಗೆಟ್ ಟುಗೆದರ್ಗೆ. ಸೊ ಅಲ್ಲಿ ಏನು ಮಾಡ್ತಿದ್ಯಾ ಮಾಡ್ತಾಯಿದ್ದೀನಿ ಎಲ್ಲ ಬೇಕಾ ನಿನಗೆ, ಸುಮ್ಮನೆ ಕೆಲ್ಸಕ್ಕೆ ಸೇರ್ಕೋ, ಏನಕ್ಕೆ ಇದೆಲ್ಲ ಆಗಲ್ಲ ಇದು ಅಂತ. ಆಮೇಲೆ ಅಷ್ಟೇ, ಅವತ್ತೇ ಲಾಸ್ಟ್. ಮತ್ತು ಅದು ಹೋಗೋದೇ ಬಿಟ್ಬಿಟ್ಟೆ ನಾನು. ಆಮೇಲೆ ನೆಕ್ಸ್ಟ್ ನೋ ಗೆಟ್ ಟುಗೆದರ್ಸ್ ಅಂತ. ಸೊ ಆಮೇಲೆ ಒಬ್ಬಂಟಿ ಆಗಿಬಿಟ್ಟೆ. ಆಗಿ ನನ್ನ ಕೆಲಸ ಏನಂದರೆ ಸಾಂಗ್ ಮಾಡೋದು, ಸುಮ್ಮನೆ ಕೂತ್ಕೊಳ್ಳೋ, ಟೈಮ್ ಸಿಕ್ಕಿದಾಗೆಲ್ಲ ಸಾಂಗ್ ಮಾಡು. ಥ್ಯಾಂಕ್ ಗಾಡ್ ಅವಾಗ ಇನ್ಸ್ಟಾಗ್ರಾಮ್ ಏನೂ ಇರಲಿಲ್ಲ. ಇದ್ದಿದ್ರೆ ಅದನ್ನು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕೂತ್ಕೊಬಿಡ್ತಿದೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಆ ಟೈಮಲ್ಲಿ ತುಂಬ ಟೈಮ್ ಸಿಕ್ತು. ಅವಾಗ ಮಾಡಿರೋ ಹಾಡುಗಳನ್ನ ನಾನು ಈಗ ರಿಲೀಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಒನ್ ಆಫ್ ದ ಸಾಂಗ್ ಅದ್ರಲ್ಲಿ ಈ 20ನೇ ತಾರೀಕು ರಿಲೀಸ್ ಮಾಡಿ 9 ವರ್ಷ ಹಿಂದೆ ಮಾಡಿದ ಹಾಡು. ಅದನ್ನು 9 ವರ್ಷ ಹಿಂದೆ ಮಾಡಿದ ಹಾಡು ಈ 20th ರಿಲೀಸ್ ಆಗ್ತಾ ಇದೆ. ನಿಮ್ಮ ಸ್ಟ್ರಗಲ್ ನನಗೆ ಯೋಚನೆ ಮಾಡಬೇಕಾದ್ರೆ ಹೆಂಗಿತ್ತು ಅಂತ ಅನ್ನಿಸ್ತಾ ಇದೆ. ಡೆಫಿನೆಟ್ಲಿ ಊಟ ತಿಂಡಿಗೂ ಕಷ್ಟ ಆಗ್ತಿತ್ತು, ಸ್ಟೇ ಕಷ್ಟ ಆಗ್ತಿತ್ತು, ಯಾರ ಮನೆಯೂ ಹುಡ್ಕೋಬೇಕಿತ್ತು, ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿದ್ರಿ. ಯಾವತ್ತೂ ಅನಿಸಿಲ್ವಾ ಒಂದು ಸರ್ಕಾರಿ ನೌಕರಿ ತಗೊಂಡು ಸುಮ್ಮನಿದ್ ಬಿಡೋಣಪ್ಪ, ಯಾಕೆ ಬೇಕು ಇದು ಅಂತ? ಆ್ಯಂಡ್ ಯು ಸೆಡ್ ಯು ಕ್ರೈಡ್. ಡೆಫಿನೆಟ್ಲಿ. ನಾನು ಹೋದೆ ಒಂದು ಇಂಟರ್ವ್ಯೂಗೂ ಹೋದೆ, ಒಂದು ಒಂದು ಯಮಹಾ ಶೋರೂಮು, ಅಲ್ಲಿ ಇಂಟರ್ವ್ಯೂಗೆ ಹೋದೆ ಕೆಲಸ ಕೇಳೋಣ ಅಂತ. ನನ್ನ ದುರಾದೃಷ್ಟಕ್ಕೆ ನನ್ನ ಹತ್ರ ಫಾರ್ಮಲ್ ಪ್ಯಾಂಟೇ ಇರಲಿಲ್ಲ. ಒಂದು ಶರ್ಟ್ ಇತ್ತು, ಫಾರ್ಮಲ್ ಶರ್ಟ್ ಇತ್ತು, ಜೀನ್ಸ್ ಪ್ಯಾಂಟು ಫಾರ್ಮಲ್ ಶರ್ಟ್ ಹಾಕ್ಕೊಂಡು ಹೋದೆ. ನಾನು ಹೋಗಿ ಇಂಟರ್ವ್ಯೂಗೆ ಹೋದ ತಕ್ಷಣ ಫೈಲ್ ತೆಗೆದೆ ಸ್ಪುಟ್ರಿಂಗೆ, ಏನಿದು ಹಿಂಗೆಲ್ಲ ಬಂದರೆ ಎಲ್ಲ ಇಂಟರ್ವ್ಯೂಗೆ ನಾವು ಕೂರ್ಸಲ್ಲ ನಿನ್ನ, ಹೋಗು ಅಂತ ಕಳಿಸ್ಬಿಟ್ರು. ಅವತ್ತು ಡಿಸೈಡ್ ಮಾಡಿದೆ, ನಾನು ಲೈಫಲ್ಲಿ ಹೋಗಲ್ಲ, ಯಾರು ಕೆಳಗಡೆ ನಾನಂತೂ ಕೆಲಸ ಮಾಡಲ್ಲ. ಇನ್ನೂ ಅಂದರೆ ಈಚ್ ಆ್ಯಂಡ್ ಎವ್ರಿ ಟೈಮ್ ವೆನ್ ಐ ಫೇಸ್ಡ್ ಆಲ್ ದಿಸ್ ಸಿಚುಯೇಷನ್ ಐ ಬಿಕಮ್ ವೆರಿ ಸ್ಟ್ರಾಂಗರ್. ಅದು ಒಳಗಡೆ ಕಿಚ್ಚು ಹಂಗೆ ಹತ್ಕೊಂಡ್ಬಿಡತ್ತೆ. ರೀಸೆಂಟಾಗಿ ಹೊತ್ಕೊಂತು ನನಗೆ. ಯಾವಾಗ? ಕಾಟನ್ ಕ್ಯಾಂಡಿ ಯಾವಾಗಲೇ ಬಂದಿದ್ದು. ಆಫ್ಟರ್ ಮೈ ಇದು ಸಪ್ರೇಷನ್ ಆದಮೇಲೆ ವೆರಿ ಮೋಟಿವೇಟೆಡ್, ಇಲ್ಲ ನಾನು ಐ ವಾಂಟ್ ಟು ಡೂ ಸಮಥಿಂಗ್ ಅಂತ. ಹೆಂಗೆ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೋತೀರಿ? ಅಂದರೆ ನಿಮ್ಮ ಸ್ಟ್ರಗಲ್ಸ್ ಅಂತೂ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಪರ್ಸ್ನಲ್ ಲೈಫ್ ಸ್ಟ್ರಗಲ್ಸು, ಪ್ರೊಫೆಷ್ನಲ್ ಲೈಫ್ ಸ್ಟ್ರಗಲ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಹೌ ಯು ಕಂಟ್ರೋಲ್ ಯುವರ್ ಸೆಲ್ಫ್? ತುಂಬ ಫ್ಲ್ಯಾಟಾಗಿ ರಿಯಾಕ್ಟ್ ಮಾಡ್ತೀರಾ? ಅಂದರೆ ನಾನು ನೋಡಿದ ಪ್ರಕಾರ ಆ ಎಮೋಷನ್ಸ್ ನೀವು ಒಳಗಡೆ ಏನು ಆಗ್ತಿರುತ್ತೋ ನಿಮ್ಮ ಒಳಗಡೆ, ಅದನ್ನು ತುಂಬ ಕಂಟ್ರೋಲ್ಡಾಗಿ ಹೊರಗಡೆ ತರ್ತೀರಾ. ಹೌ ಇಟ್ ಇಸ್ ಪಾಸಿಬಲ್? ಯಾಕಂದರೆ ಔಟ್ಬರ್ಸ್ಟ್ ಆಗೋದಕ್ಕೆ ತುಂಬ ಸಿಚುವೇಶನ್ಸ್ ಇದೆ ನಿಮ್ಮ ಹತ್ರ. ಇದೆ ಇಲ್ಲಿಂದ ಮೇ ಬಿ ನನ್ನ ಅಪ್ಬ್ರಿಂಗಿಂಗ್ ಹಂಗಿದೆ. ಮೈ ಪೇರೆಂಟ್ಸ್, ನಮ್ಮಮ್ಮ ಶಿ ಇಸ್ ವೆರಿ ಪೇಷಂಟ್. ಮೈ ಮದರ್ ಎಷ್ಟು ಅವ್ರಿಗೆ ಕಷ್ಟ ಇದ್ರೂ ಒಂದಿನೂ ನಮ್ಮ ಹತ್ರ ಅವರು ಹೇಳ್ಕೊಂಡಿಲ್ಲ ನಮ್ಗೆ ಇಷ್ಟು ಕಷ್ಟ ಇದೆ, ಹೆಂಗಿದೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಬರ್ತಾಯಿದ್ರು. ಆಮೇಲೆ ಅವ್ರು ನನಗೆ ಹೇಳ್ತಿದ್ದಿದ್ದು ಮಾತುಗಳು, ನಿನ್ನ ದೇಶಕ್ಕೊಂದು ಆಸ್ತಿ ಆಗಬೇಕು. ಅವ್ರೊಂದು ಸಾಂಗ್ ಹಾಡೋ, ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗುವಂಥ ಸಾಂಗ್, ಅದನ್ನು ಚಿಕ್ಕ ವಯಸ್ಸಿಂದ ನಮ್ಗೆ ಹಾಡೋರು. ದಟ್ ಮೋಟಿವೇಟ್ ಅಂದರೆ ಶಿ ಯೂಸ್ ಟು ಟೆಲ್ ಮಿ, ನಿನ್ನ ದೇಶಕ್ಕೆ ಆಸ್ತಿ ಆಗಬೇಕು ಹಂಗೆ ಆ ಥರನೇ ನಮ್ಮ ತಲೆಯಲ್ಲಿ ತುಂಬ್ತಾ ಇದ್ದಿದ್ದು. ಸೊ ಅದು ಆ ಸಿಚುವೇಶನ್ಗಳಿರ್ಬೋದು. ಮತ್ತು ಮೇನ್ಲಿ ಬಿಗ್ ಬಾಸ್ನು ನಾನು ಲೆಕ್ಕಕ್ಕೆ ಕೌಂಟ್ ಮಾಡಲೇಬೇಕು. ಬಿಗ್ ಬಾಸ್ ಒಳಗಡೆ ಹೋಗೋವರೆಗೂ ಒಂಥರ ಇರುತ್ತೆ, ಒಳಗಡೆ ಹೋದ್ಮೇಲೆ ದೇರ್ ಇಸ್ ನೋ ಒನ್ ಟು ಸಪೋರ್ಟ್ ಯು.
ಇಲ್ಲಿ ಹೊರಗಡೆ ನೀವು ಇಲ್ಲಿದ್ದೀರಾ, ನಿಮ್ಗೆ ಏನೋ ಒಂದು ಸಿಚುಯೇಷನ್ ಬರುತ್ತೆ, ನೀವು ಮನೆಗೆ ಹೋಗ್ಬಿಟ್ಟು ಡಿಸ್ಕಸ್ ಮಾಡ್ತೀರಾ ನಿಮ್ಮ ಕ್ಲೋಸ್ಡ್ ಒನ್ಸ್ ಹತ್ರ, ಹಿಂಗೆ ಆಗೋಯ್ತು, ಹಿಂಗೆ ಮಾಡಾಯ್ತು, ಏನು ಮಾಡ್ಬೋದು ಅಂತ ಕೇಳ್ತೀರ ಒಂದು ಸಜೆಷನ್. ಅಲ್ಲಿ ಯಾರ ಹತ್ರ ಕೇಳ್ತೀರಾ ಸಜೆಷನ್? ಅದು ಕೇಳಿದ್ರೆ ನಿಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲಿ ಯಾರಿಗೆ ಏನೂ ಕೇಳೋಕ್ಕಾಗಲ್ಲ, ಯು ಆರ್ ಅಲೋನ್, ಒಬ್ಬರೇ ಇರಬೇಕು. ಸೊ ಆ 107 days ಲಿಟ್ರಲಿ ಹೆಲ್ಪ್ ಮೀ ಸೋ ಮಚ್. ಅಂದರೆ ನನ್ನಲ್ಲೂ ಆ ಒಂದು ಪೇಷನ್ಸ್ ಇತ್ತು ಮುಂಚೆನೇ, ನಾನೆಲ್ಲೂ ಟ್ರಿಗರ್ ಆಗ್ತಾ ಇರಲಿಲ್ಲ ಅಷ್ಟು ಈಸಿಯಾಗಿ. ಅಷ್ಟು ಕಂಟ್ರೋಲ್ ಮೈ ಸೆಲ್ಫ್ ಆ್ಯಂಡ್ ನನ್ನ ಟೈಮ್ನ ಮ್ಯೂಸಿಕ್ ಮೇಲೆ ಜಾಸ್ತಿ ಡೆಡಿಕೇಟ್ ಮಾಡ್ತಾಯಿದ್ದೆ. ನನಗೇನೋ ಕೋಪ ಬಂದಾಗ, ಏನೋ ಬೇಜಾರಾದಾಗ ನಾನು ಸುಮ್ಮನೆ ಹೋಗ್ಬಿಟ್ಟು ಎಲ್ಲರೂ ಮರೆತುಬಿಟ್ಟು ಮ್ಯೂಸಿಕ್ ಮಾಡ್ತಾ ಕೂತ್ಕೊಬಿಡ್ತಿದ್ದೆ. ಆ ಸಿಚುವೇಶನಲ್ಲಿ ಏನೋ ಮ್ಯೂಸಿಕ್ ಬರುತ್ತೆ, ಆ ಕೋಪದಲ್ಲಿ ಒಂಥರ ಅಗ್ರೆಸಿವ್ ಮ್ಯೂಸಿಕ್ ಬಂದಿರುತ್ತೆ ನನ್ನಲ್ಲಿ. ಸೊ ಆ ಥರ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನನ್ನ ಟೈಮ್ನ ನಾನು ಡೈವರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಸಲ. ಸೊ ನಿಮ್ಮನ್ನು ನೀವು ಮತ್ತೊಂದ್ಸಲ ಕಂಡ್ಕೊಳ್ಳೋದಕ್ಕೆ ಐ ಥಿಂಕ್ ಬಿಗ್ ಬಾಸ್ ತುಂಬ ಒಳ್ಳೆ ವೇದಿಕೆ ಆಯಿತು. ಬಿಗ್ ಬಾಸ್ ತುಂಬ ಒಳ್ಳೆ ವೇದಿಕೆ ಆಯಿತು. ಆ್ಯಂಡ್ ತುಂಬ ಸಿಚುಯೇಷನ್ಗಳು ಅಲ್ಲಿ ಅರೈಸ್ ಆಗ್ತಾಯಿತ್ತು. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅಲ್ಲೇ ಕಲ್ತಿದ್ದೆ ಅಷ್ಟೇ ನಾನು. ಬಟ್ ಅಲ್ಲಿ ನನಗೆ ಗೊತ್ತಿರಲಿಲ್ಲ ನನಗೆ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಬಿಗ್ ಬಾಸ್, ನನಗೆ ಎಷ್ಟೊಂದು ರೆಕಗ್ನಿಷನ್ ಕೊಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಅದಕ್ಕೆ ಮುಂಚೆ ನಿಮ್ಮ ಹಾಡುಗಳು ಹಿಟ್ ಆಗಿದ್ವು, ಚಂದನ್ ಶೆಟ್ಟಿ ಸಾಂಗ್ಸ್ ಅಂತಾನೆ ಇತ್ತು, ಡೆಫಿನೆಟ್ಲಿ ಇತ್ತು. ಆದರೆ ನಿಮಗೊಂದು ರೂಪ ಕೊಟ್ಟಿದ್ದು ಐ ಥಿಂಕ್ ಬಿಗ್ ಬಾಸ್. ಹೌದು, ಮನೆಗೂ ನಿಮ್ಮ ಪರ್ಸ್ನಾಲಿಟಿ ಇಂಟ್ರೊಡ್ಯೂಸ್ ಮಾಡ್ತು ಚಂದನ್ ಶೆಟ್ಟಿ ಅಂದರೆ ಏನು. ಆಮೇಲೆ ಆ ಸಿಚುವೇಶನ್ಗೆ ನೀವು ಆ ನಿಮಿಷಕ್ಕೆ ನೀವು ಹಾಡನ್ನು ಕಟ್ಟಿ ಹಾಡಬಹುದು ಅನ್ನೋದನ್ನ ಜನರಿಗೆ ತಿಳಿಸಿದ್ದು ಅದು ಅನ್ಸುತ್ತೆ. ಕರೆಕ್ಟ್ 100% ಟ್ರೂ ಅದು. ಆ ಮನೇಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮನ್ನ ಒಂದು ಕಡೆ ಬಿಟ್ಬಿಟ್ರು ಆಯಿತಾ, ನೀನಲ್ಲಿ ಒಂಥರ ಸಮುದ್ರಕ್ಕೆ ತೆಗ್ದು ಎಸ್ತಂಗೆ, ನೀವು ಹೆಂಗೆ ಈಜ್ಕೊಂಬರ್ತೀರಾ, ದಡ ಮುಟ್ತೀರಾ, ಇಲ್ಲ ಅಲ್ಲೇ ಮುಳುಗೋಗ್ಬಿಡ್ತೀರಾ. ಎಷ್ಟೊಂದು ಲೈಫ್ ಅಲ್ಲೇ ಮುಳುಗೋಗ್ಬಿಡುತ್ತೆ. ದೇ ವಿಲ್ ಜಂಪ್, ದೇ ವಿಲ್ ಅಲ್ಲೇ ಮುಳುಗ್ಬಿಡ್ತಾರೆ, ಮತ್ತವ್ರಿಗೆ ಎದ್ದು ಬರೋಕ್ಕೆ ಅಲ್ಲ. ಅಂದರೆ ಹೇಳ್ತಾ ಇರೋದು ಲೈಫಲ್ಲಿ ದೇ ಕಾಂಟ್ ಕಮ್. ಸೊ ಅಂಥದ್ರಲ್ಲಿ ಐ ಡೋಂಟ್ ನೋ, ಸಮ್ ಹೌ ಐ ಯೂಸ್ಡ್ ಮೈ ಬ್ರೈನ್ಸ್ ಅಂತ ಅನ್ಸುತ್ತೆ ಅಲ್ಲಿ. ಆ ಬಾಕ್ಸ್ ಇನ್ನೂ ಇದೆಯಾ? 100% ಇದೆ. ಅದು ಯಾವತ್ತೂ ಇರುತ್ತೆ, ನಾನಿಲ್ಲ ಅಂದರೂ ಅದಿರುತ್ತೆ. ಅದಕ್ಕೆ ಮುಂಚೆ ನಿಮ್ಗೆ ಸಾಂಗ್ಸ್ ಹಿಟ್ ಆದಾಗ, ಜನಪ್ರಿಯ ಆದಾಗ ವಾಟ್ ವಾಸ್ ಯುವರ್ ಫೀಲಿಂಗ್? ಯಾವತ್ತಾದರೂ ಕೂತು ಯೋಚನೆ ಮಾಡಿದ್ರೆ ನಾನು ಅಷ್ಟು ಕಣ್ಣೀರಿಗೆ ಇವತ್ತು ಬೆಲೆ ಸಿಕ್ತು ಅಂತ? ಯು ಹ್ಯಾವ್ ಸ್ಟ್ರಗಲ್ಡ್ ಅ ಲಾಟ್, ಬಟ್ ನಿಮ್ಮ ಸಾಂಗ್ಸ್ ಇಟ್ಸ್ ಲೈಕ್ ಕುಂತಿರೋರ್ನು ನಿಂತು ಇವತ್ತಿಗೂ ಡ್ಯಾನ್ಸ್ ಮಾಡಿಸುತ್ತೆ. ಆ್ಯಂಡ್ ನೀವು ಬಿಗ್ ಬಾಸಿಗೆ ಹೋಗೋದಕ್ಕೆ ಮುಂಚೆನೇ ನಿಮ್ಮ ಸಾಂಗ್ಗಳು ಎಲ್ಲ ಕಡೆನೂ ಜನಪ್ರಿಯ ಇದ್ವು, ಜನರ ಮನಸ್ಸನ್ನು ಮುಟ್ಟಿತ್ತು. ಸೊ ಇಟ್ ವಾಸ್ ಜಸ್ಟ್ ಅ ಬಿಗಿನಿಂಗ್. ಡೆಫಿನೆಟ್ಲಿ ಬಿಗ್ ಬಾಸ್ ಒಂದು ದೊಡ್ಡ ಬೂಮ್ ಕೊಡ್ತು, ನಿಜ. ಅದಕ್ಕೆ ಮುಂಚೆ ನೀವು ಸಕ್ಸಸ್ ಕಂಡ್ರಿ. ಹೌ ವಾಸ್ ಯುವರ್ ಫೀಲಿಂಗ್ ಅವಾಗ? ಜನ ನಿಮ್ಮನ್ನು ರೆಕಗ್ನೈಸ್ ಮಾಡಿ ನಿನ್ನ ಸಾಂಗ್ ಸಖತ್ತಾಗಿದೆ ಅಂತ ಯಾರ್ಯಾರು ನಿಮ್ಮನ್ನು ಹೇಳ್ಸಿದ್ರು, ಬಹುಶಃ ವಾಪಸ್ ಬಂದು ನಿಮ್ಮನ್ನು ಮಾತಾಡ್ಸಿದ್ರು ಅನ್ಸುತ್ತೆ. ಇಲ್ಲ, ಆ ಟೈಮಲ್ಲಿ ತುಂಬ ಥ್ಯಾಂಕ್ಸ್ ಹೇಳಿದ್ದೀನಿ ಯೂನಿವರ್ಸಿಗಾಗಿರ್ಬೋದು, ಜನಗಳಿಗಾಗಿರ್ಬೋದು. ದಟ್ಸ್ ವೈ ನಾನು ಇವತ್ತಿನವರೆಗೂ ನಾನು ಎಲ್ಲೋ ಹೋಗ್ತಾ ಇರ್ತೀನಿ, ರೋಡ್ ಮಧ್ಯದಲ್ಲಿ ಒಂದು ಫೋಟೋ ಅಂತ ಹೇಳಿದ್ರೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಅವ್ರಿಗೆ ಫೋಟೋ ಕೊಡ್ತೀನಿ. ಆ ಥರ ನಾನು ನನ್ನ ಗ್ರ್ಯಾಟಿಟ್ಯೂಡ್ನ ಜನಕ್ಕೆ ಕೊಡ್ತಾ ಇದ್ದೀನಿ. ಸೊ ದ್ಯಾಸ್ ಒನ್ ಫೋಟೋ ಅಷ್ಟೇ, ಬೇರೆ ಇನ್ನೇನು ಕೇಳೋದಿಲ್ಲ. ದೇ ವಾಂಟ್ ಒನ್ ಪಿಕ್ಚರ್ ವಿತ್ ಮೀ. ಫೋಟೋ ತೊಗೊಳಕ್ಕೆ ಬಂದು, ಸಾರ್ ನೀವು ಬಿಗ್ ಬಾಸಲ್ಲಿ ಇದ್ದಾಗ ನಾನು ವೋಟ್ ಮಾಡಿದ್ದೀನಿ ಸರ್ ತುಂಬ ಅಂತ. ಸೊ ಹೌದಾ, ಇನ್ನೊಂದು 2 ಫೋಟೋ ಎಕ್ಸ್ಟ್ರಾ ತೊಗೊಳ್ಳಿ ಅಂತೀನಿ. ಸೊ ದಿಸ್ ಹೌ, ಅಂದರೆ ಐ ಆಮ್ ಬೀಯಿಂಗ್ ವೆರಿ ಗ್ರೌಂಡೆಡ್. ಐ ಆಮ್ ವೆರಿ ಸಿಂಪಲ್ ಮ್ಯಾನ್. ನಾನಾಯಿತು, ನನ್ನ ಕೆಲಸ ಆಯಿತು, ಆಡಂಬರ ಇಲ್ಲ. ಸೊ ನನಗೇನೋ ಮಾಡಬೇಕಂತ ಅನ್ಸೋದು ನಾನು ಮಾಡ್ತೀನಿ ಅಷ್ಟೇ. ಸೊ ಮೊನ್ನೆ RCB ವಿನ್ ಆದಾಗ ನಾನು ಟ್ರೋಫಿ ನೋಡೋಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗ್ಬೇಕು ಅನಿಸ್ತು, ಒಬ್ಬನೇ ಹೋಗಿದ್ದೀನಿ ನಾನು, ಒಬ್ಬನೇ. ಐ ವಾಸ್ ನಾಟ್ ಅ ಸೆಲೆಬ್ರಿಟಿ, ಐ ವಾಸ್ ಅ ಫ್ಯಾನ್ ಆಫ್ RCB. ಆ ಥರ ಹೋದೆ ನಾನು. ಸೊ ಆ ಥರ ನನಗೆ ಆ ಸೆಲೆಬ್ರಿಟಿ ಸ್ಟೇಟಸ್ಸು, ನಾನು ಹಿಂಗೆ ಇರಬೇಕು, ನಾನು ಆ ಥರ ಏನಿಲ್ಲ. ನಾನು ನಾರ್ಮಲ್ ಆಗಿರ್ತೀನಿ, ಆರಾಮಾಗಿರ್ತೀನಿ, ಜನಗಳ ಜೊತೆ ಬೆರೀತೀನಿ. ಆ್ಯಂಡ್ ಯಾರೇ ಸುಮಾರು ಜನ ಕಾಲ್ ಮಾಡ್ತಾರೆ, ನನ್ನ ನಂಬರ್ ಲೀಕ್ ಆಗಿಬಿಟ್ಟಿದೆ, ನನ್ನ ಫೋನ್ ನಂಬರ್ ಲೀಕ್ ಆಗಿಬಿಟ್ಟಿದೆ. ಸೊ ತುಂಬ ಜನ ಕಾಲ್ ಮಾಡ್ತಾರೆ, ರಾತ್ರಿ 12 ಗಂಟೆಗೆ ಕಾಲ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಪಾರ್ಟಿ ಮಾಡ್ತಿರ್ತಾರೆ ನನ್ನ ಸಾಂಗ್ ಹಾಕ್ಕೊಂಡು, ಫುಲ್ ಆಗಿಬಿಟ್ಟಿರ್ತಾರೆ. ನಾನು ಮಲಗಿಬಿಟ್ಟಿರ್ತೀನಿ, ನಾನು 10 ಮಲಗಿಬಿಡ್ತೀನಿ. ನಾನು 12 ಫೋನ್ ಬರುತ್ತೆ. ನಾನು ಯಾವ್ದಿದು ಅನ್ನೋ ನಂಬರಿಗೆ ಫೋನ್ ಬರ್ತಿದೆಯಲ್ಲ ಅಂತ ರಿಸೀವ್ ಮಾಡಿದ್ರೆ, ಸಾಂಗು ಏನು ಮಾಡಿದ್ದೀರಾ ಸಾರ್ ಅಂದರು. ಸೌಂಡ್ ಕೊಡ ಅಂತಿರ್ತಾರೆ. ಸೊ ಐ ಎಂಜಾಯ್ ದಿಸ್. ಐ ಡೋಂಟ್ ಗೆಟ್ ಇರಿಟೇಟೆಡ್ ಬೈ ದಿಸ್, ಐ ಎಂಜಾಯ್ ದಿಸ್. ಸೊ ಅದೇ ನಂಗೆ ಖುಷಿ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನನ್ನ ಗೋಲ್ ನಾನು ರೀಚ್ ಮಾಡಿಲ್ಲ ಇನ್ನೂ. ನನ್ನ ಏನು ಬೇರೆನೇ ಇದೆ ಇನ್ನೂ, ಅದಕ್ಕೆ ಇನ್ನೂ ದುಡಿತಾ ಇದ್ದೀನಿ. ಓಕೆ, ಚಂದನ್ ಶೆಟ್ಟಿ ಅವ್ರ ಮೇಲೆ ಆಗಾಗ ಒಂದೊಂದು ಆರೋಪ ಬರ್ತಿರುತ್ತೆ, ಸಾಂಗ್ ಕದ್ಬಿಟ್ರು ಅಂತ.
ನಿಜವಾಗ್ಲೂ ಚಂದನ್ ಶೆಟ್ಟಿ ಸಾಂಗ್ ಕದ್ರಾ? ಇಲ್ಲಪ್ಪ, ನನಗೆ ಆ ಇಂಟೆನ್ಷನೇ ಇಲ್ಲ. ಆ್ಯಕ್ಚುಲಿ ನನಗೆ ಆ ಥರ ಏನಾದರೂ ಮುಂಚೆನೇ ಗೊತ್ತಾಗ್ಬಿಟ್ರೆ ನನ್ನ ಕಂಪೋಸಿಷನ್ ಎಲ್ಲೋ ಒಂದು ಕಡೆ ಎಕ್ಸಿಸ್ಟಿಂಗ್ ಇದೆ ಅನ್ನೋದು ಗೊತ್ತಾಗ್ಬಿಟ್ರೆ ಇಮಿಡಿಯೇಟಾಗಿ ಚೇಂಜ್ ಮಾಡಿಬಿಡ್ತೀನಿ. ಐ ಡೋಂಟ್ ವಾಂಟ್ ಟೇಕ್ ಎನಿ ರಿಸ್ಕ್. ಯಾಕಂದ್ರೆ ನಾನು ದುಡ್ಡು ಹಾಕ್ತಿರ್ತೀನಿ, ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮನಿ ಸ್ಪೆಂಡ್ ಮಾಡ್ತೀನಿ, ಎಷ್ಟು ಇರುತ್ತೆ. ಆ್ಯಂಡ್ ಮೋರ್ ಬೀಯಿಂಗ್ ಅ ಪಬ್ಲಿಕ್ ಫಿಗರ್. ಆ್ಯಂಡ್ ಏನೇ ಒಂದು ಚಿಕ್ಕದಾಯಿತು ಅಂತಂದರೂ ಅದನ್ನು ದೊಡ್ಡದಾಗಿ ಬಿಂಬಿಸೋದು ಈಗಿನ ಆ ಟ್ರೆಂಡ್ ಒಳಗಡೆ ನಾನು ಬಂದ್ಬಿಟ್ಟಿದ್ದೀನಿ. ಅಲ್ಲಿ ಆ ಲಿಸ್ಟಲ್ಲಿ ಇದ್ದೀನಿ. ನಿಮಗೆ ಫೇಮ್ ಇದೆ ಅಂತ ಹೇಳಿದ್ರು ಡಿಫೇಮ್ ಆಗೋದು ಅದೇ ಪಾಸಿಬಿಲಿಟಿ. ಅದೇ. ಸೊ ಸಿ ಐ ಕನ್ಸಿಡರ್ ದಿಸ್ ಆಸ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ನೀನು ಶಕ್ತಿಶಾಲಿ ಇದೆಯಾ, ನೀನು ಬಲಶಾಲಿ ಇದೆಯಾ, ನೀನು ಬದುಕ್ತೀಯಾ, ಅಷ್ಟೇ. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಸಿ ಐ ಕ್ಯಾನ್ ಲಿಟ್ರಲಿ ನನಗಾಗಿರೋ ಕಾಂಟ್ರವರ್ಸಿಗಳೆಲ್ಲ ಅಲ್ಲಿ ನ್ಯೂಸ್ ಚಾನಲ್ಸ್ಗಳೆಲ್ಲ, ಸಮ್ ನ್ಯೂಸ್ ಚಾನಲ್ಸ್ ಅವರು ನಾನು ಅವ್ರಿಗೆ ತುಂಬ ನಾನು ಅವ್ರಿಗೋಸ್ಕರ ದುಡ್ದಿರ್ತೀನಿ, ಅವ್ರಿಗೆ ಏನೋ ಒಂದು ಶೋ ಮಾಡಿಕೊಟ್ಟಿರ್ತೀನಿ, ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ನಾನು ದುಡ್ಡಿಸ್ಕೊಳ್ದಲ್ಲೇ ಫ್ರೀಯಾಗಿ ಮಾಡಿಕೊಟ್ಟು ಬಂದಿರ್ತೀನಿ. ಅದೇ ಚಾನಲ್ ಅವರು ಮತ್ತೆ ಏನು ಮಾಡಿರ್ತಾರೆ, ಜಸ್ಟ್ 1 ವಾರ 2 ವಾರ ಆದಮೇಲೆ ನನ್ನ ಮೇಲೇ ಒಂದು ಕಾಂಟ್ರವರ್ಸಿ ಮಾಡಿರ್ತಾರೆ. ಲಾಸ್ಟ್ ವೀಕಿನ ಅವ್ರ ಜೊತೆ ಹೋಗ್ಬಿಟ್ಟು ನಾನು ಚೆನ್ನಾಗಿ ಮಾತಾಡ್ಕೊಂಡು ಬಂದಿರ್ತೀನಿ, ನೆಕ್ಸ್ಟ್ ವಾರ ಬಂದುಬಿಟ್ರೆ ನನ್ನನ್ನೇ ಉಲ್ಟಾ ಮಾಡಿಬಿಟ್ಟಿರ್ತಾರೆ. ಸೊ ಐ ಫೀಲ್ ದಿಸ್ ಇಸ್ ಪಾರ್ಟ್ ಆಫ್ ದಿಸ್ ಸೊಸೈಟಿ. ಇಲ್ಲ, ನಾವು ಅಂಥ ಸೊಸೈಟಿಲಿ ನಾವು ಬದುಕ್ತಾ ಇದ್ದೀವಿ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೇರ್ ವಿ ಆರ್ ಲಿವಿಂಗ್. ನೀನು ಬಲಿಷ್ಠ ಆಗಿದ್ರೆ ನೀನು ಬದುಕ್ತೀಯಾ, ನೀನು ವೀಕ್ ಆಗಿದ್ರೆ ನೀನು ಸತ್ತೋಗ್ತೀಯ, ಅಷ್ಟೇ. ಓಕೆ, ಹಿಂಗೆ ಕಾಂಟ್ರವರ್ಸೀಸ್ ಬಂದಾಗ ತುಂಬ ಜನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಪಾಡಿಗೆ ಅದು ಹೋಗುತ್ತೆ, ಅಥವಾ ಆ ಕಾಂಟ್ರವರ್ಸಿಲಿ ನಾನು ಬೀಳಲ್ಲ ಅಂದ್ಬಿಟ್ಟು. ಬಟ್ ನಾನು ಚಂದನ್ ಶೆಟ್ಟಿ ನೋಡಿದ ಹಾಗೆ ಯಾವಾಗಲೂ ನೀವು ರನ್ ಅವೇ ಮಾಡಿಲ್ಲ, ಓಡ್ ಹೋಗಿಲ್ಲ. ಕಾಂಟ್ರವರ್ಸೀಸ್ ಆದಾಗ ನಿಂತು ಉತ್ತರ ಕೊಟ್ಟಿದ್ದೀರಾ. ಯಾಕೆ ಕೊಡಬೇಕು ಅನ್ಸುತ್ತೆ ನಿಮಗೆ? ಯಾಕೆ ಕೊಡಬಾರ್ದು? ಸೊ ವೆನ್ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್, ಐ ಆಮ್ ವೆರಿ ಕಾನ್ಫಿಡೆಂಟ್. ನಾನೇನು ಕ್ರೈಮ್ ಮಾಡಿಲ್ಲ. ಐ ನೋ ವಾಟ್ ಐ ಹ್ಯಾವ್ ಡನ್. ಐ ಆಮ್ ವೆರಿ ಕಾನ್ಫಿಡೆಂಟ್ ಬಟ್ ವಾಟ್ ಐ ಆಮ್ ಡೂಯಿಂಗ್. ನಾನೇನೋ ತಪ್ಪು ಮಾಡಿದ್ರೆ ಅಂದ್ರೆ ನಾನು ಓಡೋಗ್ಬಿಡ್ತೀನಿ, ಆಯಿತು ನನ್ನ ತಪ್ಪು ಮಾಡಿ ತಪ್ಪಿಸ್ಕೊಂಡು ಹೋಗ್ಬಿಡೋಣ. ನಾನು ತಪ್ಪು ಮಾಡಿರೋಲ್ಲ. ಓಕೆ, ಗೊತ್ತಿಲ್ಲದಲೇ ಆಗೋ ತಪ್ಪುಗಳು ತುಂಬ ಇರುತ್ತೆ. ಫಸ್ಟ್ ಟೈಮ್ ಮಾಡೋ ಮಿಸ್ಟೇಕಿಗೆ ಯಾವತ್ತೂ ಕ್ಷಮೆ ಇರುತ್ತೆ. ಸಾರಿ ಕೇಳಿದ್ರೆ ಬಿಟ್ಬಿಡ್ತಾರೆ. ಮಾಡಿದ ತಪ್ಪನ್ನೇ 2ನೇ ಸಲ ಮಾಡಿದಾಗ ಸಾರಿ ಕೇಳಿದ್ರೆ ಬಿಡಲ್ಲ. ಸೊ ದಿಸ್ ಇಸ್ ಮೈ ಪಾಲಿಸಿ. ಸೊ ನನ್ನ ಕಾಂಟ್ರವರ್ಸಿಗಳು ಇವತ್ತವರೆಗೂ ನಾನು ಆಗಿರೋದೆಲ್ಲ ಫಸ್ಟ್ ಟೈಮ್ ಆ ಥರ ಮಿಸ್ಟೇಕ್ ಆಗಿರೋ ಅಂಥದ್ದು. ಆ ಥರ ಎಕ್ಸಾಂಪಲ್ ಹಿಂದೆ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಮೈಸೂರಲ್ಲಿ ಆ ಸ್ಟೇಜ್ ಮೇಲೆ ನಾನು ನಿವೇದಿತಾಗೆ ಪ್ರಪೋಸ್ ಮಾಡಿದೆ. ಸೊ ಇಟ್ ಬಿಕಮ್ ಅ ವೆರಿ ಬಿಗ್ ಇಶ್ಯೂ. ನನಗೆ ಐಡಿಯಾನೇ ಇರಲಿಲ್ಲ ನಾನು ಪ್ರಪೋಸ್ ಮಾಡಿದ್ರೆ ಅದು ಇಟ್ ವಿಲ್ ಬಿಕಮ್ ಅ ಕಾಂಟ್ರವರ್ಸಿ, ಅಂದರೆ ಅದು ತುಂಬ ದೊಡ್ಡ ಮಿಸ್ಟೇಕ್ ಅನ್ನೋದು ಐ ನೆವರ್ ನ್ಯೂ. ಆ್ಯಂಡ್ ದೆನ್ ಐ ಆಸ್ಕ್ ಸಾರಿ. ಮೇ ಬಿ ಅದರಿಂದ ಯಾರ್ಯಾರಿಗೆ ಹರ್ಟ್ ಆಗಿದೆ, ನಂಗೆ ಸಾರಿ ಅಂತ ಹೇಳಿದೆ. ಬಿಕಾಸ್ ಆ ಟೈಮಲ್ಲೂ ನಾನು ನಿಮಗೆ ಲೈವಿಗೆ ಬಂದಿದ್ದೆ. ಹೌದು. ಸೊ ಈ ಥರದ್ದು ಎಕ್ಸಾಂಪಲ್ಗಳು. ಅದಾದಮೇಲೆ ಕೋಲು ಮಂಡೆ ಅಂತ ಒಂದು ಸಾಂಗು. ಸೊ ಅದರಲ್ಲಿ ದೇರ್ ವಾಸ್ ಮಿಸ್ಟೇಕ್. ಬೇರೆ ಕೊರಿಯೋಗ್ರಾಫರ್ ಮಾಡಿದಂಥ ಇದನ್ನು ನನ್ನ ಮೇಲೆ ಬಂತದು. ನನ್ನ ಒಬ್ಬ ಸಿಂಗರ್, ಒಬ್ಬ ಆ್ಯಕ್ಟರಾಗಿ ಮಾಡಿದ್ದೆ. ಸೊ ನಾನು ಓಡೋಗೋಕ್ಕಾಗಲ್ಲ. ಅದು ನಾನು ಮಾಡಿದ್ದಲ್ಲ, ಅದು ಕೊರಿಯೋಗ್ರಾಫರ್ ಮಾಡಿದ್ದು, ಅವ್ರನ್ನ ಕೇಳಿ ಅಂತ ಹೇಳಿ ನಾನು ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ ಐ ಆಮ್ ದ ಪಾರ್ಟ್ ಆಫ್ ದ ಸಾಂಗ್, ಐ ಆಮ್ ದ ಮೇನ್ ಪಾರ್ಟ್ ಆಫ್ ದ ಸಾಂಗ್, ಐ ಆಮ್ ಆನ್ಸರಬಲ್. ಸೊ ಆನ್ಸರ್ಡ್. ಸೊ ಫೈನಲಿ ಸಾಂಗ್ನೇ ಡಿಲೀಟ್ ಮಾಡಿದ್ರು. ಹೌದು. ಸೊ ಐ ಡೋಂಟ್ ವಾಂಟ್ ಟು ರನ್ ಅವೇ ಫ್ರಮ್ ಎನಿ ಆಫ್ ದ ಕಾಂಟ್ರವರ್ಸಿ. ಐ ವಾಂಟ್ ಟು ಗಿವ್ ಕ್ಲಾರಿಫಿಕೇಶನ್ಸ್ ಇಫ್ ಇಟ್ಸ್ ನೆಸೆಸರಿ. If it's necessary, I'll give. It's not necessary, I'll also keep quiet. ಸೊ ಹೌ ಇಟ್ ಸ್ಟಾರ್ಟೆಡ್, ಮದುವೆ ಹೇಗಾಯಿತು ಎಲ್ರಿಗೂ ಗೊತ್ತಿದೆ. ಎಲ್ಲ ಗೊತ್ತಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮದುವೆ ನಂತರ ವಿಚ್ಛೇದನ, ಡಿವೋರ್ಸ್ನ ನಿರ್ಧಾರ ತೆಗೆದುಕೊಂಡಾಗಲೂ ನಾನು ಅಗೇನ್ ಆ್ಯಂಡ್ ಅಗೇನ್ ಯಾಕೆ ಮಾತು ಹೇಳ್ತೀನಿ ಅಂದರೆ, ತುಂಬ ಜನ ತಮ್ಮ ಪರ್ಸ್ನಲ್ ಲೈಫನ್ನು ತುಂಬ ಕದಡ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಸೊಸೈಟಿಯಲ್ಲಿ. ಬಟ್ ಚಂದನ್ ಶೆಟ್ಟಿ ಅಟ್ ದ ಸೇಮ್ ಟೈಮ್ ನಿವೇದಿತಾನು ತುಂಬ ಮಚೋರ್ಡ್ಲಿ ಹ್ಯಾಂಡಲ್ ಮಾಡಿದ್ರು ಅಂತ ನನಗನ್ಸುತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ರಿ, ಆ್ಯಂಡ್ ಪ್ರೈವಸಿನ ರೆಸ್ಪೆಕ್ಟ್ ಮಾಡಿ ಅಂತ ಎಲ್ರಿಗೂ ನೀವು ಹೇಳಿದ್ರಿ. ಅದು ಹಾಗೆ ಆಯಿತು. ಇಷ್ಟು ಮಚೋರ್ಡ್ಲಿ ಓಪನ್ ಸೊಸೈಟಿಯಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಂಡಲ್ ಮಾಡಿದ್ದು ಇನ್ನೊಂದು ಕಪಲ್ನ ನಾನು ಕಮ್ಮಿ ನೋಡಿದ್ದೀನಿ, ತುಂಬ ಕಮ್ಮಿ ನೋಡಿದ್ದೀನಿ. ಸೊ ಹೀಗಿದ್ದೊಂದು ಸ್ಟೇಟ್ಮೆಂಟ್ ಕೊಡಬೇಕು 4 ಜನರ ಮಧ್ಯೆ ಕೂತ್ಕೊಂಡು ಇದೇ ವಿಷಯಕ್ಕೆ ಅಂದಾಗ ನೀವಿಬ್ಬರು ಏನು ಮಾತಾಡ್ಕೊಂಡಿದ್ರಿ? ಏನು ಮಾತಾಗಿತ್ತು? ಸಿ ಅಂದರೆ ನಾವು ಸಪ್ರೇಷನ್ ಆಗಬೇಕು ಅನ್ನೋ ಪರಿಸ್ಥಿತಿ ಬಂದಾಗ, ಸೊ ಫ್ರಮ್ ಪಾಸ್ಟ್ 4 years ನಾವು ಜೊತೆಗಿದ್ವಿ. ಸೊ 3 ವರ್ಷ ಆದಮೇಲಿಂದನೇ ಲೈಕ್ ವಿ ಫಿಗರ್ಡ್ ಔಟ್ ದಟ್ ಸಾಕಷ್ಟು ವಿಷಯಗಳು ಅವರಲ್ಲಿರುವಂಥದ್ದು ನನಗೆ ಸೆಟ್ ಆಗ್ತಿಲ್ಲ, ನನ್ನಲ್ಲಿರುವಂಥದ್ದು ಅವ್ರಿಗೆ ಸೆಟ್ ಆಗ್ತಿಲ್ಲ. ಯಾಕೆ ಅಂಥದ್ದೇನಾಯಿತು? ತುಂಬ ಲವಬಲ್ ಕಪಲ್ ನೀವು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದ್ರೆ ಚಂದನ್ ಶೆಟ್ಟಿ ನಿವೇದಿತಾ ಅಂದರೆ ಖುಷಿಯಾಗಿ ಒಂದಷ್ಟು ವೀಡಿಯೋಸ್ ಹರಿದಾಡ್ತಿದ್ವು. ಬಟ್ ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು, ಆ ವೀಡಿಯೋಸಿಗೆ ಮಾತ್ರ ಸೀಮಿತ ಆಗಿತ್ತು.
ಸೊ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಎನಿಥಿಂಗ್ ಅಬೌಟ್ ದಿಸ್, ಬಟ್ ಅದ್ರ ಜಿಸ್ಟ್ ಮಾತ್ರ ಹೇಳ್ತೀನಿ ಅಷ್ಟೇ. ಸೊ ಏನು ಯಾವ ವಿಚಾರಗಳು ಅಂತ ನಾನು ಐ ಡೋಂಟ್ ವಾಂಟ್ ಟು ಡಿಫೇಮ್ ಹರ್ ಆರ್ ಲೈಕ್ ಬ್ಲೇಮ್ ಪುಟ್ ಲೈಕ್ ಬ್ಲೇಮ್ ಆನ್ ಹರ್. ಆಮೇಲೆ ಬ್ಲೇಮ್ ಗೇಮ್ ಮಾಡೋದು ಅದು ಅವತ್ತು ನಾನು ಮಾಡಲಿಲ್ಲ, ಇವತ್ತು ಮಾಡೋದಿಲ್ಲ, ಮುಂದೇನೂ ಮಾಡೋದಿಲ್ಲ. ಸೊ ಅದಂಗೆ. ಸೊ ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸಲ್ಲಿ, ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸಲ್ಲಿ ನಾನು ಏನು ಬಿಲೀವ್ ಮಾಡ್ತೀನಿ ಅಂತಂದರೆ, ಎವ್ರಿಬಡಿ ಹ್ಯಾಸ್ ಈಕ್ವಲ್ ರೈಟ್ಸ್ ಆನ್ ದಿಸ್ ಅರ್ತ್. ಈ ಭೂಮಿ ಮೇಲೆ ನೀನು ಹುಟ್ಟಿದ್ಯಾ ಅಂತಂದಮೇಲೆ ಎಲ್ಲರಿಗೂ ಒಬ್ಬ ದೊಡ್ಡ ಕೋಟ್ಯಾಧೀಶ್ವರ ಅವನಿಗೇನು ರೈಟ್ಸ್ ಇರುತ್ತೆ, ಒಬ್ಬ ತೀರಾ ಕಡು ಬಡವ ಏನಿರುತ್ತೆ ಇಬ್ರಿಗೂ ಎಲ್ಲರಿಗೂ ಒಂದೇ ರೈಟ್ಸ್ ಇರುತ್ತೆ. ಅಂದರೆ ಹ್ಯೂಮನ್ ಬೀಯಿಂಗ್ ಆಗಿ ಯೋಚನೆ ಮಾಡೋದಾಯಿತು ಅಂತಂದರೆ ದೇ ಕ್ಯಾನ್ ಡೂ ಎನಿಥಿಂಗ್ ಇನ್ ದೇರ್ ಲೈಫ್. I don't want to stop anyone. I am no one to stop no one. ಇದು ನನ್ನ ಪಾಲಿಸಿ. I will not stop anyone. If you want to do something, you do it. ಅಂದರೆ if I don't like it, I should not, ಅಂದರೆ ನಾನು ಹೋಗ್ಬಿಟ್ಟು ಇದು ಮಾಡಬೇಡ. No, I am not like that. If you're liking something, yeah, you have only one life. ನಿನಗಿರೋದೇ ಒಂದೇ ಲೈಫ್ ಭೂಮಿ ಮೇಲೆ. Go achieve whatever you want. ಸೇಮ್ ಥಿಂಗ್ ನನಗೂ ಅಪ್ಲೈ ಮಾಡ್ಕೊತೀನಿ. ನಾನೊಬ್ರಿಗೆ ಫ್ರೀಡಮ್ ಕೊಡ್ತೀನಿ ಅಂದರೆ ಆ ಫ್ರೀಡಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ವಾಟ್ ಹ್ಯಾಪೆಂಡ್. ದೆನ್ ಕೂತ್ಕೊಂಡು ಮಾತಾಡಿ, ದೆನ್ ಅದು ಹ್ಯಾಂಡಲ್ ಹೆಂಗೆ ಮಾಡಬೇಕು. ಕೊನೆ ಡಿವೋರ್ಸ್ ಆದಮೇಲೂ ಒಂದು ದಿವಸ ವಿ ವರ್ ಟುಗೆದರ್. ಡಿವೋರ್ಸ್ ಪೇಪರ್ಸ್ ಅವತ್ತು ಕೋರ್ಟಲ್ಲಿ ನಮಗೆ ಇದಾದ್ಮೇಲೂ ಪೇಪರೆಲ್ಲ ಸೈನ್ ಮಾಡಾದ್ಮೇಲೂ ಒನ್ ಡೇ ವಿ ವರ್ ಟುಗೆದರ್. ಅವತ್ತು ಮಾತಾಡಿದ್ದೀವಿ ಹೆಂಗೆ ಹ್ಯಾಂಡಲ್ ಮಾಡಬೇಕು, ವಾಟ್ ಯು ಶುಡ್ ಸ್ಪೀಕ್, ವಾಟ್ ಐ ಶುಡ್ ಸ್ಪೀಕ್, ಏನೋ ಅಂತೆಲ್ಲ ಮಾತಾಡಿ ದೆನ್ ವಿ ಕೇಮ್ ಆನ್ ಲೈಕ್ ಫಾರ್ ಪ್ರೆಸ್ ಮೀಟ್. ಮೆನಿ ಡಿವೋರ್ಸ್ ವಿಲ್ ಬಿ ನ್ಯಾಸ್ಟಿ. ತುಂಬ ಈಸಿಯಾಗಿ ಡಿವೋರ್ಸ್ ಅನ್ನೋ ವಿಷಯಗಳು ಹೋಗೋದಿಲ್ಲ. ಬ್ಲೇಮ್ ಗೇಮ್ಸ್ ತುಂಬ ಇರುತ್ತೆ. ಬಟ್ ನಿವೇದಿತಾ ಮತ್ತು ನೀವು ಹೆಂಗೆ ತೊಗೊಂಡ್ರಿ ಇದನ್ನು? ಇಬ್ಬರು ಒಬ್ರನ್ನೊಬ್ರು ಯಾವತ್ತೂ ಬ್ಲೇಮ್ ಮಾಡಿದ್ದನ್ನು ನಾನು ನೋಡಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಎಲ್ಲೂ ಬ್ಲೇಮ್ ಮಾಡಿದ್ದು. ಎಮೋಷ್ನಲಿ ಟ್ರಾಮಾಸ್ ಅಂತೂ ಆಗಿರುತ್ತೆ. ಅದೊಂದು ದೊಡ್ಡ ಟ್ರಾಮಾನೇ. 3-4 ವರ್ಷ ಒಟ್ಟಿಗೆ ಬದುಕಿ ನಾಳೆ ಬೆಳಗ್ಗೆಯಿಂದ ನೀವು ಅವ್ರ ಗಂಡ ಅಲ್ಲ, ಅವ್ರು ನಿಮ್ಮ ಹೆಂಡತಿ ಅಲ್ಲ ಅನ್ನೋ ಡಿಸಿಷನ್ ತೊಗೊಳ್ಳೋದು ಎಮೋಷ್ನಲ್ ಟ್ರಾಮಾ ತುಂಬ ಓಡ್ತಿರುತ್ತೆ ಮೈಂಡಲ್ಲಿ. ಬಟ್ ಹ್ಯಾಂಡಲ್ಡ್ ಇಟ್ ವೆರಿ ಕ್ಲೀನ್. ಹೆಂಗೆ ಏನು ಯೋಚನೆ ಮಾಡಿದ್ರಿ ಇಬ್ಬರು? ನನ್ನ ಈ ಪಾಯಿಂಟ್ ಆಫ್ ಈ ಹಂತದಲ್ಲಿ, ನನ್ನ ಜೀವನದ ಈ ಹಂತದಲ್ಲಿ ಇದೆಲ್ಲ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಸೊ ನನಗಿನ್ನೂ ಜೀವನ ತುಂಬ ದೊಡ್ಡದಿದೆ. ಆಕೆ ಇನ್ನೂ ಚಿಕ್ಕವಳಿದ್ದಾಳೆ, ಆಕೆ ಜೀವನ ಇನ್ನೂ ತುಂಬ ದೊಡ್ಡದಿದೆ, ಇನ್ನೂ ಸಾಧನೆ ಮಾಡುವಂಥ ತುಂಬ ಇದೆ. ಸೊ ಎಲ್ಲೋ ಒಂದು ಕಡೆ ಈ ಕೆಸರು ಎರಚಾಟದಲ್ಲಿ ಒಬ್ರಿಗೊಬ್ರು ಎರಚ್ಕೊಂಡ್ರೆ ಗಲೀಜಾಗೋದು ನಾವೇನೆ. ನೋಡೋರಿಗೆ ಏನು ಅನ್ಸುತ್ತೆ ಅದು ಏನಪ್ಪ ಇದು ಅಸಹ್ಯ ಅಂತ. ಬಿಕಾಸ್ ವಿ ಹ್ಯಾವ್ ಸೀನ್ ಸೋ ಮೆನಿ ಡಿವೋರ್ಸಸ್, ಎಷ್ಟು ಕೆಟ್ಟದಾಗಿದೆ, ಅದಾದಮೇಲೆ ಅವ್ರು ಹೆಂಗೆ ಫೇಸ್ ಮಾಡಿದ್ದಾರೆ, ಅವ್ರ ಬಗ್ಗೆ ಜನದ ಇಂಪ್ರೆಷನ್ ಏನಿದೆ. ಸೊ ಇದೆಲ್ಲ ನಮ್ಮಿಬ್ರಿಗೂ ಗೊತ್ತಿತ್ತು. ಸೊ ವಿ ಆರ್ ಲೈಕ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ವಿ ಆರ್ ಡೂಯಿಂಗ್ಸ್ ಆ್ಯಂಡ್ ಐ ಸಪೋರ್ಟೆಡ್ ಅವರ್ ಲೈಕ್ ಫ್ರಮ್ ದ ಡೇ ಒನ್. ಬಿಗ್-ಬಾಸಲ್ಲಿ ನನ್ನಲ್ಲಿ ಆಕೆನ ನೋಡಿದೆ ಅಲ್ಲ, ಅವತ್ತಿಂದನೂ ನಾನು ಡಿವೋರ್ಸ್ ಆಗಿ ಒಂದಿನ ಆದವರೆಗೂ ಐ ಸಪೋರ್ಟೆಡ್ ಅವರ್ ಸೋ ಮಚ್. ಅವಳಿಗೇನಿಷ್ಟ ಅದಕ್ಕೆ ನಾನು ಇದು ಮಾಡಿದೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟಾಕ್. ಅದು ಹೇಳ್ತಾ ಹೋದರೆ ಅದು ಏನೇನೋ ಆಗೋಗ್ಬಿಡುತ್ತೆ. ಐ ಡೋಂಟ್ ವಾಂಟ್ ಟು ಟಾಕ್ ಎನಿಥಿಂಗ್. ಸೊ ಐ ಆಲ್ವೇಸ್ ಸಪೋರ್ಟೆಡ್ ಹರ್ ಅಷ್ಟೇ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಬಂದ ತಕ್ಷಣ ಎರಚಾಟಗಳು ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ ನಿವೇದಿತಾಗಿ ಇವತ್ತಿಗೂ ಆ ಎರಚಾಟಗಳನ್ನ ಶಿ ಈಸ್ ಫೇಸಿಂಗ್. ಆ್ಯಂಡ್ ನೀವು ಡೆಫಿನೆಟ್ಲಿ ಆಗೊಂದ್ಸಲ ಈಗೊಂದ್ಸಲ ಅಂಥದ್ದು ಎರಚಾಟಗಳನ್ನು ಫೇಸ್ ಮಾಡ್ತಿರ್ತೀರ. ಥ್ರೂ ಕಮೆಂಟ್ಸು, ತುಂಬ ಬ್ಯಾಡ್ ಕಮೆಂಟ್ಸು ಬರುತ್ತೆ. ಹೌ ಯು ಫೇಸ್ ಇಟ್? ಹೆಂಗೆ ಆಗೋಗ್ತೀರಿ ಅದನ್ನು? ನಿವೇದಿತಾ ಇತ್ತೀಚೆಗೆ ಯಾವಾಗಾದರೂ ಮಾತಾಡಿದ್ದೀರಾ? ಐ ಮೀನ್ ಇನ್ ಜನರಲ್ ಟಾಕ್ ಆಗಿದೆಯಾ? ಇಲ್ಲ, ಅದೊಂದು ಮೂವಿ ಶೂಟ್ ಆಯಿತು ರೀಸೆಂಟಾಗಿ. ತುಂಬ ವೈರಲ್ಲು ಆಗಿತ್ತು. ಸೊ ಆ್ಯಕ್ಚುಲಿ ನನಗೆ ಕಮಿಟ್ಮೆಂಟ್, ಅದು ಸಿನಿಮಾಗೆ ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೆ ನಾನು ಮಾಡ್ತೀನಿ ಅಂತ. ನಾನು ಹೋಗ್ದಲ್ಲೂ ಇರ್ಬೋದಿತ್ತು ಅವತ್ತು. ಅದನ್ನು ಏನೋ ಒಂದು ಸೀನಲ್ಲಿ ಬರೀ ಒಂದು ವಾಯ್ಸ್ ಓವರಲ್ಲಿ ಅವ್ರು ಏನೋ ಒಂದು ಮಾಡ್ಕೋಬೋದಿತ್ತು, ಅದಿಲ್ಲ ಅಂದಿದ್ರು ನಡೀತಾ ಇತ್ತು. ಬಟ್ ಸ್ಟಿಲ್ ಇಟ್ಸ್ ಅ ಕಮಿಟ್ಮೆಂಟ್. ಹೋಗಿ ಮಾಡಿಬಿಟ್ಟು ಬಂದೆ. ಸೊ ಅದಾದ ನಂತರ ತುಂಬ ಕಮೆಂಟ್ಸ್ಗಳು ಬಂತು, ಇಲ್ಲ ಮತ್ತೆ ಒಂದಾಗಿದ್ದಾರೆ ಇವರು, ಅದು ಇದು ಅಂತೆಲ್ಲ ಬಂತು. ಐ ಟೋಲ್ಡ್ ಯು ನೋ, ಸೊ ಇಟ್ಸ್ ಅ ಪಾರ್ಟ್ ಆಫ್ ಲೈಕ್ ನಮ್ಮ ಈ ಲೈಫ್ ಸ್ಟೈಲ್ದು ಪಾರ್ಟ್ ಅದು ಈಗಿನ್ನೂ ತುಂಬ ಜಾಸ್ತಿ ಆಗಿಬಿಡುತ್ತೆ. ಮುಂಚೆ ಎಲ್ಲ ಈ ಥರ ಏನು ಇರಲಿಲ್ಲ. ಮುಂಚೆ ಪೇಪರಲ್ಲಿ ನೋಡೋರು, ಮ್ಯಾಗ್ಝಿನಲ್ಲಿ ನೋಡೋರು, ಅವರವರೇ ಮನೆ ಸುತ್ತ ಅಕ್ಕಪಕ್ಕ ಮನೆಯವ್ರು ಮಾತಾಡ್ಕೊಡೋರು, ಗಾಸಿಪ್ಸ್ ಮಾಡೋರು, ಸುಮ್ಮನಾಗೋರು. ಈಗ ಅದು ಯಾವ ಲೆವೆಲ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಇಟ್ಸ್
ಹೋಲ್ ವರ್ಲ್ಡ್ ಕ್ಯಾನ್ ವಾಚ್ ವಿತಿನ್ ಸೆಕೆಂಡ್ಸ್. ವಿತಿನ್ ಸೆಕೆಂಡ್ಸಲ್ಲಿ ಇಡೀ ಪ್ರಪಂಚ ನಿಮ್ಮ ಗಾಸಿಪ್ನ ನೋಡ್ಬೋದು, ಅವರು ಅದಕ್ಕೆ ಏನು ಬೇಕಾದ್ರೂ ಕಮೆಂಟ್ ಮಾಡ್ಬೋದು, ಎಲ್ಲ ಮಾಡೋದು. ಸೊ ನನಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಕಮೆಂಟ್ಸ್ನೆಲ್ಲ. ನಂಗೆ ತುಂಬ ಹಿಂಸೆ ಆಗೋದು, ಡ್ರೈನ್ ಮಾಡುತ್ತೆ ಅದು ನಮ್ಮ ಎನರ್ಜಿನ. ಏನೋ ಒಂದು ಖುಷಿಲಿ ಏನೋ ಒಂದು ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಆ ಕಮೆಂಟ್ ನೋಡೋ ತಕ್ಷಣ ಹಂಗೆ ಡಲ್ ಆಗಿಬಿಡ್ತೀವಿ, ಹಿಂಗೆ ತುಂಬ ಗಂಟೆಗಳು ಬೇಕಾಚೆ ಬರೋದು ಮತ್ತೆ ಹೊರಗಡೆ. ಸೊ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅದರಲ್ಲಿ. ಅದಕ್ಕೆ ನಾನು ಮೋಸ್ಟ್ ಆಫ್ ದ ಟೈಮ್ ಐ ಡೋಂಟ್ ಓಪನ್ ಮೈ ಕಮೆಂಟ್ ಬಾಕ್ಸ್ ಓನ್ಲಿ. ಸೊ ಹಂಗೆ ಇಗ್ನೋರ್ ಮಾಡಿಬಿಡ್ತೀನಿ. ಐ ಡೋಂಟ್ ನೋ ಹೌ ಶಿ ಈಸ್ ಹ್ಯಾಂಡ್ಲಿಂಗ್ ಆಲ್ ದ್ಯಾಟ್, ಬಟ್ ಯಾ ಶಿ ಸೀಮ್ಸ್ ಟು ಬಿ ವೆರಿ ಸ್ಟ್ರಾಂಗ್. ಆ್ಯಂಡ್ ನಾನು ಐ ಕೀಪ್ ಮೈ ಸೆಲ್ಫ್ ವೆರಿ ಕಾಮ್ ಕಂಪೋಸ್ಡ್. ನಾನು ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕೋದು ಏನು ಮಾಡೋದಿಲ್ಲ. ಏನಾದರೂ ನನ್ನ ರಿಲೀಸಸ್ ಏನಾದರೂ ಇತ್ತು ಅಂದರೆ ಆವಾಗ ಮಾತ್ರ ಒಂದು ಪೋಸ್ಟ್ ಹಾಕ್ತೀನಿ. ಅದು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ. ನೀವು ಜಾಸ್ತಿ ಅಷ್ಟೊಂದು ಇನ್ಸ್ಟಾದಲ್ಲಿ ಏನು ಅಷ್ಟು ಆ್ಯಕ್ಟಿವ್ ಇಲ್ಲ ನಾನು. ಓಕೆ, ಕಾಟನ್ ಕ್ಯಾಂಡಿ ಬಗ್ಗೆ ಏನೋ ಹೇಳ್ತಿದ್ರಿ, ಹೆಂಗೆ ಶುರು ಆಯಿತು ಆ ಹಾಡು? ಕಾಟನ್ ಕ್ಯಾಂಡಿ ಸ್ಟಾರ್ಟ್ ಆಗಿತ್ತು ಆಯಿತಾ. ಕಾಟನ್ ಕ್ಯಾಂಡಿ ಸಮಥಿಂಗ್ ಟ್ರಿಗರ್ಡ್ ಯು ಅಂತ ಹೇಳಿದ್ರಿ ನೀವಾಗಲೇ. ಯಾ ತುಂಬ ಇಷ್ಟಪಟ್ಟವರು ಬಿಟ್ಟು ಹೋದಾಗ ಸೊ ಕಳಿಸ್ಕೊಟ್ಟೆ ಅಫ್ಕೋರ್ಸ್. ಆಯಿತು, ಡನ್. ಬಟ್ ಸ್ಟಿಲ್ ಅದು ಮತ್ತೆ ವಾಂಟ್ ಟು ಕಮ್ ಬ್ಯಾಕ್. ಐ ವಾಂಟ್ ಟು ಮೇಕ್ ಅ ಕಮ್ ಬ್ಯಾಕ್. ಐ ವಾಸ್ ಡ್ರೈನ್ಡ್. ನಾನು ಫುಲ್ ಹೋಗ್ಬಿಟ್ಟಿದೆ. ನಾನು ನೋಡಿ ಬೇಕಾದ್ರೆ ನಾನು ಹೆಂಗೆ ಇವಾಗ ಹೆಂಗಿದ್ದೀನಿ, ಒಂದು 1 year ಬ್ಯಾಕ್ ನಾನು ಹೆಂಗಿದ್ದೆ. ಸೊ ಇಫ್ ಯು ಕಂಪೇರ್, ಇಟ್ಸ್ ಅ ಡಿಫ್ರೆಂಟ್ ಪರ್ಸನ್ ಇವಾಗ ನಾನು ಇರೋದು ಅವಾಗಿರೋದಕ್ಕೂ. ಸೊ ನಾನು ಮರ್ತುಬಿಟ್ಟಿದ್ದೆ ಅವಾಗ. ಐ ವಾಸ್ ಟೋಟ್ಲಿ ಬರೀ ಐ ವಾಂಟ್ ಟು ಕೀಪ್ ಮೈ ಪಾರ್ಟ್ನರ್ ಹ್ಯಾಪಿ, ಆ ಒಂದು ಝೋನಲ್ಲಿದ್ದೆ. ಖುಷಿಯಾಗಿರಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಸೊ ದೆನ್ ಏನೂ ವರ್ಕ್ ಆಗಿಲ್ಲ ಅಂತಂದಾಗ, ಎಷ್ಟು ಕಷ್ಟಪಟ್ಟರು ಅದು ವರ್ಕ್ ಆಗಿಲ್ಲ ಅಂತಂದಾಗ, ಸೊ ಲೈಕ್ ಓಕೆ ಸರಿ ಅಂತಂದ್ಬಿಟ್ಟು ಈ ಪಾಠ ದೂರ ಆದಮೇಲೆ ದೆನ್ ನನಗೊಂದು ನ್ಯೂ ಬಿಗಿನಿಂಗ್, ಒಂದು ಮೋಟಿವೇಶನ್. ಐ ವಾಂಟ್ ಟು ಮೇಕ್ ಅ ಕಮ್ ಬ್ಯಾಕ್. ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ಬರ್ತಾಯಿದ್ದು, ವಿ ವಾಂಟ್ ಓಲ್ಡ್ ಚಂದನ್ ಶೆಟ್ಟಿ, ವಿ ವಾಂಟ್ ಓಲ್ಡ್ ಚಂದನ್ ಶೆಟ್ಟಿ. ಅಂದರೆ ಮದುವೆ ಬಿಫೋರ್ ಇದ್ದ ಚಂದನ್ ಶೆಟ್ಟಿ, ವಿ ವಾಂಟ್ ಟು ಸಿ ಹಿಮ್ ಅಂತ 4 ವರ್ಷ ನಾನು ಬರೀ ಅದೇ ಕಮೆಂಟ್ ನೋಡಿದ್ದೀನಿ. ನಾನು ಏನೇ ಸಾಂಗ್ ಮಾಡಲಿ, ನಾನು ಏನೇ ಮಾಡಲಿ, ಮೇಜರ್ ಕಮೆಂಟ್ಸ್ ಇರ್ತಿದ್ದೆ, ವಿ ವಾಂಟ್ ಟು ಸಿ ಓಲ್ಡ್ ಚಂದನ್ ಶೆಟ್ಟಿ. ಸೊ ತಗೋ ಇವಾಗ ಬಂತು ಆಪರ್ಚುನಿಟಿ ಅಂತ. ಓಕೆ, ಸೋಷಿಯಲಿ ಅದು ವಿಸಿಬಲ್ ಇತ್ತಾ ಎಲ್ರಿಗೆ? ನೀವಾಗಿರಲಿಲ್ಲ ಅಂತ 4 ವರ್ಷ? ಬಿಕಾಸ್ ಕಮೆಂಟ್ಸ್ ಬಗ್ಗೆ ಹೇಳ್ತಿದ್ದೀರಾ. ಆಫ್ ಕೋರ್ಸ್ ಪೀಪಲ್ ಹೂ ಆರ್ ಅಬ್ಸರ್ವಿಂಗ್ ಮೀ, ದೇ ಕುಡ್ ಸಿ ನನ್ನಲ್ಲಿ ಜೋಶ್ ಕಮ್ಮಿ ಆಗಿಬಿಟ್ಟಿದೆ ಅಂತ. ಬಿಫೋರ್ ಇಟ್ ವಾಸ್ ಲೈಕ್, ಸಿ ನನ್ನ ಮದುವೆ ಬಿಫೋರ್ ಲೈಕ್ ಐ ವಾಸ್ ಲೈಕ್ ಯಾರಿಗೂ ಐ ವಾಸ್ ನಾಟ್ ಆನ್ಸರಬಲ್ ಟು ಎನಿ ಒನ್. ಲೈಕ್ 3 ಪೆಗ್, ಟಕೀಲ, ಅದು ಇದು ಏನು ಫುಲ್ ಜೋಶ್ ಅದೇ ಹೆವಿ. ಆವಾಗ ಐ ಟು ಇಂಟ್ರಡ್ಯೂಸ್ ನ್ಯೂ ಫೇಸಸ್, ಹೀರೋಯಿನ್ಗಳನ್ನೆಲ್ಲ. ಸೊ ಐ ಟು ಬ್ರಿಂಗ್ ಬಿಗ್ ಆ್ಯಕ್ಟ್ರೆಸ್ ಇನ್ ಮೈ ಸಾಂಗ್. ಸೊ ಆ ಥರ. ಆ್ಯಂಡ್ ದೆನ್ ಯಾವಾಗ ಇದು ಆದಮೇಲೆ ಐ ವಾಂಟ್ ಟು ಬೌನ್ಸ್ ಬ್ಯಾಕ್ ಅಂತಂದರೆ ಕಾಟನ್ ಕ್ಯಾಂಡಿ ಸಾಂಗ್. ಓಕೆ. ಸೊ ನನಗೊಂದು ಸಿನಿಮಾ ಸೀನ್ ನೆನಪಾಗುತ್ತೆ, ಉಪ್ಪಿ ಸರ್ದು. ಉಪೇಂದ್ರದಲ್ಲೋ ಎಲ್ಲೋ ಅವ್ರ ಕ್ಯಾಪ್ನ ತೆಗೆದ್ಬಿಟ್ಟು ಹಿಂಗೆ ಡಸ್ಟ್ ಮಾಡಿಬಿಟ್ಟು ಡೈರೆಕ್ಟರ್ ಕ್ಯಾಪ್ ಹಾಕ್ಕೊಳ್ತಾರೆ ವಾಪಸ್ಸು. ಅದು AL ಅನ್ಸುತ್ತೆ. AL ಆಗ ಆ ಥರ ಫೀಲ್ ನನಗೆ ಮತ್ತೆ ಎದ್ದು ಬರಬೇಕು ಅಂತ. ಸೊ ದೆನ್ ಐ ಅಗೇನ್ ಸ್ಟಾರ್ಟೆಡ್ ಮೈ ಲೈಫ್ ಫ್ರಮ್ ಸ್ಕ್ರ್ಯಾಚ್. ನಾನು 3 ಪೆಗ್ ಟೈಮಲ್ಲಿ ನನ್ನ ಮೈಂಡ್ ಸೆಟ್ ಯಾವ ಥರ ಇತ್ತು ಆ ಟೈಮಲ್ಲಿ ನಾನು ನಿಮ್ಗೆ ಹೇಳ್ದೆ ಗೊತ್ತಾ. ಆ್ಯಕ್ಚುಲಿ ನಮ್ಮ ಹತ್ರ ಏನೂ ಇರಲಿಲ್ಲ, ಊಟಕ್ಕೂ ಕಷ್ಟ ಇದ್ದಂಥ ದಿನಗಳು. ಬಟ್ ಇವಾಗ ನನಗೆ ಅಷ್ಟು ನನ್ನ ಕಂಫರ್ಟ್ ಝೋನಿಗೆ ಬಂದುಬಿಟ್ಟಿದೆ. ನಾನು ಅರ್ನ್ ಮಾಡ್ತೀನಿ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಮನೆ ಇದೆ, ನನ್ನ ಹತ್ರ ಕಾರ್ ಇದೆ, ಎಲ್ಲ ಇದೆ. ಬಟ್ ಸ್ಟಿಲ್ ಐ ವಾಂಟ್ ದಟ್ ಮೋಟಿವೇಶನ್. ಅವತ್ತಿತ್ತಲ್ಲ ಮೋಟಿವೇಶನ್, ನನ್ನ ಹತ್ರ ಏನೂ ಇರಲಿಲ್ಲ ಅವತ್ತು. ನನಗೆ ಜೀವನದಲ್ಲಿ ನಾನು ದುಡ್ಡು ಮಾಡಬೇಕು, ನನಗೆ ದುಡ್ಡು ಬೇಕು, ನನಗೊಂದು ಮನೆ ಬೇಕು, ನಾನು ಒಂದು ಕಾರ್ ತೊಗೊಬೇಕು. ಸೊ ಆ ಮೋಟಿವೇಶನಲ್ಲಿ ಐ ಯೂಸ್ ಟು ವರ್ಕ್ ಅ ಲಾಟ್. ಸೊ ಆಫ್ಟರ್ ದಿಸ್ ನೌ ಐ ಹ್ಯಾವ್ ಎವ್ರಿಥಿಂಗ್. ಬಟ್ ಏನಿಲ್ಲ ನನಗೆ ಮೋಟಿವೇಶನ್. ಸೊ ಐ ವಾಸ್ ಸೋ ಮೋಟಿವೇಟ್, ಐ ಹ್ಯಾವ್ ಟು ಮೇಕ್ ಅ ಕಮ್ ಬ್ಯಾಕ್. ಓಕೆ, ಜಿಮ್ಗೆ ಹೋದೆ, ಜಿಮ್ ಜಾಯ್ನ್ ಆದೆ, ವೆಯ್ಟ್ ಲಾಸ್ ಆದೆ, ಐ ವರ್ಕ್ಡ್ ಆನ್ ಮೈ ಲುಕ್ಸ್. ಆಮೇಲೆ ಸಾಂಗಲ್ಲಿ ಕೂತ್ಕೊಂಡು ಬರೆದು ಒಂದೊಂದು ಲೈನಲ್ಲಿ ಹಿಂಗೆ ಬರಬೇಕು, ಈ ಶಾರ್ಟ್ ಹಿಂಗೆ ಬರಬೇಕು, ಈ ಶಾರ್ಟಲ್ಲಿ ಕಾರಲ್ಲಿ ನಾನು ಹಿಂಗೆ ಬರ್ತಾ ಇರಬೇಕು, ನನ್ನ ಪಕ್ಕದಲ್ಲಿ ಹೀರೋಯಿನ್ ಹಿಂಗೆ ಅಂತ ಇರಬೇಕು, ಕೈ ಸ್ಟಾರ್ಟೆಡ್ ಇಮ್ಯಾಜಿನೇಷನ್ ಅವಾಗ ಬರೀತಿದ್ದ. ನಾನು ಕೂತ್ಕೊಂಡು ಬರೆದು ಎಲ್ಲರನ್ನೂ ಇಡೀ ಕ್ರೂನ ದುಬೈ ಕರ್ಕೊಂಡೋಗಿ ನಾನು ಎಲ್ಲ ನನ್ನದೇ ಇನ್ವೆಸ್ಟ್ಮೆಂಟು. ಆ್ಯಂಡ್ ಗ್ರೀಷ್ಮಗೌಡ ಅಂತ ಪ್ರೊಡ್ಯೂಸ್ ಮಾಡಿದರು. ಸೊ ಬಟ್ ಮೇಜರ್ ಇನ್ವೆಸ್ಟ್ಮೆಂಟ್ ವಾಸ್ ಮೈನ್. ಸೊ ಹೋದೆ, ಶೂಟ್ ಮಾಡಿಕೊಂಡೆ, ಬಂದೆ. ಸೊ ಅದಾದಮೇಲೆ ಆಗಿದೆ ಎಲ್ಲ ಮತ್ತೆ
restarted my life. ರೆಸ್ಟ್ ಇಸ್ ಹಿಸ್ಟ್ರಿ. Yes, ಅಷ್ಟೇ. Now it's 52 million views. ಯಪ್ಪ. 5 months ಅಲ್ಲಿ. ಓ ಲವ್ಲಿ. ಸೊ ಈ 20ಕ್ಕೆ ನಿಮ್ಮ 9 ವರ್ಷದ ಹಿಂದಿನ ಮಾಡಿದಂಥ ಹಾಡು, the song name is ಗಾಂಜಿ. ಗಾಂಜಿ ಏನದು? There's no meaning. ಅದಕ್ಕೆ ಮೀನಿಂಗೇ ಇಲ್ಲ. ಸೊ ಏನೋ ಒಂಥರ ಹೊಸ್ದಾಗಿ ಟ್ರೈ ಮಾಡಿದ್ದೀನಿ ನಿಮ್ಗೆ. ಸೊ ಬಿಫೋರ್ ಐ ಗೋ ಐ ಶೋ ಯು ದ ಸಾಂಗ್. ಡನ್ ಡೀಲ್. ಈಗ ಹೇಗಿದ್ದೀರಾ ಚಂದನ್ ಶೆಟ್ಟಿ? ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಮೋಟಿವೇಟೆಡ್. ಸಮ್ಟೈಮ್ಸ್ ಐ ಫೀಲ್ ಐ ನೀಡ್ ಪಾರ್ಟ್ನರ್. ಲೈಕ್ ಒಂದು ತಿಂಗಳಲ್ಲಿ 1-2 ದಿವಸ ಅನ್ಸುತ್ತೆ. ಓಕೆ. ಇನ್ನು 29 ದಿವಸ ಒಬ್ಬನೇ ಇರೋದೇ ಖುಷಿಯಾಗಿದೆ ಅಂತ ಅನ್ಸುತ್ತೆ. ಓಕೆ. ಯಾರ ಗರ್ಲ್ ಫ್ರೆಂಡ್ ಇದಾರಾ? ನ್ಯೂ ಗರ್ಲ್ ಫ್ರೆಂಡ್ ಚಂದನ್ ಶೆಟ್ಟಿ ಲೈಫಲ್ಲಿ? ಫ್ರೆಂಡ್ಸ್ ಇದ್ದಾರೆ. ಐ ಆಮ್ ನಾಟ್ ಕಮಿಟೆಡ್. ಕಮಿಟೆಡ್ ಇಲ್ಲ? ಇಲ್ಲಪ್ಪ. ಯಾಕಷ್ಟು ಭಯ ಪಡ್ತಿದ್ದೀರಾ? ಬೇಡ ಅನ್ಸಿದ್ಯಾ ಅಷ್ಟು? ಬೇಡ ಅನ್ಸಿ. ಓಕೆ. ಒಬ್ಬ ಯಂಗ್ಸ್ಟರ್ ಆಗಿ ಯೂತ್ ಪರವಾಗಿ ಒಂದು ಕ್ವಶನ್ ಕೇಳ್ತೀನಿ. ಮೊದಲೆಲ್ಲ ನಮಗೆ ಸೋಷಿಯಲ್ ಮೀಡಿಯಾ ಓಪನ್ ಅಪ್ ಇರಲಿಲ್ಲ, ಅಥವಾ ನಾವು ಕನೆಕ್ಟ್ ಆಗ್ತಿರಲಿಲ್ಲ ಜನರ ಜೊತೆ. ಫಿಸಿಕಲ್ ಕನೆಕ್ಟ್ ಅಷ್ಟೇ, ಅಂದರೆ ಎದುರುಗಡೆ ಸಿಕ್ಕೋರು ಒಂದು ಫ್ರೆಂಡ್ ಆಗ್ತಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಇಲ್ಲಿರೋರು ಅಮೇರಿಕಾಲಿರೋರನ್ನ ಕನೆಕ್ಟ್ ಮಾಡ್ಕೋತಾರೆ, ಡೆಲ್ಲಿ ಇರೋರನ್ನ ಕನೆಕ್ಟ್ ಮಾಡ್ಕೋತಾರೆ, ಡೆಲ್ಲಿಯಲ್ಲಿರೋರು ಬೆಂಗಳೂರಿಗೆ ಬರ್ತಾರೆ, ಆದರೆ ಥ್ರೂ ಮೊಬೈಲ್. ಅಟ್ ದ ಸೇಮ್ ಟೈಮ್ ಬ್ರೇಕಪ್ ಸ್ಟೋರೀಸು ಬಹಳಷ್ಟಿವೆ. ಬ್ರೇಕಪ್, ಡಿವೋರ್ಸ್ಗಳ ಸಂಖ್ಯೆ ಈಗ ಜಾಸ್ತಿ ಆಗ್ತದೆ. ಬಟ್ ಎಮೋಷ್ನಲ್ ಟ್ರಾಮಾ ಇಸ್ ದ ಸೇಮ್ ಫಾರ್ ಎವ್ರಿಬಡಿ. ಒಬ್ಬ ವ್ಯಕ್ತಿ ಎಮೋಷ್ನಲ್ ಟ್ರಾಮಾ ಅಥವಾ ಬ್ರೇಕಪ್ಪಿನ ನೋವನ್ನು ಅನುಭವಿಸಿ ಅದರಿಂದ ಆಚೆ ಬರೋದು ಸರಳ ಅಲ್ಲ, ಸುಲಭ ಅಲ್ಲ. ಏನು ಮಾಡಿದ್ರಿ ನೀವು? ಈ ಕ್ವಶನಿಗೆ ಆನ್ಸರ್ ಮಾಡೋದು ತುಂಬ ಕಷ್ಟ ಇದೆ. ನಾನು ಹೇಳ್ದಿರೋ ವಿಚಾರನೆಲ್ಲ ಹೇಳ್ಬೇಕಾಗತ್ತೆ ಇವಾಗ. ನಿಮ್ಗೆ ಕಷ್ಟ ಆಗೋದೇನೋ ಹೇಳಬೇಡಿ. ಬಟ್ ಸ್ಟಿಲ್ ಅದಾದಮೇಲೆ ಏನು ಮಾಡಿದೆ ಅನ್ನೋದಕ್ಕೆ, ಫಸ್ಟ್ ಆಫ್ ಆಲ್ ಆ ಡೈಲ್ಯೂಷನ್ ಇರುತ್ತಲ್ವಾ, ವೆನ್ ಯು ಮೇಕ್ ಅಪ್ ಯುವರ್ ಮೈಂಡ್ ದಟ್ ವಿ ವಾಂಟ್ ಟು ಗೆಟ್ ಅಪಾರ್ಟ್ ಅಂತ, ಆ ಡೈಲ್ಯೂಷನ್ ಟೈಮ್ ಬರುತ್ತಲ್ವಾ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಡೈಲ್ಯೂಷನ್ ಟೈಮಲ್ಲಿ ವಿ ಸ್ಪೋಕ್ ಅ ಲಾಟ್. ನೀನು ಹೆಂಗಿರ್ತೀಯ, ನಿನ್ನ ಫ್ಯೂಚರ್ ಪ್ಲ್ಯಾನ್ಸ್ ಏನು, ಹೆಂಗಿರ್ತೀಯ, ನೀನು ಖುಷಿಯಾಗಿರ್ತೀಯ, ಆರಾಮಾಗಿರ್ತೀಯ, ನೀನೇನು ಮಾಡ್ತೀಯ, ನಾನು ಹಂಗೆ ಮಾಡ್ತೀನಿ, ನೀನೇನು ಮಾಡ್ತೀಯ, ಓಕೆ ನೀನು ಆರಾಮಾಗಿರ್ತೀಯ ಅಲ್ವಾ, ಹಾಂ ಆರಾಮಾಗಿ. ಸೊ ದಟ್ ಡೈಲ್ಯೂಷನ್ ಟೈಮ್ ವಾಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ, ಒಬ್ರಿಗೊಬ್ರು ಮಾತಾಡಿಕೊಂಡು. ಸೊ ಯುವರ್ ಲೈಕ್ ಕಾನ್ಫಿಡೆಂಟ್, ಓಕೆ ನನ್ನ ಆಕೆ ಬಿಟ್ಟು ದೂರ ಹೋದ್ರೂ ಶೀಲ್ ಬಿ ವೆರಿ ಹ್ಯಾಪಿ, ಆ್ಯಂಡ್ ನಾನು ಈ ಕಡೆ ಬಂದರೂ ನಾನು ಹ್ಯಾಪಿಯಾಗಿರ್ತೀನಿ ಅಂತ. ಸೊ ಆ ಒಂದು ಪ್ರೊಸೆಸ್ ಇದೆಯಲ್ಲ, ಸೊ ದಿಸ್ ಫೀಲ್ಸ್ ಲೈಕ್ ವೆರಿ ನ್ಯೂ. ಸೊ ಬಟ್ ಇಟ್ ವರ್ಕ್ಡ್ ಫಾರ್ ಅಸ್. ಅಲ್ಲ, ನನಗೆ ಇಷ್ಟು ಈಸಿಲಿ ಎಲ್ಲವೂ ಆಗುತ್ತಾ ಎಲ್ಲರ ಲೈಫಲ್ಲಿ ಅಂತ? ಡೆಫಿನೆಟ್ಲಿ ನಾಟ್. ಬಹುಶಃ ನೀವಿಬ್ಬರು ಒಬ್ರೊಬ್ರಿಗೆ ಬ್ಲೆಸ್ಡ್ ಇದ್ರಿ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲರ ಬ್ರೇಕಪ್ ಸ್ಟೋರಿಗಳು ಇಷ್ಟು ಆರಾಮಾಗಿರೋದಿಲ್ಲ, ಇಷ್ಟು ಸುಲಭವಾಗಿರೋದಿಲ್ಲ. ಮೇನ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ನಾವು ಚೀಟಿಂಗ್ ಅದು ಇದು ಆಗಲಿಲ್ಲ. ಸೊ ಅದು ನಮಗೆ ಪ್ಲಸ್. ಸೊ ಓನ್ಲಿ ಥಿಂಗ್ ಇಸ್ ನಮಗೇನೋ ಹೊಂದಾಣಿಕೆ ಆಗ್ತಿಲ್ಲ. ಅವ್ರ ಲೈಫ್ ಸ್ಟೈಲು ನನ್ನ ಲೈಫ್ ಸ್ಟೈಲು ವರ್ 2 different ಥಿಂಗ್ಸ್. ಐ ವೆರಿ ಸಿಂಪಲ್ ಮ್ಯಾನ್ ಆ್ಯಂಡ್ ಶಿ ಈಸ್ ಲೈಕ್ ಒಂಥರ ವೆರಿ ಪಾಶ್, ಅಂದರೆ ಶಿ ಲೈಕ್ಸ್ ದಟ್ ಲೈಫ್ ಸ್ಟೈಲ್. ಸೊ ಬಟ್ ಐ ಆಮ್ ನಾಟ್ ಲೈಕ್ ದ್ಯಾಟ್. ನಾನು ಬೇಕಾದ್ರೆ ರೋಡ್ ಸೈಡಲ್ಲೇ ನಿಂತ್ಕೊಂಡು ಗಾಡೀಲು ಬೇಕಾದ್ರೆ ಊಟ ಮಾಡ್ತೀನಿ. ಸೊ ದಟ್ ಕೈಂಡ್ ಆಫ್ ಪರ್ಸನ್. ಲೈಫ್ ಸ್ಟೈಲ್ ಹೊಂದಾಣಿಕೆ ಆಗ್ತಿರಲಿಲ್ಲ, ಲೈಫ್ ಸ್ಟೈಲ್ ಸ್ವಲ್ಪ ಆಗ್ತಿರ್ಲಿಲ್ಲ. ಸೊ ಹಿಂಗೆಲ್ಲ ಆಯಿತು. ಬಟ್ ಅಷ್ಟು ಈಸಿ ಅಲ್ಲ. ನಾನು ಹೇಳಿದೆ ಹೆಂಗೆ ಅದು ಡೈಲ್ಯೂಷನ್ ಪೀರಿಯಡಲ್ಲಿ ನಾವೆಲ್ಲ ಮಾತಾಡಿದ್ವಿ. ತುಂಬ ಸಲ ನಾವು ಬೇಜಾರು ಮಾಡ್ಕೊಂಡು, ಈಗಲೂ ಕೆಲವೊಂದು ಸಲ ನೆನಪಾಗುತ್ತೆ ಹಳೆ ದಿನಗಳೆಲ್ಲ. ನಾವು ಬರೀ ಇದರಲ್ಲೇ ಆಗಿಲ್ಲ, ನಾವು ತುಂಬ ಖುಷಿಯಾದ ಕ್ಷಣಗಳು ತುಂಬ ಕಳೆದಿದ್ದೀವಿ. ಫಾರಿನ್ ಟ್ರಿಪ್ಸ್ ಮಾಡಿದ್ದೀವಿ. ಐ ಟುಕ್ ಹರ್ ಟು ನಯಾಗ್ರಾ ಫಾಲ್ಸ್ ಕೆಳಗಡೆ ಬೋಟಲ್ಲೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಆಲ್ ದಟ್ ಥಿಂಗ್ಸ್ ಫೀಲ್ಸ್, ಅಯ್ಯೋ ಇಷ್ಟೆಲ್ಲ ಮಾಡಿದ್ವಲ್ಲ, ಏನು ವರ್ಕ್ ಆಗಿಲ್ವಲ್ಲ. ಸಮ್ಟೈಮ್ಸ್ ಯೆಸ್, ಬಟ್ ಇಟ್ಸ್ ಓಕೆ. ಅಂಟಿಲ್ ಅನ್ಲೆಸ್ ಶಿ ಈಸ್ ಹ್ಯಾಪಿ, ಐ ಆಮ್ ಹ್ಯಾಪಿ ಅಷ್ಟೇ. ಯಾವತ್ತಾದರೂ ಅನಿಸಿದ್ಯಾ ಡಿವೋರ್ಸ್ ಆಗದೆ ಇದ್ದರೆ ಚೆನ್ನಾಗಿತ್ತು ಅಂತ? ಇಲ್ಲ. ಓಕೆ, ರೈಟ್. ಸೊ ಚಂದನ್ ಶೆಟ್ಟಿ ಅವರ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಎಲ್ರಿಗೂ ಕುತೂಹಲ ಇದೆ. ಡೆಫಿನೆಟ್ಲಿ 20ನೇ ತಾರೀಕು ಒಂದು ಬರ್ತಿದೆ. ಅದನ್ನು ಬಿಟ್ಟು ಚಂದನ್ ಶೆಟ್ಟಿ ಯಾವ್ಯಾವ್ದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ? ಇಲ್ಲ, ನಾನು ಟ್ರ್ಯಾಕ್ಸ್ಗಳ ಮೇಲೆ, ಮ್ಯೂಸಿಕ್ ವೀಡಿಯೋಸ್ ಮೇಲೇ ವರ್ಕ್ ಮಾಡ್ತಾಯಿದ್ದೀನಿ. ಬೇಸಿಕಲಿ ಏನಂತ ಹೇಳಿದ್ರೆ, ಸಿನಿಮಾಗೆ ನಾನು ಐ ವಾಂಟೆಡ್ ಟು ಟ್ರೈ ಆ್ಯಸ್ ಅನ್ ಆ್ಯಕ್ಟರ್, ಬಟ್ ಇನ್ ಅ ರಾಂಗ್ ಟೈಮ್ ನಾನು ಕಾಲಿಟ್ಟಿದ್ದೀನಿ ಈ ಫೀಲ್ಡಿಗೆ ಅಂತ ಅನ್ನಿಸ್ತದೆ, ಆ್ಯಕ್ಟಿಂಗ್ ಫೀಲ್ಡಿಗೆ. ಓಕೆ. ಬಿಕಾಸ್ ನಿಮಗೆ ಗೊತ್ತಿದೆ,
ಮೂವೀಸ್ದು ಎಸೆನ್ಸ್ ಅದು ಕಳ್ಕೊಳ್ತಾ ಇದೆ. ಇಲ್ಲ ಅಂತಂದರೆ ಒಳ್ಳೆ ಮೂವೀಸ್ ಬರ್ತಾ ಇಲ್ಲ, ಒಳ್ಳೆ ಡೈರೆಕ್ಟರ್ಸ್ ಇಲ್ವಾ ಏನಂತಾನೆ ಇನ್ನೂ ಕನ್ಫ್ಯೂಷನ್ ಸ್ಟೇಟಲ್ಲಿದೆ ಕನ್ನಡ ಇಂಡಸ್ಟ್ರಿ ಬರ ಎದುರಿಸ್ತಾ ಇದೆ. ಹೌದು, ನಾಟ್ ಓನ್ಲಿ ಕನ್ನಡ, ಅಲ್ ಟೆಲ್ ಯು, ತಮಿಳಾಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಎಲ್ಲ ಎಲ್ಲ ಇಂಡಸ್ಟ್ರಿಲೂ ವರ್ಷಕ್ಕೆ 100-200 ಸಿನಿಮಾ ರಿಲೀಸ್ ಆಗುತ್ತೆ. ಬಟ್ ಒಂದು 4-5 ಸಿನಿಮಾ ಮಾತ್ರ ಹಿಟ್ ಆಗುತ್ತೆ. ಅನದರ್ 90 ಸಿನಿಮಾಗಳು, 90-95 ಮೂವೀಸ್ ಆರ್ ಗೆಟಿಂಗ್ ಫ್ಲಾಪ್. ಸೊ ಏನಾಗ್ತಿದೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕಲ್ಚರಲ್ಲಿ ತುಂಬ ಚೇಂಜ್ ಆಗಿದೆ, ಮೆಂಟಾಲಿಟಿ ತುಂಬ ಚೇಂಜ್ ಆಗಿದೆ. ಆ್ಯಂಡ್ ಎವ್ರಿಬಡಿ ಆರ್ ಟ್ಯಾಲೆಂಟೆಡ್. ಆಲ್ಮೋಸ್ಟ್ ಗಲ್ಲಿಲೂ ನಿಮಗೆ ಟ್ಯಾಲೆಂಟೆಡ್ ಕಂಟೆಂಟ್ ಕ್ರಿಯೇಟರ್ಸ್ ಸಿಗ್ತಾರೆ. ಸೊ ನಾವ್ ಇಟ್ಸ್ ದ ಎರಾ ಆಫ್ ಕಂಟೆಂಟ್ ಕ್ರಿಯೇಟರ್ಸ್, ನಾಟ್ ದ ಕಂಟೆಂಟ್ ಕ್ರಿಯೇಟರ್ಸ್ ಎರಾ ಇದು, ನಾಟ್ ದ ಆ್ಯಕ್ಟರ್ ಆಗಿರ್ಬೋದು, ಫಿಲಮ್ ಡೈರೆಕ್ಟರ್ ಅವ್ರ ಎರಾ ಅಲ್ಲ. ಅವ್ರ ಎರಾ ಆಲ್ಮೋಸ್ಟ್ ಮುಗಿಯಕ್ಕೆ ಬರ್ತಾ ಇದೆ ಇವಾಗ. ನಾನು ಮೊನ್ನೆ ಒಂದು ಸ್ಟೇಟಸ್ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ. ನಾನು ನಿಜವಾಗ್ಲೂ ಅವತ್ತು ಸಿನಿಮಾಗೆ ಹೋಗಬೇಕಾಗಿತ್ತು, ಮಳೆ ಮೋಡ ಇತ್ತು, ಸಿನಿಮಾಗೆ ಹೋಗೋಣ ಅಂತ ಬೆಳಗ್ಗೆ ಅಂದ್ಕೊಂಡೆ. ಸ್ವಲ್ಪ ಮಳೆನೂ ಹಿಂಗೆ ಇತ್ತು, ಹಂಗೆ ಫೋನ್ ನೋಡ್ತಾ ಕೂತ್ಕೊಂಡೆ, ರೀಲ್ಸ್ ನೋಡ್ತಾ ಕೂತ್ಕೊಂಡು ಆಲ್ಮೋಸ್ಟ್ 2 hours ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲೇ. ಅದರಲ್ಲೂ ನಗದು ರೀಲ್ಸ್ ಬರ್ತಾ ಇದ್ರೆ ಬರೀ ಕಾಮಿಡಿನೇ ಬರ್ತಾ ಇರುತ್ತೆ, ಇನ್ನೊಂದು ಹಂಗೆ ಬರ್ತಾ ಇರುತ್ತೆ. ಸೊ ಲೈಕ್ ಎಂಡ್ ಆಫ್ ದ 2 hours ನನ್ನ ಐಸ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಫೋನ್ ತೆಗ್ದು ಬಿಸಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಸೊ ದ ಮೂವಿ ಪ್ಲ್ಯಾನ್ ಗಾಟ್ ಕ್ಯಾನ್ಸಲ್ಡ್. ಈ ಥರ ಅದು ಎಷ್ಟು ಜನದ ಲೈಫಲ್ಲಿ ಆಗ್ತಿರ್ಬೋದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಒಂದು ಭಯ ಇದೆ. ಆ್ಯಕ್ಟರ್ ಆಗಿ ಏನಾದರೂ ಫುಲ್ ಫ್ಲೆಜ್ ನಾನು ಮಾಡ್ತೀನಿ ಅನ್ನೋ ಹೋಗೋದಾಯ್ತು ಅಂದರೆ ನಾನು ಟ್ರೆಂಡನ್ನು ಟ್ರೆಂಡ್ ಜೊತೆ ಹೋಗೋಕ್ಕಾಗಲ್ಲ, ಮ್ಯಾಚ್ ಆಗೋಕ್ಕಾಗಲ್ಲ. ಐ ಶುಡ್ ಸ್ಟಿಕ್ ಆನ್ ಟು ಮೈ ಮ್ಯೂಸಿಕ್ ಅನ್ನೋದೊಂದು ತಲೆಲಿದೆ. ಬಟ್ ಸ್ಟಿಲ್ ಐ ವಿಲ್ ನಾಟ್ ಲೀವ್ ದಟ್. ಇನ್ನೊಂದು ಆ ತುಡಿತ, ಒಂದು ಗೆಲ್ಲಬೇಕು ಅನ್ನೋ ಒಂದು ತುಡಿತ ಇದೆ ಆ ಫೀಲ್ಡಲ್ಲೂ. OTT ಸೆಳಿಲಿಲ್ವಾ ನಿಮ್ಮನ್ನು ಇಲ್ಲಿವರೆಗೆ? ಸೆಳೆದಿದೆ, ಬಟ್ ಅದೇ ಏನಾದರೂ ಪ್ರಾಜೆಕ್ಟ್ಸ್ ಬಂದಿದೆಯಾ ನಿಮ್ಮ ಹತ್ರ? ಇಲ್ಲ, ಇನ್ನೂ ಯಾವುದು ಪ್ರಾಜೆಕ್ಟ್ಸ್ಗಳು ಬಂದಿಲ್ಲ. OTT ಏನೋ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ, ಬೇರೆ ಭಾಷೆಗಳಲ್ಲಿ ಮಾಡಬೇಕು ಅಂತ ಯಾವಾಗ ಅನಿಸಿದೆಯಾ? ಅನಿಸಿದೆ ಬಿಕಾಸ್ ನನಗೆ ಆ್ಯಸ್ ಅ ಹೀರೋ ಆಗಿ ನಾನು ಇರಬೇಕು ಅಂತ ಅಲ್ಲ, ಹೀರೋ ಮೇನ್ ಕ್ಯಾರೆಕ್ಟರ್ ಆಗಂತ ನನಗೆ ಒಬ್ಬ ಆ್ಯಕ್ಟರ್ ಆಗಿ ಕ್ಯಾರೆಕ್ಟರ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಅಂದರೆ ವಿಲನ್ ಆಗಬೇಕು ಅಂತ ಯಾವತ್ತಾದರೂ ಅನಿಸಿದೆಯಾ? ವಿಲನ್ ಆಗ್ಬೋದಾ? ನಾನು ವಿಲನ್ ಫೇಸ್ ಇದೆ ನನಗೆ. ಮೇ ಬಿ ಚಾನ್ಸ್ ಸಿಕ್ಕಿದ್ರೆ ಒಳ್ಳೆ ದೊಡ್ಡ ಸಿನಿಮಾಗಳಲ್ಲಿ, ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಸಿಗ್ಲಿ. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮದ ಅಂತ್ಯಕ್ಕೆ ಬಂದಿದ್ದೀವಿ ನಾವು. ಬಟ್ ಅದಕ್ಕೆ ಮುಂಚೆ ನಾನೊಂದು ಕ್ವೆಶನ್ ಕೇಳಿಬಿಡ್ತೀನಿ ನಿಮಗೆ, ಈ ಹಿಂದೆ ಮಾತಾಡೋದಕ್ಕೆ. ಪರ್ಸ್ನಲಿ ನಮ್ಮನ್ನು ನಾವು ಹ್ಯಾಂಡ್ಲ್ ಮಾಡ್ಕೊಳ್ಳೋದು ಭಾಳ ಸುಲಭ. ಒಬ್ಬರೇ ಕೂರ್ತೀವೋ, ಅಳ್ತೀವೋ, ತಲೆ ಚಚ್ಕೊಳ್ತೀವೋ, ಮತ್ತು ಮುಖ ತೊಳ್ಕೊಂಡು ಆಚೆ ಬರ್ತೀವೋ. ಹೌದು, ಫ್ಯಾಮಿಲೀಸ್ನ ಹ್ಯಾಂಡ್ಲ್ ಮಾಡೋದು ಬಹಳ ಕಷ್ಟ. ತಂದೆ ತಾಯಿ, ಅಣ್ಣ ತಂಗಿ, ಅವ್ರಿಗೆ ಉತ್ತರ ಕೊಡೋದು ಅಥವಾ ಅವ್ರು ಅಳೋದನ್ನ ನೋಡ್ತಾ ಕೂತ್ಕೊಳ್ಳೋದು. ಯಾಕೆಂದರೆ ಮಗನ ಸಂಸಾರ ಅಂತ ಬಂದಾಗ ಅದು ಬ್ರೇಕ್ ಆಗ್ತಿದೆ, ಮುಗಿದು ಹೋಗ್ತಿದೆ ಅಂದಾಗ ಅಪ್ಪ ಅಮ್ಮ ಡೆಫಿನೆಟ್ಲಿ ಡಿಸ್ಟರ್ಬ್ ಆಗಿರ್ತಾರೆ. ಹೌ ಯು ಹ್ಯಾಂಡಲ್ಡ್ ಇಟ್? ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಲಿಟ್ರಲಿ ನೆನ್ನೆನೂ ನಮ್ಮಮ್ಮ ಫೋನ್ ಮಾಡಿ ನನ್ನ ಅಳ್ತಾ ಇದ್ರು. ರಾತ್ರಿ 9 ಗಂಟೆ ಫೋನ್ ಮಾಡಿದ್ದಾರೆ. ಅದು ಮದುವೆಗೆ ಹೋಗಿ ಬಂದಿದ್ದಾರೆ. ಮದುವೆಯಲ್ಲಿ ನೋಡಪ್ಪ ಎಲ್ಲ ಕೇಳ್ತಾರೆ, ನಿಮ್ಮ ಮಗಂಗೆ ಹಿಂಗೆ ಆಗಬಾರ್ದಿತ್ತು, ಹಿಂಗಾಗೋಗ್ಬಿಟ್ಟಿದೆ, ಒಳ್ಳೆ ಹುಡುಗ, ಮದುವೆ ಮಾಡಿಸಿ ಇನ್ನೊಂದು ಅಂತ ಹೇಳ್ತಾರೆ. ನೀನೇನು ಮದುವೆನೇ ಆಗಲ್ಲ ಅಂತಿದ್ಯಾ ಅಂತ. ಅಮ್ಮ ನಾನೇನು ಮದುವೆ ಆಗಲ್ಲ ಅಂತ ಹೇಳ್ತಲ್ಲಮ್ಮ, ನನಗೆ ಅನಿಸ್ಬೇಕಮ್ಮ, ಅದೊಂದು ನನಗೆ ರೈಟ್ ಪಾರ್ಟ್ನರ್ ಇವರು ಅಂತ ಅನಿಸ್ಬೇಕು, ಅವಾಗ ಆಗ್ತೀನಿ. ಆಲ್ರೆಡಿ ಒಂದು ಸಲ ನಾವು ಹಿಂಗಾಗೋಗ್ಬಿಟ್ಟಿದೆ. ಸೊ ಸೆಕೆಂಡ್ ಟೈಮ್ನು ಐ ಜಸ್ಟ್ ಡೋಂಟ್ ವಾಂಟ್ ಟು ಟೇಕ್ ಎನಿ ಚಾನ್ಸ್. ನಮ್ಮನ್ನ ಅರ್ಥ ಮಾಡಿಕೊಂಡು ಇರೋರ್ನ ಜೊತೆ ಇದ್ದರೆ ಇನ್ನೂ ಲೈಫ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವ್ರಿಗೆ ಅದೇ ಹೇಳ್ತಿದ್ದೆ. ಏನೋ ಹಿಂಗಾಗೋಯ್ತು, ಮೈ ಮಾಮ್, ಅಮ್ಮನೇ ಪೇರೆಂಟ್ಸೇನೆ ಯಾವಾಗಲೂ ಅವ್ರಿಗೆ ಹಂಗೆ ಇದ್ದೇ ಇರುತ್ತೆ. ಅವ್ರಿಗೂ ಸಮಾಧಾನ ಮಾಡಿಕೊಂಡು ಏನಾಗಲ್ಲಮ್ಮ, ಎಲ್ಲ ಒಳ್ಳೇದಾಗುತ್ತೆ, ಸಿಗ್ತಾರೆ ತಡಿಯಮ್ಮ, ಯಾರೋ ಬರ್ತಾರೆ ಅಂತ ಅಂದ್ಕೊಂಡು ಅವ್ರಿಗೂ ಸಮಾಧಾನ ಮಾಡಿಕೊಂಡು. ಸೊ ಚಂದನ್ ಶೆಟ್ಟಿ ಲೈಫಲ್ಲಿ ಯಾವುದಾದ್ರೂ ಹುಡುಗಿ ಬಂದರೆ ಮದುವೆ ಆಗ್ತಾರೆ? ರೈಟ್, ಇಫ್ ಐ ಫೀಲ್ ಲೈಕ್ ಶಿ ಈಸ್ ಅ ರೈಟ್ ಪಾರ್ಟ್ನರ್ ಫಾರ್ ಮೀ, ಸೊ ಡೆಫಿನೆಟ್ಲಿ. ಓಕೆ, ಚಂದನ್ ಶೆಟ್ಟಿ ಕನಸುಗಳು ಬಹಳಷ್ಟಿವೆ. ಅಲ್ಟಿಮೇಟ್ ಕನಸೇನು? ಟು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನಿಷನ್ ತೊಗೋಬೇಕು ಅಂತ. ಅದ್ರ ಬಗ್ಗೆ ಏನಾದರೂ ಕೆಲಸ ಶುರು ಆಗಿದೆ? ಖಂಡಿತ ಇವತ್ತಲ್ಲ, 15 ವರ್ಷದಿಂದ ಮಾಡ್ತಾನೆ ಇದ್ದೀನಿ. ಅಲ್ಲಿ ಹೋಗಬೇಕು ನಾನು. ಅಲ್ಲಿಗೆ ಇಟ್ಸ್ ನಾಟ್ ಈಸಿ ಬಿಕಾಸ್ ವರ್ಲ್ಡ್ ಮಾರ್ಕೆಟ್ ಇದೆಯಲ್ವಾ, ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ನಿಮ್ಗೆ ಗೊತ್ತಿದೆ ಇವಾಗ ಎಷ್ಟು ನಾವು ಈಗಿನೂ ಮಾತಾಡಿದ್ವಿ ಕಂಟೆಂಟ್ ಕ್ರಿಯೇಟರ್ಸ್ ಎರಾ ಅಂತ. ಸೊ ದೇರ್ ವಾಸ್ ಲಾಟ್ ಆಫ್ ಕಂಟೆಂಟ್ ಕ್ರಿಯೇಟರ್ಸ್, ಎಷ್ಟು ಟ್ಯಾಲೆಂಟ್ಸ್ಗಳು. ಅವ್ರ ಮಧ್ಯದಲ್ಲಿ ನಾವು ಪೆನಿಟ್ರೇಟ್ ಆಗಿ ನಾವು ಟಾಪ್ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಸೊ ಅದೆಲ್ಲ ಮಾಡ್ತಾ ಇದ್ದೀನಿ. ಬಟ್ ಲೈಫ್ ಸಿಚುವೇಶನ್ಸು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಹಿಂಗೆ ಆಗ್ತಾ ಇದೆ, ವೇವ್ಸ್ ಥರ.
ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರ್ತೀನಿ, ಸಡನ್ ಡಮ್ ಅಂತ ಏನೋ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಎಲ್ಲದನ್ನು ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಟಿಲ್ ಮೈ ಲಾಸ್ಟ್ ಬ್ರೆತ್ ಐ ವಿಲ್ ವರ್ಕ್ ಫಾರ್ ದ್ಯಾಟ್. ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ. ಲವ್ಲಿ. ಎಲ್ಲರ ಜೀವನದಲ್ಲಿ ಸ್ನೇಹಿತರ ಪಾತ್ರ ಬಹಳ ಮುಖ್ಯ. ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರೂ ಅಪ್ಪ ಅಮ್ಮನ ಹತ್ರ ಎಷ್ಟು ಶೇರ್ ಮಾಡಬೇಕೋ ಅಷ್ಟೇ ಶೇರ್ ಮಾಡ್ತೀವಿ. ನಿಮ್ಮ ಫ್ರೆಂಡ್ ಝೋನ್ ಹೇಗಿದೆ? ಫ್ರೆಂಡ್ಸ್ ಅವನ್ನೆಲ್ಲ ಇವಾಗಿರೋ ಫ್ರೆಂಡ್ಸ್ ಎಲ್ಲರೂ ದೇ ಆರ್ ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಇದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾರೆ, ಒಳ್ಳೆ ಸ್ಯಾಲ್ರಿ ಬೇಸ್ಡ್ ಸ್ಯಾಲ್ರಿ ತೊಗೊಳ್ತಾರೆ. ಯಾವಾಗಲೂ ಒಂದೊಂದು ಸಲ ಮೀಟ್ ಮಾಡಬೇಕು ಅಂತ ಅನಿಸ್ದಾಗ ಹೋಗಿ ಮೀಟ್ ಮಾಡ್ತೀವಿ. ಫ್ರೆಂಡ್ ಝೋನ್ ಪರ್ಸನ್ ಅಲ್ಲ ನೀವು? ಅಂದರೆ ನಾನು ಇವಾಗ ನನ್ನ ಮನಸ್ಸಿನಲ್ಲಿ ಏನೇ ಅನ್ನಿಸ್ತಿದ್ರು ಹೋಗಿ ಮೊದಲು ಹೇಳ್ಕೊಂಬಿಡ್ಬೇಕು ಅಂತ ಯಾರು ಇದ್ದಾರಾ? ಮಾಮೂಲಿ ಫ್ರೆಂಡ್ಸ್ ಇದ್ದಾರೆ, ಹೇಳ್ತೀನಿ. ಇದ್ದಾರೆ. ಓಕೆ, ಸೀಕ್ರೆಟ್. ದಟ್ಸ್ ವಂಡರ್ಫುಲ್. ಚಂದನ್, ಒಂದು ಸ್ವಲ್ಪ ನಿಮ್ಮ ಲೈಫಿಗೆ ರೀಕ್ಯಾಪ್ ಹೋಗಿ ಬಂದಾಗಾಯ್ತು ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಅನಿಸುತ್ತೆ. ಆ್ಯಂಡ್ ಐ ವಾಂಟ್ ಟು ಗಿವ್ ಒನ್ ಮೆಸೇಜ್ ಟು ಆಲ್ ದಿಸ್ ನ್ಯೂ ಯಂಗ್ಸ್ಟರ್ಸ್. ಮ್ಯೂಸಿಕ್ ಪರ್ಸ್ಯೂ ಮಾಡಬೇಕು ಅಂತ. ಸೊ ನಂಗೆ ತುಂಬ ಜನ ಫೋನ್ ಮಾಡ್ತಿರ್ತಾರೆ, ನಂಗೊಂದು ಚಾನ್ಸ್ ಕೊಡಿ ಅಂತ. ಯಾರಿಗೆ ಚಾನ್ಸ್ ಕೊಡೋ ಎರಾದಲ್ಲಿ ಇಲ್ಲ ನಾವಿವಾಗ. ಯು ಟೇಕ್ ಯುವರ್ ಚಾನ್ಸ್. ಹೆಂಗೆ ಇವಾಗ ನಾನು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಒಬ್ಬ ಒಳ್ಳೆ ಸಿಂಗರ್ ಆಗಬೇಕು, ಕಂಪೋಸರ್ ಆಗಬೇಕು, ಹೆಂಗೆ? ಯು ಹ್ಯಾವ್ ಸೋಷಿಯಲ್ ಮೀಡಿಯಾ, ಯು ಹ್ಯಾವ್ ಯುವರ್ ಅಕೌಂಟ್, ಯು ಹ್ಯಾವ್ ಯೂಟ್ಯೂಬ್. ಅದಕ್ಕಿಂತ ಇನ್ನೇನು ಪ್ಲ್ಯಾಟ್ಫಾರ್ಮ್ ಬೇಕು? ನಾನು ಅಷ್ಟೇ. ಸೊ ಒಂದು ಟೈಮಲ್ಲಿ ನಾನು ಚಾನ್ಸ್ ಕೇಳ್ಕೊಂಡು ತುಂಬ ಕಡೆ ಅಲ್ದಿದ್ದೀನಿ. ಬಟ್ ಯಾವಾಗ ರಿಜೆಕ್ಷನ್ಸ್ ಆಗ್ತಿತ್ತು, ಸೊ ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದಾಗ ಐ ಹ್ಯಾವ್ ಯೂಟ್ಯೂಬ್ ಇನ್ ಮೈ ಹ್ಯಾಂಡ್. 2010 ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೆ, 2010. ಸೊ ನನಗೆ ಅವತ್ತು ನನ್ನ ತಲೆಗೆ ಬಂದಿದ್ದು ಥಾಟ್ ಅದೇ, ಯೂಟ್ಯೂಬ್ ಇದೆ. ಯಾಕಂದರೆ ಯೂಟ್ಯೂಬಲ್ಲಿ ಆಲ್ರೆಡಿ ಎಷ್ಟೊಂದು ಜನ ಅಪ್ಲೋಡ್ ಮಾಡ್ತಿದ್ದಾರೆ, ಇಷ್ಟು ವ್ಯೂಸ್ ಬರ್ತಿದೆ. ಓಕೆ, ಲೆಟ್ ಮೀ ನಾನು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ದುಡಿಮೆ ಮಾಡಿದಂಥ ದುಡ್ಡನ್ನೆಲ್ಲ ಕೂಡಿಟ್ಕೊಂಡು ಫಸ್ಟು ಸಾಂಗ್ ಹಾಳಾಗೋದೆ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಅದು ಹಿಟ್ ಆಯಿತು. ಸಿ, ಇಫ್ ಯು ಆರ್ ರಿಯಲಿ ಟ್ಯಾಲೆಂಟೆಡ್ ಓನ್ಲಿ ನೌ ಯು ವಿಲ್ ಬಿಕಮ್ ಹಿಟ್. ಆ್ಯಂಡ್ ನಿಮಗೆ ತಕ್ಷಣಕ್ಕೆ ಇವಾಗ ಸಿಗುತ್ತೆ ಆದರೆ ಒಂದೇನಂದರೆ ನಿಮಗೆ ಆಪರ್ಚುನಿಟಿ ಸಿಗುತ್ತೆ ಇವಾಗ ಸೋಷಿಯಲ್ ಮೀಡಿಯಾ ಥ್ರೂ. ಬಟ್ ಆ ಸಸ್ಟೈನಬಿಲಿಟಿ ಕಷ್ಟ. ದಟ್ಸ್ ಬಿಕಾಸ್ ದ ಟ್ಯಾಲೆಂಟ್, ಇಫ್ ಯು ಆರ್ ರಿಯಲಿ ಟ್ಯಾಲೆಂಟೆಡ್ ಯು ವಿಲ್ ಸರ್ವೈವ್. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಹ್ಯೂಮನ್ ಇಂಟೆಲಿಜೆನ್ಸ್ನ ಕಮ್ಮಿ ಮಾಡ್ತಾ ಇದೆ. ನಾವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಎಷ್ಟು ಡಿಪೆಂಡ್ ಆಗ್ತಾ ಇದ್ದೀವಿ, ನಮ್ಮ ಬ್ರೈನಲ್ಲಿರೋ ಪವರ್ನ ಹಂಗೆ ಅದು ರೆಡ್ಯೂಸ್ ಮಾಡ್ತಾ ಇದೆ. ಇವಾಗ ನೆಕ್ಸ್ಟ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಹೌ ಟು ಈಟ್ ಬನಾನಾ ಅದು ಬೇಕಾದ್ರೆ ಕೇಳ್ಬಿಡ್ತಾರೆ ನೆಕ್ಸ್ಟ್ ಜನ್ರೇಷನ್ ಅವ್ರು. ಬೇಕಾದ್ರೆ ಅದು ಹೇಳುತ್ತೆ, ಹೆಂಗೆ ಸಿಪ್ಪೆ ತೆಗೆದ್ಬಿಡ್ತೀನಿ, ಆ ಲೆವೆಲಿಗೆ ಬಂದುಬಿಡ್ತಾರೆ ಅಂತ ಒಂದು ಭಯ ಇದೆ. ಸೊ ಇಫ್ ಯು ಆರ್ ರಿಯಲಿ ಟ್ಯಾಲೆಂಟೆಡ್ ಯು ವಿಲ್ ಸರ್ವೈವ್. ಅದರ್ವೈಸ್ ನಿಮಗೆ ಯಾವತ್ತಾದರೂ AI ಅಥವಾ ಈಗಿನ ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ಭಯ ಬಂದಿದೆಯಾ? ಭಯ ಪಡಬಾರ್ದು, ನಾನು ಅದನ್ನೇ ಹೇಳಕ್ಕಿದ್ದೀನಿ. ಇವೆಲ್ಲ ಭಯ ಪಡ್ತಾ ಇದ್ದಾರೆ, ಅಯ್ಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು ನಮ್ಮ ಕೆಲಸ ಹೋಗ್ಬಿಡುತ್ತೆ ಅಂತ. ಅದೇ ಚಾಲೆಂಜ್ ಆಗಿ ತೊಗೊಬೇಕಾಗಿರೋದು ಇವಾಗ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೂ ಅದನ್ನ ಮೀರಿಸೋವಂಥ ಕಲೆ ನಮ್ಮಲ್ಲಿ ನಾವು ಕಲ್ಟಿವೇಟ್ ಮಾಡ್ಕೋಬೇಕಾಗಿದೆ, ಬಳಸ್ಕೋಬೇಕಾಗಿದೆ. ನಾವು ಬಿಕಾಸ್ ಹ್ಯೂಮನ್ ಬ್ರೈನ್ಗೆ ಅಷ್ಟು ಕೆಪಾಸಿಟಿ ಇದೆ. ಈಗ ಹೈಯರ್ ಎಂಟಿಟೀಸ್ ಅಂತ ಇದ್ದಾರೆ, ಅವರು ಎಲ್ಲಿರ್ತಾರೆ, ಏನು ಮಾಡ್ತಿದ್ದಾರೆ, ದೇ ಆರ್ ಮಲ್ಟಿ ಬಿಲಿಯನಿಯರ್ಸ್. ಅವರೇ ನಮ್ಮನ್ನ ಕಂಟ್ರೋಲ್ ಮಾಡ್ತಿರೋದು. ಸೊ ನಾವು ಹಿಂಗೆ ಇರಬೇಕು. ಎಜುಕೇಷನ್ ಸಿಸ್ಟಮ್ ಅಂದರೆ ಇಷ್ಟು ಮೇಲೆ ಇವ್ರಿಗೆ ಹೇಳ್ಕೊಡ್ಬಾರ್ದು. ಚಿಕ್ಕ ಮಕ್ಕಳಿಗೆ ಇಷ್ಟೇ ಹೇಳ್ಕೊಡ್ಬೇಕು, ಡಿಗ್ರಿಗೆ ಬಂದಾಗ ಇಷ್ಟೇ ಹೇಳ್ಕೊಡ್ಬೇಕು, ಜಾಸ್ತಿ ಹೇಳ್ಕೊಡ್ಬಾರ್ದು. ಯಾಕಂದರೆ ಕಲ್ತ್ಕೊಂಡ್ಬಿಟ್ರೆ ಮತ್ತು ಅವ್ರು ಏನೇನೋ ಆಗೋಗ್ಬಿಡ್ತಾರೆ. ಸೊ ದೇ ಆರ್ ಕಂಟ್ರೋಲಿಂಗ್ ಎವ್ರಿಥಿಂಗ್. ಸೊ ಇದೇ ಬೇರೆ ಸಬ್ಜೆಕ್ಟ್ ಬಿಡಿ, ಇದ್ರ ಬಗ್ಗೆ ನಾವು ಇನ್ನೊಂದ್ಸಲ ಮಾತಾಡೋಣ. ಸೊ ಇದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಸೊ ನಾನು ಹೇಳೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಬ್ರೈನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಆದರೆ ಇತ್ತೀಚಿನ ದಿನದಲ್ಲಿ ಬ್ರೈನ್ ಜಾಸ್ತಿ ಯೂಸ್ ಆಗೋದು ರೀಲ್ಸ್ ನೋಡೋದ್ರಲ್ಲಿ, ವಿಡಿಯೋಸ್ ನೋಡೋದ್ರಲ್ಲಿ. ಹೆಂಗೆ ಕತೆ? ಮತ್ತೆ ಅದನ್ನು ಅವರೇ ಕಂಟ್ರೋಲ್ ಮಾಡ್ತಿರೋದು. ಇವಾಗ ಒಂದು ಕಾಮಿಡಿ ರೀಲ್ ಬರುತ್ತೆ, ಹಿಂಗೆ ನೋಡ್ತೀವಿ, ನಮಗೆ ಗೊತ್ತಿಲ್ದಂಗೆ 2ನೇದು ಹೋಗಿರುತ್ತೆ, 3, 4 ಹಂಗೆ ಬಿಟ್ಟರೆ ಅರ್ಧ ಮುಕ್ಕಾಲು ಗಂಟೆ ಹೋಗ್ಬಿಟ್ಟಿರುತ್ತೆ. ತುಂಬ ಜನ ಹೋಲ್ ನೈಟ್ ನೋಡಿರ್ತಾರೆ. ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಮ್ಮನ್ನೆಲ್ಲರೂ ಟ್ರ್ಯಾಪ್ ಮಾಡ್ತಾ ಇದೆ, ನಮ್ಮ ಬ್ರೈನ್ ಕೆಪಾಸಿಟಿನ ಕಮ್ಮಿ ಮಾಡ್ತಾ ಇದೆ. ಅದರಿಂದ ಹೊರಗಡೆ ಬನ್ನಿ, ಫೋನ್ನ ಕಿತ್ತು ಬಿಸಾಕಿ ರಿಯಾಲಿಟಿಗೆ ಬನ್ನಿ. ರಿಯಾಲಿಟಿ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಜೀವನ ಮುಂದುವರಿಯುತ್ತೆ. ಅದರ್ವೈಸ್ ನಮ್ಮನ್ನೇನು ಮಾಡ್ತಾರೆ ಗೊತ್ತಾ, ಈ ಹಸುಗಳ ಥರ ಸಾಕೊಳ್ತಾರೆ ಇವಾಗ. ನೆಕ್ಸ್ಟು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವಾಗ ಹೆಂಗೆ ರೈತರು ಒಂದು ಹಸು ಸಾಕೊಂಡು ಗದ್ದೆಯಲ್ಲಿ ಇದು ಮಾಡ್ತಾರೆ, ಹೊಲ ಉಳ್ತಾರೆ, ಆ ಥರ ಹ್ಯೂಮನ್ ಬೀಯಿಂಗ್ಸ್ನ ಇಟ್ಕೊಳ್ತಾ ಇದ್ದಾರೆ ಅಷ್ಟೇ. ಅದ್ರ ಜೊತೆಗೆ ದಾರ ಕಟ್ಟಿ ಒಂದು ಕಡೆ ಕೂರಿಸ್ಬಿಟ್ಟಿದ್ದಾರೆ ಅಷ್ಟೇ. ಲವ್ಲಿ. ಸೊ ಐ ಆಮ್ ಕ್ಯೂರಿಯಸ್, ಅಂದರೆ ತುಂಬ ಜನರಿಗೆ ಈ ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಿರುತ್ತೆ, ಏನಿದು ಟ್ಯಾಟು? ಅದು 14
14 ಏನದು ಸ್ಪೆಷಲ್ ನಿಮ್ಮ ಬರ್ತ್ಡೇ ಡೇಟ್? ಇಲ್ಲ ನನ್ನ ಬರ್ಡೇಟ್ 17. 17. ಓಕೆ. 14 ನಾನು ನಮ್ಮ ತಂದೆ ತಾಯಿಗೆ 14ನೇ ಮಗ. ಸೊ ಎಲ್ಲ ಮಕ್ಕಳಿಗೂ ನಂಬರ್ ಹಾಕಿದ್ದಾರೆ, ನನಗೆ 14 ಹಾಕಿದ್ದಾರೆ. 14 ಅಂದರೆ 14 ಜನರ ಫ್ಯಾಮಿಲಿನ ನಿಮ್ಮದು, ಸಿಬ್ಲಿಂಗ್ಸು? ನೋ, ಜಸ್ಟ್ ಕಿಡ್ಡಿಂಗ್. ಜಸ್ಟ್ ಕಿಡ್ಡಿಂಗ್. ಅಂದರೆ ನಾನು ನಂಬರ್ಸ್ನ ತುಂಬ ನಂಬ್ತೀನಿ, ನಂಬರ್ಸ್ನ ತುಂಬ ಫಾಲೋ ಮಾಡ್ತೀನಿ. ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಒಂದು ಸ್ಕೂಲ್ ಡೇಸಲ್ಲಿ ನಾನು ಇರಬೇಕಾದಾಗ ಒಂದಿನ ನನಗೆ ಎಚ್ಚರಿಕೆ ಆಗುತ್ತೆ, ರಾತ್ರಿ ಮಲಗಿ ಬೆಳಗ್ಗೆ ಹಿಂಗೆ ಎಚ್ಚರಿಕೆ ಆದ ತಕ್ಷಣ ನನ್ನ ತಲೆಗೆ ಫೀಡ್ ಆಗಿರುತ್ತೆ ನನಗೆ 14ನೇ ನಂಬರ್ ನನಗೆ ತುಂಬ ಲಕ್ಕಿ, ನನಗೆ ಆ ನಂಬರ್ ಅಂದರೆ ನಂಗೆ ತುಂಬ ಏನೋ ಅಂತ. ಸೊ ಅದು ಅಂದ್ಕೊಂಡಂಗೆ ಸಾಕಷ್ಟು ಇನ್ಸಿಡೆಂಟ್ಗಳು ನನ್ನ ಲೈಫಲ್ಲಿ 14ನೇ ತಾರೀಕಿಗೆ ನಡೆದಿದೆ. ಅದರಲ್ಲಿ ಒಂದು ಮೇಜರ್ ಇನ್ಸಿಡೆಂಟ್ ಹೇಳ್ಬೇಕಂತಂದರೆ ನಾನು ಬಿಗ್ ಬಾಸ್ ಒಳಗಡೆ ಹೋಗಿದ್ದ ದಿನ, ಅದು October 14th. ಸೊ ಆ ಸೀಸನ್ ನಾನು ವಿನ್ ಆಗ್ಬಿಟ್ಟು ಹೊರಗಡೆ ಬಂದೆ. ಸೊ ಆ ನಂಬರ್ ನನಗೆ ಅವಾಗವಾಗ ಒಂದು ಏನೋ ಮೆಸೇಜ್ಗಳನ್ನ ಕೊಡ್ತಾ ಇರುತ್ತೆ ಆ ಥರ. ಸೊ ನಿಮಗೆ ಲಕ್ಕಿ ನಂಬರ್ ಅಂತ ಆ ಥರ ನನಗೆ ಅನಿಸಿದೆ, ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಅಂದ್ಕೊಂಡಾಗೆಲ್ಲ ಆ ನಂಬರ್ ನನಗೆ ಕಾಣಿಸ್ತಾ ಇರುತ್ತೆ. ಲವ್ಲಿ. ಒಂದೇ ಒಂದು ಲೈನಲ್ಲಿ ಇಫ್ ಯು ವಾಂಟ್ ಟು ಗಿವ್ ಮೆಸೇಜ್, ಒಂದು ಸಂದೇಶ ಕೊಡಬೇಕು ಯಾರಿಗೇ ಆಗಲಿ, ಫ್ಯಾನ್ಸ್ಗಾಗಲಿ ಯಂಗ್ಸ್ಟರ್ಸ್ಗಾಗಲಿ, ಒಂದೇ ಸಾಲು, ಗೋಲ್ಡನ್ ವರ್ಡ್ಸ್. ಹೌದಾ? ಗೋಲ್ಡನ್ ವರ್ಡ್ಸೇ ಮಾತಾಡ್ತಾ ಇಲ್ಲ, ನನಗೆ ಒಂದೇ ಒಂದು ಸಾಲಲ್ಲಿ ಬೇಕು. ಒಂದೇ ಒಂದು ಸಾಲಲ್ಲಿ ಚಂದನ್ ಶೆಟ್ಟಿ ಗೋಲ್ಡನ್ ವರ್ಡ್ಸ್. ಎಸ್, ನನ್ನ ಒಂದು ಇವಾಗಿರೋವಂಥ ಒಂದು ಮೋಟೋ ಹೇಳ್ತೀನಿ. ಜೀವನದಲ್ಲಿ ನೀವು ಯಾರೇ ಬರ್ಬೋದು, ನಿಮ್ಮ ಲೈಫಲ್ಲಿ ಯಾರೇ ನಿಮ್ಮನ್ನ ಬಿಟ್ಟು ಹೋಗ್ಬೋದು. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿರಬೇಕು, ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು, ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು. ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಯಾಕಂತಂದರೆ ಈ ಜನ್ರೇಷನ್ ಹಂಗಿದೆ, ಯಾರನ್ನೂ ನಂಬಂಗಿಲ್ಲ, ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ. ಸೊ ದಯವಿಟ್ಟು ಪ್ಲೀಸ್ ಲವ್ ಯುವರ್ ಸೆಲ್ಫ್, ವರ್ಕ್ ಆನ್ ಯುವರ್ ಹೆಲ್ತ್, ವರ್ಕ್ ಆನ್ ಯುವರ್ ಫಿಟ್ನೆಸ್, ವರ್ಕ್ ಆನ್ ಯುವರ್ ಮೆಂಟಲ್ ಹೆಲ್ತ್. ಯು ವಿಲ್ ಬಿ ವೆರಿ ಹ್ಯಾಪಿ ಇನ್ ಯುವರ್ ಲೈಫ್ ಆ್ಯಂಡ್ ಖುಷಿಯಾಗಿರ್ತಾರೆ ಅಷ್ಟೇ. ಓಕೆ, ಇದನ್ನು ರ್ಯಾಪಲ್ಲಿ ಏನಾದರೂ ಹೇಳ್ಬೋದಾ? ಖಂಡಿತ, ಯಾಕೆ ಹೇಳೋಕ್ಕಾಗಲ್ಲ, ಹೇಳ್ಬೋದಲ್ಲ. ಜೀವನದಲ್ಲಿ ಯಾರೇ ಬರಲಿ ಯಾರೇ ಹೋಗ್ಲಿ ಟೆನ್ಷನ್ ಬೇಡ, ನೀನು ಬಿಟ್ಟು ಹೋದವ್ರನ್ನ ನೆನೆಸ್ಕೊಂಡು ಕೊರಗಬೇಡ, ನಿಂಗೆ ಇರೋದೊಂದ ಲೈಫು ಟೈಮ್ ವೇಸ್ಟ್ ಮಾಡಬೇಡ, ನಿನ್ನನ್ನು ನೀನು ಪ್ರೀತಿ ಮಾಡೋದನ್ನು ಮಾರಿಬೇಡ. ವಿ ಹ್ಯಾವ್ ಒನ್ ಲೈಫ್, ವಿ ಹ್ಯಾವ್ ಒನ್ ಲೈಫ್, ನಮಗಿರೋದೊಂದೇ ಲೈಫ್, ವಿ ಹ್ಯಾವ್ ಒನ್ ಲೈಫ್, ನಮಗಿರೋದೊಂದೇ ಲೈಫ್, ವಿ ಹ್ಯಾವ್ ಒನ್ ಲೈಫ್. ಓ ಲವ್ಲಿ. ಥ್ಯಾಂಕ್ ಯು. ವೀಕ್ಷಕರೇ, ಈ ಕ್ಷಣಕ್ಕೆ ದಿಸ್ ಇನ್ಸ್ಟೆಂಟ್ ಒಂದು ಹಾಡು ಕಟ್ಟಿ ಕಂಪೋಸ್ ಮಾಡಿ ಚಂದನ್ ಶೆಟ್ಟಿ ನಮ್ಮ ಮುಂದೆ ಹಾಡಿದ್ದಾರೆ. ದಿಸ್ ಈಸ್ ಯೋರ್ ಪವರ್. ಥ್ಯಾಂಕ್ ಯು. ಆ್ಯಂಡ್ ಖುಷಿ ಆಯಿತು ಚಂದನ್, ಅಂದರೆ ಲೈಫ್ನ ನೀವು ತೆಗೆದುಕೊಂಡ ರೀತಿ, ಸ್ಟಾರ್ಟಿಂಗ್ ಫ್ರಮ್ ಮ್ಯೂಸಿಕ್ ಜರ್ನಿ, ಅಲ್ಲಿದ್ದ ಸ್ಟ್ರಗಲ್ಸು, ಅದಾದ ಮೇಲೆ ಕಾಂಟ್ರವರ್ಸೀಸಿಗೆ ನೀವು ತಗೊಳ್ಳೋ ಸ್ಟ್ಯಾಂಡು, ಪರ್ಸ್ನಲ್ ಲೈಫಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ, ಎಲ್ಲದರಲ್ಲೂ ಒಬ್ಬ ಮಚ್ಯೂರ್ಡ್ ಚಂದನ್ ಶೆಟ್ಟಿ ಕಾಣಿಸ್ತಾರೆ. ಅಟ್ ದ ಸೇಮ್ ಟೈಮ್ ಲೈಫ್ನ ಚಾಲೆಂಜಾಗಿ ತಗೊಳ್ಳೋ ಚಂದನ್ ಶೆಟ್ಟಿ ಇನ್ನಷ್ಟು ಎತ್ತರಗಳನ್ನು ಏರಲಿ ಅಂತ ನಮ್ಮ ಕಡೆಯಿಂದ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಮುಂದಿನ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಲಿ. ನಿಮ್ಮ ಹಿಂದಿನ ರೆಕಾರ್ಡ್ಸನ್ನು ನೀವೇ ಬ್ರೇಕ್ ಮಾಡಿ. ಥ್ಯಾಂಕ್ ಯು ಭಾವನಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ಸ್ ಟು ಸುವರ್ಣ ನ್ಯೂಸ್ ಆ್ಯಂಡ್ ಬ್ಯಾಂಗ್ಳೂರ್ ಬಜ್ ಪಾಡ್ಕಾಸ್ಟ್. ವಾಸ್ ವೆರಿ ಎಕ್ಸೈಟೆಡ್ ನನಗೆ ಕಾಲ್ ಬಂದಾಗ, ಆ್ಯಂಡ್ ಸ್ಪೆಷಲ್ ನೀವು ಪಾಡ್ಕಾಸ್ಟ್ ಮಾಡ್ತೀರಾ ಅಂತಂದಾಗ ಫೆಲ್ ವೆರಿ ಹ್ಯಾಪಿ ಆ್ಯಂಡ್ ಆಲ್ವೇಸ್ ಲವ್ ಟು ಸುವರ್ಣ ನ್ಯೂಸ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬೆಂಗಳೂರು ಬಜ್ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ಭೇಟಿ ಆಗ್ತೀವಿ. ನಮಸ್ಕಾರ.